ಫಸ್ಟ್ ಓಪನ್ ಸರಿ Madam, along with the citizens of our historic city, extends its warmest congratulations and deepest admiration to you for taking the bold, visionary and long-awaited step to unveil the full-size statue of former Prime Minister Bharat Ratna Shri Rajiv Gandhi at Andersonpet bus stand. For over 2.5 decades, this monumental tribute remained wheeled. Through your decisive leadership, unwavering political will, and deep respect for the architect of modern India, you have fulfilled a 25-year-old dream of the people and Congress Party workers of KJR. Shri Rajiv Gandhi led 21st century India through. What is the special of Rajiv? The digital and telecom revolution, democratic communication, and establishment India as a global IT and software superpower. Democratic demonstration, empowering grassroots democracy through the landmark of 73rd and 74th Constitutional Amendment, Panchayat Raj and Nagar Palika systems, youth empowerment, lowering the voting age of 18 years to giving voice and power to young leaders, national integration, defending nation sovereignty and fostering communal harmony across the nation. அப்படிப்பட்ட ஒரு நல்ல தலைவரை இந்த நாளில் அவங்க திறந்து வைத்திருக்காங்க. ಅವರಿಗೆ ನನ್ನೇ ತಿಳಿದುಕೊಂಡೆ. ಅದೇ ಥರ ಎಲ್ಲರನ್ನು ಕಾಂಗ್ರೆಸ್ ಪಕ್ಷದಿಂದ ಸ್ವಾಗತವನ್ನು ಮಾಡ್ತಾ ನೆಕ್ಸ್ಟ್ ನಮ್ಮ ಸಾಜಾತ ಅವರನ್ನು ಎರಡು ಮಾತು ಮಾತಾಡೋಕ್ಕೆ ಕರೀತಾ ಇದ್ದೀವಿ. ಪ್ಲೀಸ್ ಸಾಜಾತ ಸರ್. ಎಲ್ಲರಿಗೂ ನಮಸ್ಕಾರ.
ಚೇರ್ಮನ್ ಕರ್ನಾಟಕ ಸ್ಟೇಟ್ ಹ್ಯಾಂಡಿಕ್ರಾಫ್ಟ್ ಬೋರ್ಡ್, ಈ ಸಮಾರಂಭಕ್ಕೆ ಅಧ್ಯಕ್ಷತೆ ವಹಿಸಿರುವ ನಮ್ಮ ಜನಪ್ರಿಯ ಶಾಸಕರಾದ ಡಾಕ್ಟರ್ ರೂಪಕಲಾ ಶಶಿಧರ್ ಮೇಡಮ್ ಅವರೇ, ಮಾಜಿ ನಗರಸಭೆ ಅಧ್ಯಕ್ಷರಾದ ಕೆ ಸಿ ಮುರಳಿ ಅಣ್ಣವರು, ವಲ್ಲಲ್ ಮುನ್ಸ್ವಾಮಿ ಅಣ್ಣವರು, ಇಂದಿರಾ ಗಾಂಧಿ ಮೇಡಮು, ಮತ್ತು KDU ಚೇರ್ಮನ್ ಸೀನಿಯರ್ ಲೀಡರ್ ಜಯಪಾಲ್ ಅಣ್ಣ ಅವರೇ, ನಮ್ಮ ಸೀನನ್ನ ಪ್ರೆಸೆಂಟ್ KDU ಚೇರ್ಮನ್ ಅವರೇ, ಲಾರೆನ್ಸ್ ಅಣ್ಣ ಅವರೇ, ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ಸ್ ಮಾಣಿಕ್ಯಂ, ಅದು ಕೋಪ ಮಾಡ್ಕೊಳ್ತಾರೆ ಇಲ್ಲ ಅಂತ KPCC ಮೈನಾರಿಟಿ ಸೆಲ್ ಸ್ಟೇಟ್ ಸೆಕ್ರೆಟರಿ, ಜನರಲ್ ಸೆಕ್ರೆಟರಿ ಲಾರೆನ್ಸ್ ಚಿನ್ನಸವರಿ, ಪವರ್ಫುಲ್ ಲೀಡರ್, ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ಸ್ ಮಾಣಿಕಣ್ಣ, ನಾಗರಾಜಣ್ಣ, ಮತ್ತು ಎಲ್ಲ ನಮ್ಮ ಸೀನಿಯರ್ ಕಾಂಗ್ರೆಸ್ ಲೀಡರ್ಸ್, ಯೂತ್ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್, ಕೌನ್ಸಿಲರ್ಸ್, ದಯವಿಟ್ಟು ಏನು ಬೇಜಾರು ಮಾಡ್ಕೋಬೇಡಿ, ಎಲ್ಲರಿಗೂ ಹೆಸರು ಹೇಳೋಕ್ಕಾಗಲ್ಲ. ಮತ್ತು ನಮ್ಮ ಅಸೋಸಿಯೇಷನ್ ಪ್ರೆಸಿಡೆಂಟ್ ಗಜಾನ ಅವರೇ, ಇಲ್ಲಿ ಬಂದಿರೋ ಎಲ್ಲ ನಮ್ಮ ಆಂಜನೇಯ ಮಾರ್ಕೆಟರ್ಸ್ ಎಲ್ಲ ಆಗಲ್ಲ ಮೇಡಮ್, ಜಾಸ್ತಿ ಇದೆ, ಜಾಸ್ತಿ ಇದೆ. ಈ ದಿನ ನಮಗೆ ಆಂಡರ್ಸನ್ ಪೇಟ್ ಅವ್ರಿಗೆ ವಿಶೇಷವಾಗಿ ಒಂದು ಇಮೋಷನ್ ಇದೆ. ಯಾಕಂದರೆ ಸುಮಾರು 26 ವರ್ಷಗಳ ಕಾಲ ಇದು ಬೇರೆ ಬೇರೆ ಕಾರಣಗಳಿಂದ ನಿಲ್ತೋಯ್ತು. ಇವತ್ತು ಆ ದಿನ ಬಂದಿದೆ. ಮೇಡಮ್ ಬಂದು ಯಾವಾಗಲೂ ಅಂಡರ್ಸ್ಟ್ಯಾಂಡ್ ಪೇಟ್ ಬರುವಾಗೆಲ್ಲ ಶಾಯಿ ಇದು ಮಾಡಬೇಕು ಅಂತ ಒಂದು 2-3 ಸಾರಿ ಹೇಳಿದ್ರು. ಅವ್ರಿಗೇನು ಒಂದು ಕಾಂಟ್ರಾಕ್ಟ್ ಹೇಳ್ಬಿಡ್ತಾರೆ, ಅವ್ರು ಮಾಡಿಬಿಡ್ತಾರೆ. ಬಟ್ ಇಲ್ಲ ಶಾಯಿ ನೀನೇ ಮಾಡಬೇಕಿದು ಅಂತ ಹೇಳ್ಬಿಟ್ಟು ಸುಮಾರು ಒಂದು 4-5 ಸಾರಿ ಹೇಳಿಬಿಟ್ರು. ಅದಕ್ಕೆ ಎಲ್ಲ ನಾವು ಇಂಟ್ರೆಸ್ಟ್ ತಗೊಂಡು ಮಾಡಿದ್ದೀವಿ. ನಮ್ಮ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವ್ರ ಬಗ್ಗೆ ಹೇಳಬೇಕಂದ್ರೆ, ಒಂದು ಯಂಗ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, 40ನೇ ವಯಸ್ಸಿಗೆ ಅವರು ಪ್ರಧಾನಮಂತ್ರಿ. ಟೆಲಿಕಾಮ್ ರೆವಲ್ಯೂಷನ್ನು, IT, ನಮ್ಮ ದೇಶಕ್ಕೆ ಡಿಜಿಟಲ್ ಎರಾ ತಂದಿದ್ದು ನಮ್ಮ ರಾಜೀವ್ ಗಾಂಧಿಯವರು. ಯೂತ್ಸ್ಗೆ 18 ವಯಸ್ಸಿಗೆ ವೋಟಿಂಗ್ ಪವರ್ ಕೊಟ್ಟಿದ್ದು ನಮ್ಮ ರಾಜೀವ್ ಗಾಂಧಿಯವರು. ವಿಶೇಷವಾಗಿ ಇದು ಶ್ರೀಮಂತ ಮಕ್ಕಳು, ಶ್ರೀಮಂತವರು ಜಾಸ್ತಿ ಜನ ಎಲ್ಲ ಏನು ಮಾಡ್ತಾರೆ, ಈ ಬೋರ್ಡಿಂಗ್ ಸ್ಕೂಲ್ಸಲ್ಲಿ ಹಾಕ್ತಾರೆ ಮಕ್ಕಳಿಗೆ ಓದೋಕ್ಕೆ. ಅವರು ಸಹ ಒಂದು ಬೋರ್ಡಿಂಗ್ ಸ್ಕೂಲಲ್ಲಿ ಸ್ಟಡಿ ಮಾಡ್ತಾರೆ. ಒಂದು ವರ್ಗ ಮಾತ್ರ ಓದ್ತಾರಲ್ಲ, ಕೆಲವು ಮಟ್ಟವರು ಬಡವರು ಓದಬೇಕಂತ ಹೇಳಿಬಿಟ್ಟು ಆ ಕಲ್ಪನೆ ಇಟ್ಟು ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಅಂತ ಹೇಳಿಬಿಟ್ಟು JN ನವೋದಯ ಸ್ಕೂಲ್ಸ್, ರೆಸಿಡೆನ್ಷಿಯಲ್ ಸ್ಕೂಲ್ಸು ಇಡೀ ದೇಶದಲ್ಲಿ ಒಂದೊಂದು ಜಿಲ್ಲೆಗೆ ಒಂದೊಂದು ಸ್ಕೂಲ್ ಕೊಡ್ತಾರೆ. ನಮ್ಮಲ್ಲಿನೂ ಒಕ್ಲೇರಿ ರೋಡಲ್ಲಿ, ಮಾಲೂರು ಒಕ್ಲೇರಿ ರೋಡಲ್ಲಿ ಆ ಸ್ಕೂಲ್ ಇದೆ. ಭಾಳ ದೊಡ್ಡ ಸ್ಕೂಲು, ಫ್ರೀ ಎಜುಕೇಷನಲ್ಲಿ ಇರೋದು, ಊಟ ಮಾಡೋದು, ಸ್ಟಡಿಂಗು 4th ಇಂದ +2ವರೆಗಿದೆ. ಅದು ಮಾಡಿದ ರಾಜೀವ್ ಗಾಂಧಿ ಅವರು. ಆಮೇಲೆ ನಮ್ಮ ಗ್ರಾಮಗಳಲ್ಲಿ, ವಿಲೇಜಸ್ಸಲ್ಲಿ ಅಲ್ಲಿ ಡೈರೆಕ್ಟು ಫಂಡ್ಸ್ ಹೋಗಬೇಕು, ಅದು ಅನುದಾನ ಹೋಗಬೇಕು. ನಾಯಕತ್ವ ಅಲ್ಲಿ ವಿಲೇಜಸ್ಸಲ್ಲಿನೂ ಇರಬೇಕು, ಶಕ್ತಿ ಅವ್ರಿಗೆ ಬರಬೇಕಂತ ಹೇಳ್ಬಿಟ್ಟು ಗ್ರಾಮ ಸ್ವರಾಜ್ ಆ್ಯಂಡ್ ಪಂಚಾಯತ್ ರಾಜ್ ಅಂತ ತಂದು 3 ಸಿಸ್ಟಮ್, 3 ಟೈರ್ ಸಿಸ್ಟಮ್ ಅಂತ ತರ್ತಾರೆ. ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ. ಅದು ತಂದಿದ್ದು ರಾಜೀವ್ ಗಾಂಧಿ ಅವರು. ಆಮೇಲೆ ಸುಮಾರು ಜನ ಮಾತಾಡೋರು ಇದ್ದಾರೆ. ಇಷ್ಟು ಮಾತ್ರ ಹೇಳಿ ಮೇಡಮ್ ಒಂದು ರಿಕ್ವೆಸ್ಟ್ ಏನಂದರೆ, ನಮ್ಮ ಕಷ್ಟಗಳು ಜಾಸ್ತಿ ಇದೆ ಇಲ್ಲಿ, ಅವರೆಲ್ಲ ಅವ್ರ ರೆಪ್ರೆಸೆಂಟೇಷನ್ ತೊಗೊಂಡು ಬಂದಿದ್ದಾರೆ. ಸ್ವಲ್ಪ ಸಮಾಧಾನವಾಗಿ ನೀವು ಕೇಳಬೇಕು ಮೇಡಮ್. ಎಲ್ಲ ಅವ್ರವ್ರ 34 ವಾರ್ಡು, 33 ವಾರ್ಡು ಅಸೋಸಿಯೇಷನ್ ಅವರೆಲ್ಲ ಬಂದಿದ್ದಾರೆ. ಇದಾದಮೇಲೆ ಸ್ವಲ್ಪ ಒಂದು ಕೇಳಿ. ಥ್ಯಾಂಕ್ ಯು. ಶಾಸಕರೇ ಮತ್ತು ವೇದಿಕೆಯಲ್ಲಿ ಕೂತಿರುವ ಎಲ್ಲ ಮಾನ್ಯರೇ, ಯುವರ್ ನೇಮ್ ಈಸ್ ಮೈ ಆರ್ಟ್. ನಿಮ್ಮ ಹೆಸರೆಲ್ಲ ಹೇಳ್ಕೊಂಡಿದ್ರೆ ಟೈಮ್ ಜಾಸ್ತಿ ಆಗುತ್ತೆ. ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ,
ಎಲ್ಲರಿಗೂ ಸ್ಟೇಟ್ ಕಾಂಗ್ರೆಸ್ ಅವರಾಗಲಿ, ಬ್ಲಾಕ್ ಕಾಂಗ್ರೆಸ್ ಆಗಲಿ, ಎಲ್ಲರಿಗೂ ನನ್ನ ನಮಸ್ಕಾರ. ಈ ಆಗಸ್ಟ್ ತಿಂಗಳು ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. 2026 ಈ ಆಗಸ್ಟ್ ತಿಂಗಳಿನಲ್ಲಿ ನಾವು ಆಗಸ್ಟ್ ತಿಂಗಳನ್ನ ಮರೆಯೋಕ್ಕಾಗಲ್ಲ. ಯಾಕಂದರೆ ನಮ್ಮ ಮಾನ್ಯ ಶಾಸಕರು ಪ್ರಯತ್ನದಿಂದ ಮೊಟ್ಟ ಮೊದಲದಾಗಿ ಈ ಸಂವಿಧಾನ ಬರೆದ ಸಂವಿಧಾನ ಶಿಲ್ಪಿ, ಭಾರತ ರತ್ನ, ನಮ್ಮ ಎಲ್ಲರೂ ಇವತ್ತು ಈ ಸ್ಟೇಜ್ನಲ್ಲಿ ನಿಂತ್ಕೊಂಡು ಮಾತಾಡೋಕ್ಕೆ ಅವಕಾಶ ಕೊಟ್ಟ ಮಹಾ ವ್ಯಕ್ತಿ ಅಂದರೆ ಡಾಕ್ಟರ್ BR ಅಂಬೇಡ್ಕರ್. ಅವರದು 5ನೇ ತಾರೀಕು ಮುನ್ಸಿಪಾಲ್ಟಿ ಕಚೇರಿನಲ್ಲಿ ಮೊಟ್ಟ ಮೊದಲಾಗಿ ನಮ್ಮ ಜಿಲ್ಲೆಯಲ್ಲಿ ಕಂಚಿದ ಪುತ್ಳೆಯನ್ನು ಅವರು ಕೈಯಿಂದ ಓಪನ್ ಮಾಡಿ ಈ ನಮ್ಮ KGFಗೆ ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ಪ್ರಪಂಚ ಖಂಡದ ನಮ್ಮ ರಾಮರಾಜ ಖಂಡ ಇವತ್ತು ಏನು ನಮ್ಮ ಕಂಪ್ಯೂಟ್ರು ಆನ್ಲೈನು ಅಂತ ಇದೀವೋ ಆ ಕಂಪ್ಯೂಟರ್ನ ಇಂಡಿಯಾನಲ್ಲಿ ತಗೊಂಡು ಬಂದಿರೋ ಮಹಾನ್ ವ್ಯಕ್ತಿ. ಮತ್ತು ಇವತ್ತಿನ ದಿವಸ ಏನು ಯುವಕರು ಇದ್ದೀರೋ ಫಸ್ಟೆಲ್ಲ ಬಂದ್ಬಿಟ್ಟು 21 ವಯಸ್ಸಿಗೆ ಬಂದ್ಬಿಟ್ಟು ಎಲೆಕ್ಷನ್ನಲ್ಲಿ ವೋಟ್ ಹಾಕಿತ್ತು. ಆವಾಗ ಮಾನ್ಯ ನಮ್ಮ ಕಾಂಗ್ರೆಸ್ಸಿನ ಸೊತ್ತು, ಈ ದೇಶದ ಸೊತ್ತು ಶ್ರೀಮತಿ ಇಂದಿರಾ ಗಾಂಧಿ, ಶ್ರೀಮತಿ ಸೋನಿಯಾ ಗಾಂಧಿ ಅಮ್ಮ, ಮತ್ತು ನಮ್ಮ ಪ್ರಿಯಾಂಕಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಅವ್ರನ್ನ ಎತ್ತಿ ತಂದಾಗಿದ್ದ ರಾಜೀವ್ ಗಾಂಧಿ ಅವರು ಬಂದ್ಬಿಟ್ಟು ಕಾಂಗ್ರೆಸ್ಗೆ ಮಾತ್ರ ಸೊತ್ತಲ್ಲ, ನಮ್ಮ ಭಾರತ ದೇಶಕ್ಕೆ ಸೊತ್ತು. ಅವರ ಪ್ರಾಣನೇ, ಅವರು ರಕ್ತನ ಸುರಿದು ಈ ದೇಶ ಭೂಮಿನಲ್ಲಿ ಅರ್ಪಣೆ ಮಾಡಿ ಈ ದೇಶಕ್ಕಾಗಿ ಅವರು ತುಂಬ ದೇಶ ಕಟ್ಟಕ್ಕೆ ತುಂಬ ಕಷ್ಟ ಬಿದ್ದ ಒಂದು ಫ್ಯಾಮಿಲಿ ಅಂದರೆ ಮಾನ್ಯ ಇಂದಿರಾ ಗಾಂಧಿ ಅವರ ಫ್ಯಾಮಿಲು, ಜವಾಹರ್ಲಾಲ್ ನೆಹರೂಯಿಂದ ಅವರಿಂದ ಎಲ್ಲರಿಗೂ. ಇವತ್ತು ಮುಖ್ಯವಾಗಿ ಇವತ್ತು 20 ವರ್ಷದಿಂದ ಇದಕ್ಕೆ ಇವತ್ತು ತೆರೆ ಎಳೆದಿದ್ದಾರೆ ನಮ್ಮ ಮೇಡಮ್. ಅದಕ್ಕೆ ಯಾರು ಕಷ್ಟ ಬಿದ್ದಿದ್ದಾರೋ ಅವ್ರ ಪಾದಕ್ಕೆ ನಮ್ಮ ನಮಸ್ಕಾರಗಳು. ಇವತ್ತು ಅದನ್ನು ಬಂದ್ಬಿಟ್ಟು ಮುಂದೆ ನಿಂತ ನಮ್ಮ ಶಾಹಿದ್ ಬಬ್ಲು ಅವ್ರಿಗೂ ಅವ್ರ ತಂದೆಯವ್ರಿಗೂ ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ಇದು ಇತಿಹಾಸದಲ್ಲಿ ಬರಿಬೇಕಾದ ದಿನ. ಕಷ್ಟ ಬಿದ್ದು ಮಾಡಿದ್ದಾರೆ. ಅದು ಯಾರು ನಮಗೆ ಒಳ್ಳೇದು ಮಾಡಿದರೆ ಅವ್ರನ್ನ ಹೊಗಳಬೇಕು, ಜನಗಳಿಗೆ ಗುರುತು ಮಾಡಿರ್ಬೇಕಾಗಿರೋದು ನಮ್ಮ ಕರ್ತವ್ಯ. ಯಾಕಂದರೆ ಮೇಡಮ್ ಒಂದು ಸತಿ ನಮಗೂ ಹೇಳಿದ್ರು, ಈ ಥರ ಬಂದ್ಬಿಟ್ಟು ಮುನ್ಸಿಪಾಲ್ಟಿನಲ್ಲಿ ಒಂದು ತೀರ್ಮಾನ ಮಾಡಿ ಅದ್ರ ಬೇಗ ನಾವು ಮಾಡಬೇಕು ಹಂಗಂತ ನಮಗೊಂದು ತೀರ್ಮಾನವನ್ನು ಮಾಡಿದ್ದೀವಿ. ಅದು ಸೆಪ್ಟೆಂಬರ್ 19ನಲ್ಲಿ ಅದಕ್ಕೆ ಎಷ್ಟು ಖರ್ಚಾಗುತ್ತೋ ಅದು ಬಂದ್ಬಿಟ್ಟು ಮೇಡಮ್ ಅವರು ಮುನ್ಸಿಪಾಲ್ಟಿಯಿಂದ ಮಾಡಿ ನಮ್ಮ ಭಾರತ ಇದು ಪ್ರಧಾನಮಂತ್ರಿ ಆಗಿದ್ದವರು ಅವ್ರನ್ನ ಮಾಡಬೇಕಂತ. ನಮ್ಗೆ ಅದು ಅವಕಾಶ ಸಿಕ್ಕಿಲ್ಲ. ಬಟ್ ಇವರು ಅವಕಾಶ ಇವರು ಸಿಕ್ಕಿದೆ. ಇವರಿಗೆ ಮನಸ್ಫೂರ್ತಿಯಾಗಿ ನನ್ನ ಧನ್ಯವಾದಗಳು. ಇವತ್ತು ಇದು ಪಕ್ಷದ ವೇದಿಕೆ. ಪಕ್ಷದಲ್ಲಿ ಅವ್ರ ಪಕ್ಷದಲ್ಲಿ ಇದ್ಕೊಂಡು ನಮ್ಮ ಪಕ್ಷದ ನಾಯಕನ್ನ ಇವತ್ತು ಗುರುತು ಮಾಡಿಸಿ ಅದರಲ್ಲಿನೂ ಹಳೆಬರು ಜಯಪಾಲಣ್ಣ ಆಗಲಿ, KC ಮುರಳಣ್ಣ ಆಗಲಿ, ನಮ್ಮ ಲಾರೆನ್ಸ್ ಸರ್ ಆಗಲಿ, ಇನ್ನು ಅನೇಕ ಹಳೆ ಕಾಂಗ್ರೆಸ್ ಅವರು ಅವ್ರನ್ನೆಲ್ಲ ಬಿಟ್ಟಿಲ್ಲ, ನಾವು ಕೇಳಲಿಲ್ಲ. ನಮ್ಮ ಹೆಸರುಗಳೆಲ್ಲ ಅದರಲ್ಲಿ ಹಾಕಿದ್ದು ದೊಡ್ಡ ಮನಸ್ಸಿಗೆ ನಾನು ಶಬಾಸನ ಹೇಳ್ತೀನಿ. ನಾನೇ ಒಬ್ಬನೇ ಮಾಡಿದ್ದಲ್ಲ, ಇದು ಎಲ್ಲರಿಗೂ ಬೇಕು ಹಂಗಂತ ಕಾಂಗ್ರೆಸ್ನಲ್ಲಿ ಯಾರು ಮುಖಂಡರಿದ್ದಾರೋ ಅವ್ರ ಹೆಸರಿನಲ್ಲಿನೂ ಅದು ಇವತ್ತು ಹಾಕಿ ಅವ್ರ ದೊಡ್ಡ ಮನಸ್ಸಿಗೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಮತ್ತೆ ಇದು ಕಾಂಗ್ರೆಸ್ ವೇದಿಕೆ, ನಾವು ಗೌರ್ಮೆಂಟ್ ವೇದಿಕೆ ಅಲ್ಲ. ನಾನು ಒಂದು ಹೇಳ್ತೀನಿ, ನೆನ್ನೆಲ್ಲ ಮೊನ್ನೆ ದಿವಸ ನಮ್ಮ ಮೇಡಮ್ ಅವರು ಅಸೆಂಬ್ಲಿನಲ್ಲಿ ನಮ್ಮ KGF ಕ್ಷೇತ್ರ ಮಾತ್ರ ಅಲ್ಲ, ನಮ್ಮ ಕೋಲಾರ ಜಿಲ್ಲಾ ಮಾತ್ರ ಅಲ್ಲ, ಇಡೀ ರಾಜ್ಯಕ್ಕೆ ಒಂದು ಸಂದೇಶನ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಈ ಪೆನ್ಷನ್ ಯಾರು ಟೀಕೆ ಮಾಡಿದ್ರು ಆ ಟೀಕೆಗಳೆಲ್ಲ ಒಂದು ತೆರವಿಳಿದೆ. ಆ BJP ಅವರು ಏನು ಗೊಂದಲ ಮಾಡಿದ್ರು ಅಸೆಂಬ್ಲಿನಲ್ಲಿ ನಮ್ಮ ಜನಗಳಿಗೆ, ಇಡೀ ಕರ್ನಾಟಕ ಜನಕ್ಕೆ, ಬರೀ KGF ಜನಕ್ಕಲ್ಲ, ಅವ್ರಿಗೆಲ್ಲ ಬಂದು ಈ ಥರ ಪೆನ್ಷನ್ ಅನ್ಯಾಯ ಆಗಿದೆ, ಅವ್ರಿಗೆ 32 ಲಕ್ಷದಿಂದ 1,20,000ವರೆಗೆ ಕೊಡಬೇಕು ಹಂಗನೆ ಹೇಳ್ಬಿಟ್ಟು ಇವತ್ತಿನ ದಿವಸ ಅಲ್ಲಿ ಅಸೆಂಬ್ಲಿನಲ್ಲಿ ಮಾತಾಡಿ ಮಾನ್ಯ ಮುಖ್ಯಮಂತ್ರಿಗಳು
ಅವರೆಲ್ಲ ಬಂದ್ಬಿಟ್ಟು ಇವತ್ತು ನಿಮ್ಮ ಆದೇಶನು ಎಲ್ಲ ವಾಟ್ಸಪ್ಗಳಲ್ಲಿ ಪೇಪರ್ಗಳೆಲ್ಲ ಬಂದಿದೆ. ಕಷ್ಟ ಬಿದ್ದು ಒಂದು ಹೆಣ್ಣುಮಗು ಇದು ಅಸೆಂಬ್ಲಿಯಲ್ಲಿ ಮಾತಾಡಿ ಅದೆಲ್ಲ ಬಂದು ಇವತ್ತು ಸರಿ ಮಾಡಿ ಯಾರಿಗ ಅನ್ಯಾಯ ಬಾರ್ದು ನೋಡಿದ್ದಾರೆ. ಅದಕ್ಕೆ ಅವ್ರಿಗೆ ಧನ್ಯವಾದ ಹೇಳಬೇಕು. ಇನ್ನೊಂದು ಕಾಂಗ್ರೆಸ್ ಅವ್ರಿಗೊಂದು ಹೇಳ್ತೀನಿ, ನಾವು ಮೇಡಮ್ ಒಂದು ಸಾಧನೆ ಮೇಡಮಿನ ಸಾಧನೆ ಬಂದ್ಬಿಟ್ಟು ಮನೆ ಮನೆಗೆ ತಪ್ಪಿಸೋದು ನಾವು ವಿಫಲ. ನಾವು ಯಾರು ಬಂದ್ಬಿಟ್ಟು ಅದನ್ನ ಬಂದ್ಬಿಟ್ಟು ಜಯ ಮಾಡಿಲ್ಲ. ಹುಟ್ಟು ನಮ್ಮ ಮೇಡಮ್ ಬರ್ತಾರೆ, ಅವ್ರ ಜೊತೆಯಲ್ಲಿ ನಿಂತ್ಕೋಬೇಕು, ಹೋಗ್ಬೇಕಂತಲ್ಲ. ಅವ್ರು ಏನು ಸಾಧನೆ ಮಾಡಿದ್ದಾರೆ ಅದು ಮನೆ ಮನೆ ಬಾಗಿಲಿಗೆ ಹೋಗ್ಬೇಕು. ಮನೆ ಮನೆಯಲ್ಲಿರೋ ಕಷ್ಟಗಳನ್ನ ಅವ್ರ ಹತ್ರ ಬಂದು ತಗೊಳ್ಬೇಕು, ಅವರಿಂದ ಹೋಗ್ಬೇಕು. ಎಷ್ಟು ಟೀಕೆ ಮಾಡಿದ್ರು ಮೇಡಮ್ ಅವ್ರು ಮಾಡಿಲ್ಲ. ಯಾವನೊಬ್ಬ ಹೇಳಿದ ಅವ್ರ ಅಪ್ಪನ ಹತ್ರ ಕೇಳ್ಬೇಕ ಹಂಗಂತ ಅವ್ರ ತಾತನ ಹತ್ರ ಕೇಳಿ ಮಾಡಿದ್ದಾರೆ. ಇವತ್ತು ಅವ್ರ ತಾತನ ಹತ್ರ ಮಾಡಿ ಹೇಳಿದ್ದಾರೆ. ಇವತ್ತು ಇಡೀ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಬರೀ ಇದು ನಮ್ಮ ಕ್ಷೇತ್ರಕ್ಕಲ್ಲ, ಟೀಕೆಗಳು ಸಾಯ್ತೆ, ಕೆಲಸಗಳು ಉಳಿತದೆ. ಇವಾಗ ನಮ್ಮ ಮೇಡಮ್ ಅವರು ಇವತ್ತು MLA ಆಗಿ, ನಮ್ಮ ಕಾಂಗ್ರೆಸ್ ಶಾಸಕರಾಗಿ, ನಮ್ಮ ಕಾಂಗ್ರೆಸ್ ಮುನ್ಸಿಪಾಲಿಟಿ ಆಗಿ ಇವತ್ತು KGFನಲ್ಲಿ ಏನೇನು ಅಭಿವೃದ್ಧಿ ಕಂಡಿದೆ ಅಂತ ಕರ್ನಾಟಕದಲ್ಲಿ ಯಾವ ಜಿಲ್ಲೆನೋ ಯಾವ ಕ್ಷೇತ್ರನೂ ಕಂಡಿಲ್ಲದ ನಮ್ಮ ಕ್ಷೇತ್ರ ಅಭಿವೃದ್ಧಿನಲ್ಲಿ ಮೊದಲದಾಗಿದೆ. ಅದರಲ್ಲಿ ಜನಗಳ ಹತ್ರ ಸೇರಿಸೋದು ಕಾಂಗ್ರೆಸ್ ಅವರು ವಿಫಲವಾಗಿದೆ ಅಂತ ನಾನು ಆಪಾದನೆ ಮಾಡ್ತಾ ಇದ್ದೀನಿ. 7 ವರ್ಷ ಮುಂಚೆ ಯಾವ ತಹಸೀಲ್ದಾರ್ ಆಫೀಸ್ ಇತ್ತು ಇಲ್ಲಿ, ಯಾವ ಮಿನಿ ವಿಧಾನಸೌಧ ಇತ್ತು ಇಲ್ಲಿ, ಯಾವ ಕಾಲೇಜ್ ಇತ್ತು ಇಲ್ಲಿ, ಯಾವ ಹಾಸ್ಪಿಟಲ್ ಇತ್ತು ಇಲ್ಲಿ, ಯಾವ DR ಕ್ವಾರ್ಟರ್ಸ್ ಇತ್ತು ಇಲ್ಲಿ. ಇವತ್ತು ಮಾನ್ಯ ನಮ್ಮ ಅಂಬೇಡ್ಕರ್ ಅವರಿಗೆ ನಮ್ಮ ಅರಣ್ಮನೆ ತರ ಒಂದು ಸ್ಮಾರಕ ಕಟ್ತಾ ಇದ್ದಾರೆ. ಕಾಂಗ್ರೆಸ್ ಅವರೆಲ್ಲ ನೀವು ಹೋಗಿ ನೋಡ್ಬೇಕು, ಅದನ್ನ ಪ್ರಚಾರ ಮಾಡಬೇಕು. ನಮ್ಮ ಶಾಸಕರು 10 ಕೋಟಿನಲ್ಲಿ ಕಟ್ತಾ ಇದ್ದಾರೆ, 8 ಏಕರ್ನಲ್ಲಿ ಕಟ್ತಾ ಇದ್ದಾರೆ ಅಂತ ಜನಗಳು ಮುಟ್ಟಿಸೋದು ಕೆಲಸ ಮಾಡಬೇಕು. ನಾವಲ್ಲ, ಎಲ್ಲರೂ ಹೋಗ್ಬೇಕು. ನಮ್ಮ ಕರ್ತವ್ಯ ಹೇಳಕ್ ಹೇಳ್ತೀನಿ. ನಾನು ಇಷ್ಟ ಬಿಡ್ತೀನಿ. ನಮ್ಮ ಮೇಡಮ್ ಅವರು ಹೇಳಿದ್ರು, ನಾನು ಹೇಳ್ತೀನಿ ನೋಡಿ, ನಾವು ಎಲೆಕ್ಷನ್ ಮುಂಚೆ ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿವರೆಗ ಮೇಡಮ್ ಸಾಧನೆಗಳು ಏನಿದೆ ಅದು ಮನೆ ಮನೆಗೆ ತಲುಪಿಸಿದೆ. ನಾವು 50,000 ಲೀಡಿಂಗ್ನಲ್ಲಿ ಗೆದ್ದಿದ್ದೀವಿ. ನಾವು 1 ಲಕ್ಷ ಲೀಡಿಂಗ್ ಹೋಗ್ಬೇಕು. ಅದಕ್ಕೆ ಏನು ಪ್ರಯತ್ನ ಮಾಡಬೇಕು ಅದನ್ನ ಬಂದ್ಬಿಟ್ಟು ನಾವೆಲ್ಲ ವಿಫಲವಾಗ್ತಾ ಇದ್ದೀವಿ. ಕಾಂಗ್ರೆಸ್ ಕಾರ್ಯಕರ್ತರು ನಾವು ಹೇಳ್ತಾ ಇದ್ದೀವಿ ನೋಡಿ, ನೀವು ಎಲ್ಲರೂ ಬಂದ್ಬಿಟ್ಟು ಮೇಡಮ್ ಸಾಧನೆಗಳನ್ನ ಬಂದ್ಬಿಟ್ಟು ಹೇಳ್ಬೇಕು. ಮಾನ್ಯ ನಮ್ಮ ಹಿರಿಯವರು ಮುಂಚಿನ ಬ್ಲಾಕ್ ಅಧ್ಯಕ್ಷರು ಮದರಮುತ್ತು ಸಾಹೇಬರು ಬಂದಿದ್ದಾರೆ, ಅವ್ರಿಗೂ ನಮ್ಮ ನಮಸ್ಕಾರ. ಈ ಥರ ನಮ್ಮ ಸಾಧನೆಗಳನ್ನ ಎಲ್ಲನೂ ನಾವು ಹೇಳಬೇಕು. ಇನ್ನೊಂದು ಇವತ್ತು ಧೈರ್ಯವಾಗಿ ಹೇಳ್ತಾ ಇದ್ದೀನಿ ನಿಮ್ಮ ಮುಂದೆ, ಟೀಕೆಗಳು ಸಾಯುತ್ತೆ, ಕೆಲಸಗಳು ನಿಲ್ಲುತ್ತೆ ಅಂತ. ಇವತ್ತು ಟೀಕೆಗಳು ಮಾಡ್ತಾರೆ, ರಾಜಕೀಯವಾಗಿ ಮಾತಾಡಲ್ಲ, ಬೇರೆ ಬೇರೆ ಮಾತಾಡ್ತಾರೆ. ನಾವು ಇದೇ ಊರಿನಲ್ಲಿ ಹುಟ್ಟಿ ಮುಗದ ಮಗ, ನಾವು ಗಂಡಸಿದೆ, ಮೀಸೆ ಇದೆ, ನಮ್ಗೂ ಮಾತಾಡಕ್ಕೆ ಹಕ್ಕಿದೆ. ನೀವು ರಾಜಕೀಯವಾಗಿ ಟೀಕೆ ಮಾಡಿ, ಪೊಲಿಟಿಕಲ್ ಆಗಿ ಟೀಕೆ ಮಾಡಿ, ಇನ್ನೊಂದು ಸತಿ ಯಾರಾದರೂ ನಮ್ಮ ಮೇಡಮನ ಆಗಲಿ ಬೇರೆಯವರು ಆಗಲಿ ಅವ್ರು ಏನು ಲಿಮಿಟ್ ಇದೋ ಲಿಮಿಟಿಗೆ ಮೇಲೆ ಟೀಕೆ ಹಾಕಿದ್ರೆ ನಾವು ಮೀಸೆ ಇಟ್ಕೊಂಡೆ ಗನ್ಸಾಗಿ ಓಡೋರಲ್ಲ. ಯಾರು ಓಡ್ತಾರ ಇಲ್ಲ. ಈ ವಲ್ಲಲ್ ಮುನ್ಸ್ವಾಮಿ ನಿಮಗೆ ತಿರಿಯಟ್ಟು ಕೊಡ್ತೀನಿ. ನಿಮ್ಮದು ಕೂಡ ಸೂಟ್ ಕೇಸ್ ತುಂಬ ಇದೆ ನನ್ನ ಹತ್ರ. ಸೂಟ್ ಕೇಸು, ಟ್ರಂಕು, ಬೀರೋ ಎಲ್ಲದರಲ್ಲಿ ಇಟ್ಟಿದ್ದೀನಿ. ಎತ್ತು ಬಿಟ್ರೆ ನೀವು ಎಲ್ಲಿಗೆ ಓಡ್ತಾರ ಆಗಲ್ಲ. ಯಾವ ನೋಡಿದ್ರು ಸೇರಿ, ಎಲ್ಲಿ ನೋಡಿದ್ರು ಸೇರಿ, ಇವರು ಸಿಕ್ಕಿರೋ ಒಂದೇ ವ್ಯಕ್ತಿ ಗೋವಿಂದಗೌಡ. ಅವರು ನಮ್ಮ ಪಕ್ಷಕ್ಕೆ ಮಾರ್ಗದರ್ಶಕರು. ಈ ಕ್ಷೇತ್ರದಲ್ಲಿ ಎಷ್ಟು ಸಾವಿರ ಜನಕ್ಕೆ ಲೋನ್ ಕೊಟ್ಟಿರೋರು. ಉದಾಹರಣೆ ಕೇಳ್ತೀನಿ, ಈ ವಾರ ಕೂಡ ಒಬ್ಬರ ಹಾಸ್ಪಿಟಲ್ನಲ್ಲಿ ಪ್ರಾಣಗಳು ನಗಲ್ತಾ ಇದ್ದಾರೆ, ಅವ್ರಿಗೆ 2 ಲಕ್ಷ ಕೊಟ್ಟಿದ್ದಾರೆ. ಈ KGFನಲ್ಲಿ ಜಾತ್ರೆ, ಒಂದು ದೇವಸ್ಥಾನ ವ್ಯಕ್ತಿ ಅಂದ್ರೆ ಅವ್ರ ಹತ್ರ ಹೋದ್ರೆ ಲಕ್ಷಾಂತರ ರೂಪಾಯಿ ಕೊಡ್ತಾರೆ. ಎಡಗೈನಲ್ಲಿ ತಮಿಳಿನಲ್ಲಿ ಇರ್ತಾನೆ, ಅದು ಅರ್ಧ ಕೈಕಿ ಸುನಾಮ ಬೇಕಾದ್ರಲ್ಲ ಪೇಸದ್ದು ಜಾಸ್ತಿ. ಒಂದು ಮಾರ್ಗದರ್ಶಕರು ನಮಗೆ, ಅವರು ನಮ್ಮ ಪಕ್ಷಕ್ಕೆ ಮಾರ್ಗದರ್ಶಕರು. DCC ಬ್ಯಾಂಕ್ನಲ್ಲಿ ಲೋನ್ ಕೊಡುವಾಗ ಗೋವಿಂದಗೌಡರು ಚೆನ್ನಾಗಿದ್ರು ಅವತ್ತು. ಅವ್ರ ಹತ್ರ ಹೋಗ್ಬಿಟ್ಟು ಇವ್ರಿಗೆ 10 ಲೋನ್ ಕೊಡಿ, ಇವ್ರಿಗೆ 100 ಲೋನ್ ಕೊಡಿ ಹಂಗಂತ ಕಿವಿ ನಿಂತ್ಕೊಂಡಿರಲಿಲ್ಲ. ಅವಾಗ ನಿಮ್ಗೆ ನಾಚಿಕೆ ಇಲ್ಲ. ಇವತ್ತು ಟೀಕೆ ಮಾಡಕ್ ಮಾತ್ರ ಯಾವತ್ತು ನೋಡಿದ್ರು ಗೋವಿಂದಗೌಡರು. ಯಾಕಂದ್ರೆ ಇಲ್ಲಿ ರೂಪಾ ಮೇಡಮ್ ಹತ್ರ ಬಂದ್ಬಿಟ್ಟು ಹೇಳಕ್ಕೆ ಯಾವ ಟೀಕೆನೂ ಇಲ್ಲ. ಅವ್ರಿಗೆ ಏನಿದೆಯಾ ಅವರು ಶಕ್ತಿಗಿನ್ನ ಮೀರಿ ಇವತ್ತು ಕೆಲಸಗಳು ಮಾಡ್ತಾ ಇದ್ದಾರೆ. ನೀವು ಕಾಂಗ್ರೆಸ್ ಕರ್ತವ್ಯರು ಒಬ್ಬೊಬ್ರು ಸಿಪಾಯಿ ತರ ಇರಬೇಕು.
ಯಾವನು ಮಾಡ್ತಾನೆ ಅವ್ರಿಗೆ ತಿರುಗೇಟ್ ಕೊಡ್ಬೇಕು. ಅವಾಗನೇ ನೀವು ಬಂದ್ಬಿಟ್ಟು ನಿಜವಾಗಲೇ ನೀವು ಕಾಂಗ್ರೆಸ್ ಅವರನ್ನು ಹೇಳ್ಕೊಳಕ್ಕಾಗುತ್ತೀನಿ. ನಿಮ್ ಬಾಯಿ ಇಲ್ಲ, ನೀವು ಮಾತಾಡೋದಲ್ಲ, ನಮ್ಮ ಸಾಧನೆಗಳನ್ನ ಹೇಳ್ಬೇಕು. ಅವ್ರು ಟೀಕೆ ಮಾಡೋವ್ರಿಗೆ ಅವ್ರಿಗೆ ಹೇಳ್ಬೇಕು. ಇವತ್ತು ಏನ್ ಟೀಕೆ ಮಾಡಿದ್ರು, 14,000 ಜನಗಳಿಗೆ ಪೆನ್ಷನ್ ಇಲ್ಲ, ಮೇಡಮ್ ಅವರೇ ಮಾಡಿಬಿಟ್ರು, ಮೇಡಮ್ ಕೇಳಿಲ್ಲ ಅಂತ ಇವತ್ತು ರಾಜ್ಯಕ್ಕೆ ಮಾಡಿಕೊಟ್ಟಿದ್ದಾರೆ. ಅದು ಯಾರು ಹೇಳ್ಬೇಕು? ನಾವೆಲ್ಲ ಹೋಗಿ ಮನೆ ಮನೆಗೆ ಹೇಳ್ಬೇಕು, ನಮ್ಮ ಮೇಡಮ್ ನಿಮ್ಮ ಕಷ್ಟ ಎಲ್ಲ ತೀರಿಸಿದ್ದಾರೆ. ಯಾವುದೇ ಒಂದು ಪ್ರಯತ್ನ ಇದ್ರೆ ಆವತ್ತೇ ಬಂದ್ಬಿಟ್ಟು ಆ ಬೆಂಗಳೂರಿನ ಅಧಿಕಾರಿಗಳನ್ನ ಕರ್ಕೊಂಡು ಸಭೆ ಮಾಡ್ತಾರೆ, ಕ್ಯಾಂಪಿಂಗ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಎಲ್ಲ ಈ ನಮ್ಮ ಕ್ಷೇತ್ರದಲ್ಲಿ ಬಿಷಾಪ್ ಹೇಳ್ತಾರೆ ಅಂಡರ್ಸ್ಟ್ಯಾಂಡ್ ಪೇಟೆ, ಇಲ್ಲಿ ಇರೋರೆಲ್ಲ ನಿಮ್ಗೆ ಗೊತ್ತಿದೆ. ಮೇಡಮ್ ಬಂದ ಮೇಲೆ ಈ ರೋಡ್ ಹೆಂಗಾಗಿದೆ, ಬ್ರಿಡ್ಜ್ ಹೆಂಗಾಗಿದೆ, ಲೈಟ್ ಹೆಂಗಾಗಿದೆ, ಎದೆ ಮುಟ್ಟಿ ನೀವೆಲ್ಲ ನೋಡಬೇಕು. ನಾನು ಮಾನ್ಯ ಮೇಡಮ್ ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಇವತ್ತು, ದಯವಿಟ್ಟು ಮೇಡಮ್ ಈ ರೂಟ್ನಲ್ಲಿ ಯಾವುದಾದ್ರು ಬಸ್ ಹೋಗುತ್ತೋ, ಕುಪ್ಪಮ್ಮ ಹೋಗೋದು ಇಲ್ಲಿ ಬಂದು ನಿಲ್ಲಬೇಕು, ಕುಪ್ಪಿನ ಬರೋದು ಇಲ್ಲಿ ಬಂದು ನಿಲ್ಲಬೇಕು. ಇದು 30 ವರ್ಷ ಸಾಧನೆ ನಮ್ಮ ಮೇಡಮ್ ಅವರು ಬ್ರೇಕ್ ಮಾಡಿದ್ದಾರೆ ಅಂತ ನೀವು ಈ ಸ್ಟೈಲ್ಸ್ ತೆಗೆದುಬಿಟ್ಟು ಇದರಲ್ಲಿ ನಿಮ್ಮ ಕೈಯಿಂದ ಇದು ಓಪನ್ ಮಾಡಿ ಕೊಟ್ಟಿದ್ದಲ್ಲ. ಈ ಬಸ್ ಬಂದ್ರಣ ರೂಪಾ ಮೇಡಮ್ ಇಂದ ಬಸ್ ಬಂತು, ನಮ್ಮ MLA ಸೌಕರ್ಯ ಮಾಡಿಕೊಟ್ಟಿದ್ದಾರೆ ಅಂತ ನೀವು ಎಲ್ಲರೂ ಬಂದು ಎಲ್ಲ ಬಸ್ನ ಇಲ್ಲಿ ಬಂದು ನಿಂತು ಪಿಕಪ್ ಮಾಡ್ಕೊಂಡು ಹೋಗ್ಬೇಕು ಅಂತ ನಾನು ನಿಮ್ಮನ್ನ ವಿನಂತಿ ಮಾಡ್ತೀನಿ ಮೇಡಮ್. ನಾನು ಯಾಕಂದ್ರೆ ನಮ್ಮ ಆದಂಗ ಜಾಸ್ತಿ ಇತ್ತು. ಇದು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ಸಿನ ಸೊತ್ತು. ಭಾರತ ರತ್ನ ರಾಜೀವ್ ಗಾಂಧಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಸೊತ್ತು. ಇದರಲ್ಲಿ ನಮ್ಮ ಮಾತಾಡೋಕ್ಕೆ, ಪಕ್ಷದಲ್ಲಿ ಮಾತಾಡೋಕ್ಕೂ ನಮ್ಗೆ ಹಕ್ಕಿದೆ. ಅದರಿಂದ ನಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನು ಬಿಚ್ಚಿಡೋಕ್ಕೆ ನನಗೆ ಇವತ್ತು ಒಂದು ಟೈಮ್ ಸಿಕ್ಕಿದೆ. ಅದರಿಂದ ನಾನು ಹೇಳ್ತೀನಿ ನೋಡಿ, ನಮ್ಮ ಕಾರ್ಯಕರ್ತರೆ ನೀವೆಲ್ಲ ವೀರಾದಿ ವೀರನಾಗಿರ್ಬೇಕು, ಶೂರಾದಿ ಶೂರನಾಗಿರ್ಬೇಕು. ನಾವು ಎಲ್ಲ ಮಾಡಿಬಿಟ್ಟು ನಾವು ಏನಿಲ್ಲಂಗೆ ನಾವು ಯಾವುದಕ್ಕೂ ಪ್ರಯೋಜನ ಇಲ್ಲಂಗೆ ಕೂತ್ಕೋಬಾರ್ದು. ನಮ್ಗೇನು ಮಾಡಿಲ್ಲ ಮೇಡಮ್ ಹೇಳಿ, ನಮ್ಗೇನು ಮಾಡಿಲ್ಲ. ರೋಡ್ ಮಾಡಿಲ್ವಾ, ಲೈಟ್ ಮಾಡಿಲ್ವಾ, ನಮ್ಮ 7 ವರ್ಷಕ್ಕೆ ಮುಂಚೆ ಇರೋರೆಲ್ಲ ಬಿಲ್ಡಿಂಗ್ ಎಲ್ಲ ಬಂದ್ಬಿಟ್ಟು ಅದೇ ಅಲ್ಲೇ ಇದ್ದು ಬಿಡ್ತಾ, ಅವ್ರ ಕಷ್ಟ ಇಲ್ವಾ, ಅವ್ರ ಶ್ರಮ ಇಲ್ವಾ, ಅದೆಲ್ಲ ಬಂದ್ಬಿಟ್ಟು ನಮ್ಮ ಜನಗಳಿಗೆ ಹೇಳ್ಬೇಕು. ಒಂದು ಕಾರ್ಯಕ್ರಮ ಮಾಡಿದ್ರೆ ನಾವು ಏನು ಕಾರ್ಯಕ್ರಮ ಮಾಡಿದ್ರೆ ಅದು ಮುಟ್ಟಬೇಕು. ಅದೇ ನಮ್ಮ ಕಾರ್ಯಕರ್ತರು, ನಮ್ಮ ಲೀಡರ್ಸ್ಗಳೆಲ್ಲ ಮಾಡಬೇಕಾಗಿರೋ ಕರ್ತವ್ಯ ಅದ್ರ ಮಾಡಬೇಕು. ಮೇಡಮ್ ಮೊನ್ನೆ ಇದು ಕಿರ್ಚಾಡಿದ್ರು, ಅವ್ರು ಕೂಗಾಡಿದ್ರು, ಅದರಲ್ಲೇ ಇವತ್ತು ಜಯ ಮಾಡಿಕೊಂಡು 17ನೇ ತಾರೀಕು ಅಸೆಂಬ್ಲಿನಲ್ಲಿ ಅವರು ಪ್ರಶ್ನೆ ಮಾಡ್ತಾರೆ. 18ಕ್ಕೆ ಇದು ಆದೇಶ ಬರುತ್ತೆ. ನಮ್ಮ ತಹಸೀಲ್ದಾರ್ ಅವರು ಬಂದ್ಬಿಟ್ಟು ನಮ್ಮ ಮೇಡಮ್ ಅವರ ಪ್ರಯತ್ನದಿಂದ ಇಡೀ ರಾಜ್ಯಕ್ಕೆ ಈ ಪೆನ್ಷನ್ ಸಮಸ್ಯೆ ತೀರಿತ್ತು ಅಂತ ಹೇಳಿದ್ದಾರೆ. ನೀವು ಕಾಂಗ್ರೆಸ್ ಅವರು ನಿಮ್ಮ ಮನೆಗೆ ಹೇಳಕ್ಕೆ ನಿಮ್ಗೇನು ತೊಂದರೆ? ಹೇಳ್ಬೇಕು, ನಮ್ಮ ಮೇಡಮ್ ತೀರಿಸಿದ್ದಾರೆ, ಭಯ ಬೀಳ್ಬೇಡಿ, ನಿಮ್ಗೆಲ್ಲ ಮಾಡಿಕೊಡ್ತಾರೆ ಹಂಗಂತ ನೀವು ಹೇಳ್ಬೇಕಂತ ನಮ್ಮ ಮನಸ್ಸಿನಲ್ಲಿ ಇರೋದು ಹೇಳಿದ್ದೀನಿ. ನಾನು ಸುಮ್ಗೆ ಹೇಳೋದಲ್ಲ, ಇಲ್ಲ, ಇನ್ನೊಂದ್ಸತಿ ಹೇಳ್ತೀನಿ. 20 ವರ್ಷದಿಂದ ಮುಚ್ಚಾಕಿದ ಮಹಾನುಭಾವ ಶ್ರೀಮಾನ್ ರಾಜೀವ್ ಗಾಂಧಿ ಅವ್ರ ಸ್ಟ್ಯಾಚ್ಯೂನ ಶ್ರೀಮಾನ್ ಅವ್ರ ಬಬ್ಲು ಅವ್ರ ಫ್ಯಾಮಿಲಿ ಇವತ್ತು ಇಷ್ಟು ಹಂತಕ್ಕೆ ತಗೊಂಡು ಬಂದಿದ್ದಾರೆ. ಇದು ತುಂಬ ಮೆಚ್ಕೋಬೇಕಾಗಿದೆ ವಿಷಯ. ನನ್ನ ಮನಸಾರಾಗಿ ನನ್ನ ಪರವಾಗಿ ನಮ್ಮ KGF ಜನತಾ ಪರವಾಗಿ ಯಾವಾಗ ನೋಡಿದ್ರು ಈ ನಮ್ಮ ಮಾಧ್ಯಮ ಮಿತ್ರರು ಮುಚ್ಚಾಕಿದೆ 1 ವಾರ ಹಾಕಿ ಸ್ವಾಮಿ ತೆರೆದಿದ್ದಾರೆ ಅಂತ ನಮ್ಮ ಮೇಡಮ್ ತೆರೆದಿದ್ದಾರೆ. ಹಂಗಂತ ನೀವು 1 ವಾರ ಹಾಕ್ಬೇಕು. ಅವರು ಈ ದೇಶಕ್ಕೆ ರಕ್ತ ಕೊಟ್ಟಿರೋದು ಯಾರಂದ್ರೆ ಕಾಂಗ್ರೆಸ್. ಇಂದಿರಾ ಗಾಂಧಿ ಅವರು ಶೂಟ್ ಮಾಡುವಾಗ ರಕ್ತ ಸುರಿತು. ನಮ್ಮ ಇದು ಶ್ರೀಪೆರಂಬತ್ತೂರಿನಲ್ಲಿ ಅವ್ರು ಪ್ರಾಣ ಕೊಟ್ಟು ರಕ್ತ ಕೊಟ್ಟು ಇವತ್ತು ದೇಶಕ್ಕಾಗಿ ಅವ್ರು ಪ್ರಾಣ ಕೊಟ್ಟವರು. ಅವರೆಲ್ಲ ನೀವು ನಮ್ಮ ಇನ್ನೂ ಕಾಂಗ್ರೆಸ್ ಪಕ್ಷ ಅಂದರೆ ಶ್ರೀಮತಿ ಇಂದಿರಾ ಗಾಂಧಿ ಅವ್ರ ಪುತ್ಲೆ ಇದೆ. ಮೇಯ್ನು ರಾಜೀವ್ ಗಾಂಧಿ ಅವರು ಪುತ್ಲೆ ಬಂದ್ಬಿಟ್ಟು ಇಲ್ಲಿ ಅಂಡರ್ಸ್ಟ್ಯಾಂಡ್ ಪ್ಯಾಟರ್ನ್ ಬಂದಿದೆ. ನಿಮ್ಮ ಫ್ಯಾಮಿಲಿಗೆ ಯಾವತ್ತೂ ಹೆಸರಿರುತ್ತೆ. ನಮ್ಮ ಹಳೆ ಕಾಂಗ್ರೆಸ್ ಅವರು ಯಾರು ಕಷ್ಟ ಬಿದ್ದಿದ್ದಾರೆ, ನಾನು ಫಸ್ಟ್ ಹೇಳ್ಬಿಟ್ಟು ಅವ್ರ ಪಾದಕ್ಕೂ ನಾನು ನಮಸ್ಕಾರ ಹೇಳ್ತೀನಿ. ಇವರು ಅವರು ಅಂತ ನಾನು ಹೇಳಲ್ಲ, ಯಾರು ಕಷ್ಟ ಬಿದ್ದಿದ್ದಾರೋ ಅವ್ರ ಪಾದಗಳಿಗೆಲ್ಲ ನಾನು ನಮಸ್ಕಾರಗಳು ಹೇಳಿ ಇಷ್ಟೊತ್ತು ಅವಕಾಶ ಕೊಟ್ಟ ನಮ್ಮ ಮೇಡಮ್ ಅವ್ರಿಗೂ, ನಮಗಿಲ್ಲ ಪಕ್ಷದಲ್ಲಿ ಕೌನ್ಸಿಲರ್ಗಳು ಎಲ್ಲ ನಿಮ್ಮ ಹೆಸರು ಹೇಳಿಲ್ಲ ಅಂತ ನಮಗೆ ಇದು ಮಾಡಬೇಡಿ. ಮನಸ್ಸಲ್ಲಿ ಇದೆ, ಹುಟ್ಟುವಾಗ ಉಸಿರಿರಲ್ಲ, ಸಾಯುವಾಗ ಹೆಸರಿರಲ್ಲ. ನಮ್ಮ ಮೇಡಮ್ಗೆ ನಿಮ್ಮ ಟೀಕೆಗಳು ಎಷ್ಟು ಜನ ಮಾಡ್ತಾರೋ, ಟೀಕೆಗಳು ಸಾಯ್ತೆ, ಕೆಲಸಗಳು ಉಳಿತದೆ ಅಂತ ಹೇಳಿ ನಿಮಗೆಲ್ಲ ನಮಸ್ಕಾರ ಹೇಳಿ ಮುಗಿಸ್ತೀನಿ. நமஸ்காரம். சசிதர் அவர்களே, இந்த சிலைக்காக பாடுபட்ட திறத்தனம் என்று
முயற்சியாக எடுத்துக்கொண்டிருக்கும் நூரி இன்ஸ்டியூட் உடைய ஷாஜாத்துடைய ஃபேமிலி, பபுளுடைய ஃபேமிலிக்கு ஃபஸ்ட்டு நான் அவங்களுக்கு நன்றி தெரிவிக்கிறேன். ஏன்னா இந்த சிலை ஹிஸ்ட்ரி வந்து நான் சொல்லணும்னா ஒரு 5 நிமிஷம் சொல்லி ஆவேன். அது யாரை குறைச்சிக்கூடாது. இந்த சிலையுடைய ஹிஸ்ட்ரி தான், யார் இந்த சிலைக்காக பாடுபட்டதோ, இந்த சிலை ஏன் இங்கே வந்துச்சு, இந்த சிலை எதுக்காக இங்கே வந்தது என்று சொல்லணும். இதில் வந்து நம்ம காங்கிரஸில் அந்த காலத்தில் நிறைய பேர் சீனியர் காங்கிரஸுக்கெல்லாம் தெரியும். குரூப்பிசம் பாலிடிக்ஸ். ஒன்று சம்பத்குமார், நசீர் அஹமத், KH முனியப்பா, ஜெய்பால் குரு, இந்த 2 குரூப்பில் ஓன் நினச்சி காங்கிரஸ். அதில் அவர் ஒரு ஃபங்க்ஷன் பண்ணால் நான் ஒரு ஃபங்க்ஷன் பண்ணேன், அவர் இந்திரா காந்தி பண்ணால் நானும் இந்திரா காந்தி ஃபங்க்ஷன் பண்ணேன். இது மாமூலாக போயிருந்தேன். அந்த டைமில் திடீர்னு நான் டிஸ்ட்ரிக்ட் ஆர்டர் செக்ரட்டரி இருந்தால், சம்பத்குமார் ஜெனரல் செக்ரட்டரி இருந்தார் டிஸ்ட்ரிக்ட் யூத் காங்கிரஸில். நான் ஒரு நோட்டீஸ் போட்டேன், நகரத்தில் ராஜீவ்காந்தி சிலையை வைக்கிறேன்னு போட்டேன். உடனே அவர் என்ன பண்ணிட்டாரு, ஜெய்பால் வச்சுட்டு அவன் எங்கே MLA டிக்கெட் கேட்க போகிறான்ற ஒரு எண்ணத்தில் அவர் என்ன பண்ணிட்டாரு, இங்கே ஒரு மண் சிலை எடுத்து வந்து வச்சிட்டார். இதுக்கு ஒரு கமிட்டி பண்ணார். அந்த கமிட்டிக்கு சேர்மன் ஸ்டான்லி. அவங்க ஒரு 4-5 பேர் குரூப் பண்ணி ஜெய்பால் அட்டாக் கொடுக்குறேன்னா ஸ்டான்லி தான் கெட்டி. நான் யாருக்கும் பயப்படுறதில்லை, அந்த காலத்துலேயும் பயப்படல, இப்பவும் பயப்படுறதில்லை. அப்போது அந்த கமிட்டி வந்து அப்படியே நின்றுச்சு. நான் செய்கிறேன், நீ செய்கிறேன், நான் செய்கிறேன், நீ செய்கிறேன்னு அப்படியே போயிடுச்சு. நம்முடைய மை காட் ஃபாதர் KH முனியப்பான் பல டைம் ஷாஜாத் வீட்டில் நாங்கள் எல்லாம் சாப்பிட்டுன்னு சொல்ல MP சொன்னார், அப்போ மினிஸ்டர் அவர், இந்த சிலையை உடனே பண்ணுப்பா, ஏன்னா கமிட்டி பண்ணுன்றார். சம்பாத்து ஒத்துக்கல. இல்லை அது எங்கள் கமிட்டி அது நான் ஒத்துக்கிறதுலன்ட்டார். சரி இருக்கட்டும் ஒரு சைடு. ஆனால் KH முனியப்பா ரொம்ப பாடுபட்டார். இருந்தாலும் என் அன்பு சகோதரி, அவருடைய புதல்வி KH முனியப்பா செய்யலைன்னா கூட அவருடைய புதல்வி MLA என்னுடைய அன்பு தகாட்சி செய்தாங்கன்னா அதை நான் பெருமைப்படுறேன். அவர் மீண்டும் இந்த நிகழ்ச்சியில் தங்கவேல நிறைய சேவை நான் சொல்ல வர்றேன், அது அப்புறமா பேசலாம். இந்த செலவுடைய ஹிஸ்ட்ரி அவள் தான். திடீர்னு வந்து ஷாஜாத்துக்கு அந்த அம்மா வந்து பபுளுக்கு டைரக்ஷன் கொடுத்தாங்க, இதை வந்து செய்யணும். அப்போ நான் பபுளை கேட்டேன், யாருப்பா சொன்னது உனக்கு செய்யணும்னு இருக்கிறேன். இல்லை அது இல்லை நிறையா டைமு ஏங்கில் கூட சொல்லுவாங்க. அப்புறமா வள்ளல் முன்சாமி பிரசிடென்ட் ஆக சொல்ல நானே ஜெர்மன் எல்லாம் சேர்ந்து முனிசிபாலிட்டியில் கொஸ்டின்ஸ் சேர்க்கணும். அந்த கொஸ்டின்ஸ் வந்து என்ன பண்ணணும்னா, ஒரு பிரைம் மினிஸ்டருடைய சிலை வந்து இன்னைக்கு கந்தலாக இருக்குது, இதை வந்து முனிசிபாலிட்டி ஃபண்டில் நீங்கள் வெங்கலத்தில் வைக்கணும்னு நான் பாடுபட்டோம். வெங்கலத்தில் நீங்கள் வந்து செய்யணுன்ட்டு இந்த சிலையை வந்து நாங்கள் சொன்னோம். முனிசிபாலிட்டியில் வந்து அது வந்து இன்ட்ரெஸ்ட் எடுத்துக்கல. அப்போ வள்ளல் முன்சாமி பிரசிடென்ட். ஏன் எடுத்துக்கலன்னா அதுக்கு ரைட்ஸ் இல்லைன்னு, ஒரு பிரைம் மினிஸ்டருக்கே ரைட்ஸ் இல்லாத முனிசிபாலிட்டி நம்ம நடத்தணும். அவருக்கு ரைட்ஸ்க்கு இது அந்த அமௌண்ட்டு கொடுக்கறதுக்கு ரைட்ஸ்க்கு நானும் ஜெர்மன்லாம் கொஸ்டின்ஸ் சொல்லி 10 லட்சம் சேங்ஷன் பண்ணேன். ஆனால் மேடம் வந்து உட்காந்து ஒரு மீட்டிங் அட்டன் பண்ணது கூட நாங்கள்லாம் கொஸ்டின்ஸ் கேட்டோம். இல்லை மேடம் சொன்னாங்க, இல்லை இது வந்து ரெகுலேஷன் பாஸ் பண்ணி இது வந்து 10 lakhs ஒதுக்குங்கன்னு கூட சொன்னாங்க. ஒதுக்காதனால தான் இத்தனை நாள் 1 வருஷம் 2 வருஷம் ஓடின பிறகு தான் நம்முடைய பபுல் மேடம் சொல்லி, மேடம் அவர்கிட்ட ஷாஜாக்கிட்ட சொல்லி இந்த சிலையை ஓப்பன் பண்ணோம். அவர் ஒரு 6-7 லட்சம் 10 லட்சம் நீங்கள் செலவு பண்ணி இந்த சிலையை ஒரு அழகுபடுத்துகிறாருன்னா பபுலுக்கு நான் எப்படி நன்றி சொல்கிறேன்னு சொல்லு. ஏன்னா நாங்கள் கஷ்டப்பட்டது இந்த சிலைக்காக கஷ்டப்பட்டோம், இந்திரா காந்தி சிலைக்காக கஷ்டப்பட்டோம். அப்போ கூட குறிப்பிட்டு தான் இந்திரா காந்தி சிலை ஓப்பன் பண்ண சொல்ல நசீர் அஹமத் ராஜேஷ் பைலட் இருந்து ஓப்பன் பண்ணுறாரு. ராஜேஷ் பைலட் இருந்து ஓப்பன் பண்ணுறாரு. நாங்கள் ஒரு 200 பேர் வெளியே விட்டாங்க, எங்களை உள்ளே விடல. அப்போ கூட குரூப்பிசம் தான் இது. இந்த குரூப்பிசமில் தான் இன்னைக்கு காங்கிரஸ் வந்தது. காங்கிரஸ் யாரும் வளர்க்கணும்னு சொல்லி எல்லாம் வந்தது. இப்போ சொல்கிறாரு வள்ளல் சாருக்கு நான் தெரிஞ்ச சொல்கிறேன், சம்பிங் யாரோ ஸ்டேட்மெண்ட் கொடுத்தாரு, காங்கிரஸ்காரெல்லாம் பேசணும்னு சொன்னார். வெல்கம் பண்ணுறேன், இது உண்மையான வெல்கம் தான். காங்கிரஸுக்கு தைரியம் இல்லை, பேசுறதுக்கு தைரியம் இல்லை, உண்மை சொல்றதுக்கு தைரியம் இல்லை. ரூபமாக MLA செயலில் சேர்ந்துக்கிறாங்களா, இல்லை சம்பிங் வேலை சேர்ந்துக்கிறாங்களா, அதுக்கு முன்னே என்ன சேர்ந்துக்கிறாரு, அதுக்கு முன்னே என்ன சேர்ந்து அதெல்லாம் சொல்கிறதுக்கு தைரியம் இல்லை. யாரோ அன்றைக்கி கூட ஒருத்தர் சொன்னால் KH முனியப்பா என்ன சேர்ந்தாரு. நீங்கள் KH முனியப்பாலாம் தான் நீங்கள் BGML எம்ப்ளாய்ஸ் பண்ணுங்க, அங்கே வேலை செய்கிறாங்கன்னா ஒர்க் ஷாப்பு, அது KH முனியப்பா பண்ண சாதனை.
அது யாரும் மறக்கக்கூடாது. காங்கிரஸ்காரர் எல்லாம் செய்யலன்னு சொல்லக்கூடாது. காங்கிரஸ் சேர்ந்து தான் இன்னைக்கு வந்து மெட்ராஸ் இது குப்போன்ட்டு மெட்ராஸ்க்கு போகுதுன்னா மார்க்கு போட்டு குப்பம் போனால் நம்முடைய கேச் முனியப்பா சாங்ஷன் பண்ணது தான். ஏன் பிஜேபி கவர்மெண்ட் ஒன்றும் பண்ணல? ஏன் ஓவர் பிரிட்ஜ் பண்ணார கேச் முனியப்பா ஏன் நீங்க ஒன்றும் பண்ணல? அது யாரும் நம்ம கேட்கறது இல்லை. கேட்காத உட்காந்து சும்மா மேடம் பின்னால சுத்தின்னு மேடம் வந்த பிறகு ஜே போட்டுரு, அது இல்லை. நம்ம எதிர்க்கனா அவனை எதிர்க்கணும், தைரியம் வந்து எதிர்க்கணும். நீங்க சம்திங் சொல்றாரு மேடம் பத்தி இவ்வளோ ஏக்கர் பண்ணிட்டாங்கன்றாரு. எந்த ஏக்கரும் பண்ணல, பக்கா தெரியும், ஊருக்கே தெரியும் எத்தனை ஏக்கர் பண்ணிக்கிறாரு. எத்தனை 100 ஏக்கர் எங்கேருந்து வச்சுருந்தாரு? ஒன்றும் இல்லை, யானைக்கல்லேருந்து சும்மா வந்து சும்மா போனாலுக்கு எந்த எம்எல்ஏ பண்ணல, தங்கம் இல்லை. சிஎம் இருந்தார், அவர் பண்ணல. டிஎஸ் பண்ணியிருந்தார், அவர் பண்ணல. பக்தவசனம் பண்ணல. இன்னைக்கு 2 பேர் வந்தீங்க, ராமக்கா வந்துச்சு, சம்பிங்க அந்த 100 ஏக்கர் எங்கேருந்து வந்துச்சு? ரூபா பின்னால் எதுனா ஒரு 100 அடி இருக்குதுன்னு சொல்லு, நான் அரசியல் விட்டு போயிடுறேன். இல்லை ஒரு 10 அடி இருக்குதுன்னு சொல்லி விட்டுருவேன். நீங்களாம் கேட்கணும். கேட்காது காங்கிரஸ்காரெலாம் கேட்கணும். காங்கிரஸ் விட்டா தானே நீங்க காங்கிரஸரை ஒற்றுமை சேர்த்தா தானே ஃபர்ஸ்ட். இன்னொரு ஒரு பழக்கம் ஆகிட்டுக்குது காங்கிரஸ் இதில். நான் நீ சொன்னதால சொல்கிறேன் வல்லரசன் சார், காங்கிரஸ் எல்லாம் ஒற்றுமையாகணும். காங்கிரஸ் எல்லாம் ஒற்றுமையாகணும்னா பேனர் பாலிடிக்ஸ் ஜாஸ்தியாக இருக்குது. இந்த பேனர் கப்பனே நான் தான் கேஜிஎஃப்ல காங்கிரஸில் பேனர் போட்டது. இது தெரிஞ்சுக்கணும். நீ போட்டான்னா போடா கட்டின அப்படிங்கிறது. ஜெய்பால் பூ கடைக்கு விளம்பரம் தேவையில்லை. என்னைக்குனாலும் எங்கே இருந்தாலும் போய் பூ வாங்கி ஆகணும். நாங்களாம் சீனியர் காங்கிரஸ்காரன்னு தெரியும் எல்லாருக்குமே. நீ போட்டால் தான் பேனரில் அது எல்லாரையும் அரணிச்சிட்டு போட்டால் தான் அந்த காங்கிரஸ் ஒற்றுமையாக இருக்கும். கேட்குறான் ஒருத்தன், ஏமா நீங்கள் இல்லை நீங்கள் இல்லைன்னு. யோ இதில் என்ன உனக்கு நீ தான் தெரியும். இது வந்து நைட்டு 1 மணிக்கு சண்டை போட்டு எனக்கு 1:30 மணிக்கு ஃபோன் பண்ணுறான். ஆனால் வந்து பேனர் அதை பற்றி கவலை இல்லை, விடுப்பா போட்டுக்கிறீங்களா போடுங்க. மேடம் வந்து ஓப்பன் ஆட்ட ராகுல் காந்தி இன்னைக்கு ராஜீவ் காந்தி ஓப்பன்னா 21 வருஷமா அன்னைக்கு சிலை ஓப்பன் பண்ணல. இன்னைக்கு 26 வருஷமா அந்த சிலை ஓப்பன் பண்ணாதது இன்னைக்கு நம்முடைய எம்எல்ஏ கையில் ஆயிக்குதுன்னா எம்எல்ஏக்கு எப்படி நன்றி சொல்லணும்? எல்லாம் சொல்லணும். நான் லாஸ்ட்ல ஒரு ஜே போடுவேன், எம்எல்ஏக்கு ஜே போட்டு நம்ம இறங்கிடலாம். ஏன்னா இந்த சிலையை வந்து பெங்கலத்தில் வச்சுக்கணும். நான் என்ன கேட்குறேன், பபுல் கிட்ட நீ சொல்லிட்ட எம்எல்ஏ அம்மா சந்தோஷம். நீ மனுஷன் சிந்தா வெங்கத்திலே வச்சுக்கலாம். நீ ஒண்டியே வெங்கத்தில் வச்சுக்கலாம். நாங்களாம் கூட தேவையில்லை. ரூபாமா மனசு வச்சிருந்தா டாக்டர் அம்பேத்கர் எப்படி சேர்ந்தியோ அதே போல் இங்கே வந்து நீங்கள் சேர்ந்து தான் எங்களுக்கு ரொம்ப சந்தோஷம் இருக்கும். அடுத்து என்னுடைய கோரிக்கை, இந்திரா காந்தி சிலை அது சம்பத்குமார் வச்சிருந்தாலும் சரி, ஜெய்பால் வச்சிருந்தாலும் சரி, யார் வச்சிருந்தாலும் சரி, அதை நீ வெங்கத்தில் பண்ணி ஆகணுன்றதான் என்னுடைய கோரிக்கை. அது ரூபா கையில் தான் ஆகணும். எம்எல்ஏ ரூபா கையில் தான் அந்த சிலை ஆகணும். இதோ ஆயிடும். ஏன்னா நீங்கள் ஆகஸ்ட்ல வெள்ள சொன்ன போல நல்ல நாள்ன்ட்டு இந்த நல்ல நாளில் டாக்டர் அம்பேத்கர் சிலையை ஓப்பன் பண்ண, ராஜீவ் காந்தி சிலையை ஓப்பன் பண்ண, இன்னைக்கு இந்திரா காந்தி சிலை கை கூட ஒஞ்சிட்டு இருந்துச்சு, ஏணி கூட இல்லாத இருந்துச்சு. நான் அப்போனா ரஷீத் கானை வச்சு அந்த ஏணி பண்ணி முனிசிபாலிட்டியில் 25,000 ரூபாய் வாங்கி கொடுத்து பண்ணேன். அப்போ எம்பி வரார், கேஎஸ் மணியா போகிறார், நான் பிளட் கேம்ப் பண்ணுறேன். உஷா கூட அங்கே அந்த டைமில் பிளட் எல்லாம் கொடுத்து என்னுடைய கேங் எல்லாம் சேர்ந்து கொடுத்தாங்க. அப்போது ஏணி இல்லாதனால ரஷீத் கான் பண்ணேன். அதனால அந்த ஏணியை கூட ஒஞ்சிட்டு இருக்கிறியம்மா, தயவு செஞ்சு வெங்கத்தில் நீ வைக்கணும். அதில் இல்லை பிளட்டு கொடுத்தது டேவிட் கொடுக்கல, விஷ்ணுகாந்த் கொடுத்தாரு, தர்மா கொடுத்தாரு, எல்லாம் கொடுத்தாரு. நாங்கள் ஒண்டியில் பண்ணிங்க அதான் டீம்னு சொல்லிட்டேன். அதனால அந்த சிலையை கூட நீ இந்த சிலையை வந்து தயவு செஞ்சு வெங்கத்தில் வைக்கணும், என்னுடைய கோரிக்கை. 2வது வந்து எதிர்கட்சிகள் நிறையா வந்து நம்மளுக்கு விமர்சனம் பண்ணுறது அது மாமூல். கட்சியில் வந்து எல்லாம் இருக்கும். அதுக்கு ஒரு டீம் பண்ணி ப்ரெஸ் டீம் என்ன வச்சுக்கிட்டு ப்ரெஸ் டீம் மூலிமா அவங்களுக்கு யாருக்கு என்னென்ன பேசணும், யாருக்கு என்ன அட்டாக் கொடுக்கணும். நம்ம கொடுக்கறதில்ல. சம்திங் சொல்லிட்டான். ரூபாய் எந்த சைட் பண்ணிட்டுக்குது, எந்த வீடு பண்ணிட்டுக்குது, ஏதோ ஒரு வீடு ஆஃபீஸாக வச்சுக்கிறோம், அவ்வளோதான். அது கூட நம்ம சொந்தமாக காசு கொடுத்து வாங்கிக்கிறோம். இன்றைக்கி வந்து சம்திங் 100 ஏக்கரில் பண்ணிட்டு ஃபேக்ட்ரி போட்டு மாதம் 15 லட்சம் 20 லட்சம் அவருக்கு வருது இன்கம். நமக்கு யாருன்னா வருதுங்களா? வரல. அதனால்
அவர் பேசுறதுக்கு தகுதி இல்லாதவர் அவர் பேசுகிறாரு. 4 வருஷமா எங்கே போனான்னு தெரில, அது முன்ன எங்கே போனான்னு தெரில. இப்போ வந்துக்கிறாங்க, எலெக்ஷன் கிட்ட வந்து இன்னொரு 1 வருஷம் 7 மாதம் எலெக்ஷன் இருக்குது. அந்த எலெக்ஷனுக்காக வராங்க. நீங்கள் நம்முடைய சகோதரி இந்த ஊர் எம்எல்ஏ என்னென்ன செய்துக்கிறாங்க, என்னென்ன பண்ணிக்கிறாங்க, என்னென்ன பட்டியலிட்டு ஒரு வீடு வீடாக போயிட்டு கொடுத்து அவங்களுக்கு காட்டணும். நம்ம வந்து ஸ்டேஜில் சொல்லிட்டு போடுறோம், லைட் போட்டாங்க ரைட். ஆனால் நிறைய பேர் பப்ளிக் என்ன சொல்கிறோம், ஆண்டர்ஸ்பேட்லேருந்து சர்க்கிள்லேருந்து சுராஜ்பால் சர்க்கிள்லேருந்து கெம்பாபுரம் மட்டும் ரோடு நல்லா இருக்குது. அதே போல் பெமல்லேருந்து சுராஜ்பால் சர்க்கிள் மட்டும் ரோடு நல்லா இருக்குது. விடியத்துக்கு இஸ்லாம் வயசுலேருந்து சர்க்கிள் மட்டும் பார்த்தா ரோடு நல்லா இருக்குது. எங்கே ரோடு நல்லா இல்லை, எங்கே லைட் இல்லை, எங்கே தண்ணி இல்லை, பியூரிஃபை வாட்டர் எங்கே இல்லை, எல்லாத்துலேயும் இந்த மாதிரி பண்ணிக்கிற சாதனை இருக்குது. இதை நம்ம சொல்கிறதில்ல, சொன்னால் தான் மக்களுக்கு தெரியும். அதனால் எதிர்கட்சி சொன்னதாக இருக்கும், அதுக்கு ட்வீட் கொடுக்கும். இன்றைக்கி என்னுடைய 7th வார்டில் 2 சாதனை ட்ரைனிங், போலீஸ் ட்ரைனிங். டாக்டர் பரமேஷ் வந்து அடிக்கால் நட்டு போனார், நம்முடைய எம்எல்ஏ அடிக்கால் நட்டினாங்க. இது யாரும் செய்யாத சாதனை, இது சொல்லணும். சாடாயிடுச்சு 14 கோடியில் அது செய்துக்கிறாங்க. அதே போல் டாக்டர் அம்பேத்கருடைய படிப்பகம் 7th வார்டில் நடந்துக்குது. அதே போல் இன்னும் சொல்ல போனால் கெஸ்ட் ஹவுஸ், அந்த காலத்துலேருந்து அந்த மீட்டிங் போட்டு அந்த கெஸ்ட் ஹவுஸில் தான் மீட்டிங் போடுவோம். ஒரு விஐபி கெஸ்ட் ஹவுஸ் இல்லை. யாருன்னா வந்தால் ஒரு மினிஸ்டர் வந்தால் தங்கத்து கூட வசதி இல்லாத சூழ்நிலை சொல்ல, அதுக்கு வந்து 7 லட்சம் ரூபாய்க்கு 7 கோடி ஒதுக்கி அந்த கெஸ்ட் ஹவுஸ் இன்னைக்கு நல்லா பண்ணுறாங்கன்னா அந்த ஊருக்கு அழுகாக்காரு. இப்போ யாரா வந்து பார்க்குறோம், சப்போஸ் இண்டஸ்ட்ரியல்ஸ்கார வரான், என்னப்பா ரோடு நல்லா இல்லை, வசதி இல்லை, நாங்கள் எங்கே இண்டஸ்ட்ரியல் போடுறோம். இப்போ வந்து பார்த்தோம் நான் இண்டஸ்ட்ரியல்ஸ்கார, ஐயோ கண்டிப்பாக ரோடு போடுறோம். இன்னைக்கு இண்டஸ்ட்ரியல்ஸ் வந்து வருதா பிஸ்னஸ்காரெலாம் கேட்குறீங்க, 100% வருது. இண்டஸ்ட்ரியல் பார்க் கண்டிப்பாக வருது. இதுக்கு காரணம் நம்ம காங்கிரஸ் கவர்மெண்ட், சித்தராமையா கவர்மெண்ட், டிகே சிவகுமாருடைய கவர்மெண்ட்ல 2 ரூபாவுடைய தலைமையில் தஞ்சாவூரில் ஒரு இண்டஸ்ட்ரியல் 100% வருது. அதுக்கே நீங்களாம் ஒத்துழைப்பு கொடுக்குறோம். இன்னைக்கு யாரோ ஒருத்தர் பேச போடுறோம், அதெல்லாம் எடுத்துக்கிட்டு நம்ம ஒற்றுமை இருந்து காங்கிரஸ் இதே போல ஒரு நிகழ்ச்சியிலும், இந்த நிகழ்ச்சியில் கூட நீங்கள் ஒரு கமிட்டி பண்ணிக்கணும். இந்த கமிட்டி மூலிமா இந்த சிலையை எப்படி ஓப்பன் பண்ணோம், இந்த சிலைக்கு எப்படி திடீர்னு பண்ணிட்டீங்க. இன்னைக்கு ராஜீவ்காந்தியுடைய பர்த்டே முன்னிட்டு இருந்தாலும் தள்ளி போட்டு ஒரு மினிஸ்டர் வந்து ரூபாயமா மனுஷன் இருந்தால் சிஎம்ஏ வந்துக்கலாம், நம்மளுக்கு ஒரு பெருமை ஆகிக்கும். இந்த ராஜீவ்காந்திக்கு ஒரு பெருமை ஆகிக்கும். ஏன்னா ஒரு பிரைம் மினிஸ்டர் இந்த நாட்டுக்காக உயிர் தியாகம் பண்ண குடும்பம். இன்னைக்கு மெட்ராஸில் பீஸா அவர் கால் ஒரு சைடு, தலை ஒரு சைடு, முண்டம் ஒரு சைடு இருந்துதான் இன்னைக்கு ராஜீவ்காந்தி நம்ம தியாகம் பண்ணது. அவருக்கு நம்ம வந்து ஒரு சிஎம்மோ இல்லை டெப்டி சிஎம்மோ நம்முடைய கேஎச் முனியாப்பாவோ இல்லை இந்த ஊர் இந்த சிலைக்காக பாடுபட்ட நசீர் அஹமதோ இவங்களெல்லாம் கூப்பிட்டு வந்து பண்ணியிருந்தா எனக்கு ரொம்ப சந்தோஷமாக இருக்கும். ஆனால் இருந்தாலும் இந்த சிலை ஓப்பன் நீங்கள் பண்ணவர், அதுக்கு நான் உனக்கு ரொம்ப ரொம்ப கடமைப்பட்டுக்கிறேன். எங்கள் காங்கிரஸுக்கு நாங்கள் செய்யாத சாதனை நீ செய்துக்கிறேன். நான் உனக்கு மனமார்ந்த நன்றியை தெரிவிக்கிறேன். நான் அதிகம் பேசினா இன்னும் பேசினே இருக்கணும். இல்லை இன்னும் சொல்ல போனால் இந்த சிலை வந்து துணி கட்டு கீஞ்சினே இருக்கும். அந்த நீ எங்கன்னா வரும் பேப்பர் பிரச்சனை வரல, இந்த துணியை கட்டணுக்குவோம். இந்த துணி கட்டுறவன் அந்தோனி தான், வேற எல்லா காங்கிரஸும் பார்த்துன்னு போவாங்க. என்ன பண்ணுறது, அவனுடைய பெய்த்து காங்கிரஸ் பெய்த்து ராஜீவ்காந்தி இந்திரா காந்தி குழந்தை மேலே பெய்த்து அதை செய்தோம். ஆனால் இன்னைக்கு துணி கீக்காத அளவுக்கும், இன்னைக்கு செலவு ஒடிக்காத அளவுக்கும் இன்னைக்கு பண்ணுகிறார். நான் பபுலுக்கு எப்படி நன்றி சொல்ல, அதே போல் பபுலு என்னோட ரிக்வஸ்ட் கூட சொல்கிறேன். மேடம் செய்யறதுக்கு முன்ன ஷாஜாத்துக்கு எத்தனையோ காங்கிரஸுக்காக நீ நிறையா, அவருடைய அப்பா எங்களுக்கெல்லாம் நிறையா ஃபண்டு கொடுத்துக்கிறாரு, எங்களுக்கு ஃபண்டு எலெக்ஷன் டைம் கொடுத்துக்கிறாரு. இப்போ ஒன்றும் உங்களுக்கு ஒன்றும் புதுசு இல்லை. ஒரு 5 லட்சம் 8 லட்சம் வகர் சத்தனி அக்டோபர் 31 இந்திரா காந்தி சத்த நாள் அன்னைக்கு ஓபன் பண்ணது என்னுடைய கோரிக்கை. நான் விடுறேன் உங்கள் 2 பேருக்கும் சரி 3 பேருக்கும் எம்எல்ஏ சேர்ந்து அவங்க குடும்பம் சேர்ந்து
நாங்களும் ஒரு 5 லட்சம் கொடுக்கணும் டொனேஷன். தயவுசெய்து சேர்ந்து அது இந்திரா காந்தி சிலையை வெங்கடசலமாக செஞ்சுட்டேன்னா இந்த அக்டோபர் இந்த மாதம் இன்னும் 2 மாதம் தாங்க. அதை நீங்கள் இப்போ நவம்பர் 10 அன்னைக்கு பண்ணலாம். அது செத்த நாளுக்கு தேவை. அதை சேர்ந்து கொடுக்கணுன்ட்டு கேட்டு எனக்கு வாய்ப்பு அளித்த பபுல் உங்களுக்கு ரொம்ப ரொம்ப நன்றி சொல்கிறேன். மீண்டும் இதே போல் காங்கிரஸ் ஒற்றுமை பண்ணோம், காங்கிரஸ் யூனிட் பண்ணோம். காங்கிரஸ் பீஸ் ஆகிற ஜெய்பால் பார்த்தா அவருக்கு இருக்கும். ஜெய்பால் கிட்டே ஏன் பேசுகிறேன், அவன் வேற குரூப் ஆச்சுன்றது இதெல்லாம் விட்டு ஜெய்பால் தான் காங்கிரஸ் வளர்த்தது. அதுக்கு பிறகு தான் எல்லாம் வந்தது. அதெல்லாம் கொஞ்சம் தெரிஞ்சுக்கணும். ஹிஸ்ட்ரி தெரியணும். அவன் சம்பவத்தை எங்கே இருக்கிறான், மேலே சம்பவத்தை விட்டுக்கிறாங்க. அவன் எனக்கு விரோதி இருந்தால் கூட சரி, நான் பேசணுன்னா கூட சரி, அவனை கூட்டுக்கணும். இப்போ முத்தன் நம்ம கூட்டினதை போல முத்தாண்ணன் நாங்கள் இல்லைன்னா கேட்டவன் முத்தாண்ணா வந்தார் போட்டுக்கிறேன். அவர் கூட்டினாதே பாவம் உகார வச்சுக்கணும். இந்த சிலைக்கு காரணமே நானும் அவனை தான் இல்லை சார், சிலைக்கு காரணம் நானும் அவனை தான். இந்த சிலைக்கே பண்ணோம் பாவம் அதனால விட்டுக்கிறீங்க. அவன் இருந்தாலும் அவருடைய எண்ணத்துக்கு இல்லை விட ஆச்சு. சரி, ஒற்றுமை பண்ணு, யூனிட் பண்ணு. மேடம் கிட்ட வந்து மேடம்ங்க நல்லவங்க, மேடம் வந்து நல்ல மனசுக்குது. மேடம் எல்லாரையும் ஒன்றா சேர்க்கணும்னு பண்ணுது. ஒரு 4-5 பேர் என்ன பண்ணுறீங்கன்னா குரூப் பண்ணி இவன் வேணா நாளைக்கு இவன் போயிட்டான் என்ன பண்ணுவேன். இதெல்லாம் விட்டுட்டு குரூப் இல்லையா இனிமேல் குரூப் இல்லைன்னு சொல்ல அப்படியெல்லாம் பேசாத. குரூப் இல்லைன்னு சொல்லாத, விட்டுரு. குரூப் இருக்குது, அதை ஒன்றா சேரன்றேன். நான் சொல்றேன், நீ பேசுனா ஜாஸ்தி பேசுற விட்டுரு. அதனால நான் என்ன சொல்றேன், உனக்கு குரூப் எல்லாம் ஒன்னா சேர்த்து ரூபா பின்னால எம்எல்ஏ பின்னால கெட்டி பண்ணு. நீங்க பிளாக் பிரசிடன்ட் நானும் வரேன்பா. நீ தான் என்ன வந்தா வேணான்றீங்களே, அதை விட்டுரு. அதனால விட, நான் பேசுறதுக்கு என்ன விடு, இல்லைன்னா நீ பேசு. பார்ட்டி மீட்டிங் கண்டது. இது வந்து பார்ட்டி மீட்டிங், ராஜீவ் காந்தி பார்ட்டியுடைய சிலை. இது வந்து இது வேற சிலை இல்லை. இது வந்து நம்ம சேர்ந்துக்கிறது பப்ளிக்காக தான் சொல்ல வேண்டிய. நீ காங்கிரஸ் தானே கேட்கல, வேற என்ன வந்துக்கிறீங்க. நாங்கள் என்ன சொல்றோம், எல்லாரும் ஒன்னா சேர்த்து எம்எல்ஏ பின்னால நில்லுங்கன்னு தான் சொல்றோம். நாங்கள் ஒன்றும் தப்பா ஒன்றும் சொல்லலையே. நான் சொல்றது வந்து இதுதான். ஆச்சா, எல்லாம் ஒன்னா சேர்ந்து போனாதான் காங்கிரஸ் நம்ம கட்டி காட்டு முடியும். காங்கிரஸ் வந்து 137 வருஷம் காங்கிரஸ் வந்துட்டோம். தங்கவேல 2 டைம் எம்எல்ஏ ஆயிட்டுக்கிறோம். நிரந்தர எம்எல்ஏ வேணும்னா நம்மளாம் ஒன்னா சேர்ந்து, ரூபாமாவை எம்எல்ஏ பண்ணணும், நம்மளாம் ஒன்னா சேர்ந்து நிரந்தர எம்எல்ஏ பண்ணோம். அடுத்து மினிஸ்டர் ஆகணும். இந்த டைம் மினிஸ்டர் ஆகிற சான்ஸ் கொஞ்சம் மிஸ் ஆச்சு. அடுத்து நம்ம சேர்ந்து இண்டஸ்ட்ரியல் இன்னும் டாக்டர் அம்பேத்கர் பவன் இதெல்லாம் சேர்ந்த பிறகு இந்த ஊர்ல மீண்டும் எம்எல்ஏ வரணும்னு எல்லாம் பாடுபடணும் தான் என்னுடைய ஆசை. நான் தப்பா உங்களுக்கு சொன்னதான் எங்களை சாரி கேட்கிறேன். ஏன்னா நான் வந்து உங்களுக்கு நல்ல சொல்றதான் நான் கேட்டுக்கிறேன். பார்ட்டி வளர்க்கணும் தான். பார்ட்டி வளர்க்கறதுக்கு ஒருத்தருக்கிட்ட அடி போட்டுக்கிறோம், உதப்பட்டுக்கிறோம். பார்ட்டி எப்படியெல்லாம் கஷ்டப்பட்டுக்கிறோம், அது உங்களுக்கு எல்லாம் தெரியும். அதெல்லாம் தெரிஞ்சுக்கிட்டு நீங்கள் செய்யணும். நான் சொல்றது வந்து உங்களுக்கு புண்படலாம். இந்த புண்படி இப்படி சொல்லி தான் நம்மளாம் முடியாக்கிறோம் கீழே. புரியுதா? எல்லாம் அப்படி சொல்ல நான் நீ இன்னது கொஞ்சம் விட்டு நம்ம செய்யலாம். இப்போ நான் தாசி பேசுறதுக்கு மேடம் எல்லாம் உள்ள, நம்மளுக்கு மல்லன் சார் உள்ள இருந்தாலும் இந்த சிலை ஓப்பனுக்காக பபுல்கம் சரி, ஷாஜாத் சரி, என்னுடைய சார்பில் மேடத்துக்கு நம்ம ஒரு கோஷம் போட்டு நீங்கள் எல்லாம் கோஷம் ஜோராக பண்ணணும். அது மேடம் ஃபேமிலிக்கு போய் தரணும். அந்த கோஷம் அப்படி கத்தணும். தயவு செஞ்சு நான் சொல்கிற விஷயம், ரூபா எம்எல்ஏக்கு வாழ்க வாழ்க, ரூபாமா வாழ்க 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 வாழ்க. இவள் தான் காங்கிரஸ். இல்லை இருமா. இப்போ காங்கிரஸ் கத்துறது எத்தனை பேரு? இங்க 3 பேரு, இங்க 4 பேர். இல்லைங்க கத்தல. ரூபா வாழ்க்கைன்னு சொல்றதுக்கு ஒத்துக்கல, காங்கிரஸ் வாழ்க்கைன்னு சொல்றதுக்கு ஒத்துக்கல. இப்ப நான் எதுனா சொன்னா உங்களுக்கு கஷ்டமா இருக்கு. நான் சொல்றது ரூபா சிலை கண்டதுக்காக வாழ்க வாழ்கன்னு சொல்றேன். ரூபா வாழ்கன்னு சொல்லணும் இல்லையா? வாழ்க வாழ்க, ராஜீவ் காந்தி சிலை தந்து வாழ்க வாழ்க, ரூபாமா வாழ்க. சார் உங்களுக்கு இப்படி பேசிதான் நம்மளை கேள்வி பண்ணோம். இல்ல இந்த வள்ளல்ல வந்து இந்த ஜோக் அடிச்சுதான்
எங்கன்னா பப்ளிக்ல நம்ம மற்ற லீடர்ஸ் எல்லாம் கேலி பண்றோம். இப்போ நீங்க கத்துக்கணும், தமிழ்நாடு பாலிடிக்ஸ் கத்துக்கணும். இன்னைக்கு வந்து ஒருத்தர் சின்ன வேலை செஞ்சோன்னா எம்எல்ஏக்கு என்ன கோஷம் போட்டு இருந்தாரா, என்ன பண்றாங்க எம்எல்ஏ பாவம் ஓடியாந்தது அந்த அம்மா அதெல்லாம் விரும்புறதில்லை. இருந்தாலும் நம்ம கெட்டியா பண்ணோம். அதை சொல்றதுக்கும் உங்களுக்கு தைரியம் இல்லை, அது பேசுறதுக்கும் தைரியம். கேட்டா என் மேல ஜெய்பால் இப்படி பேசுறாங்க. நீ ஜெய்பால் பேசுனா சொல்லு, எதனா பேசி எனக்கு ஒன்றும் கவலை இல்லை. நான் வந்து இருக்கிற உண்மையை சொன்னேன். அது பண்ணாதான் பொண்ணா கட்டி போட்டோம். இந்த செலவுக்காக பபல் உனக்கு இன்னும் டேக்ஸு, உங்கள் அப்பாவுக்கு இன்னும் டேக்ஸு, நாங்கள்லாம் சேர்ந்து ஒரு 3 லட்சம் கொடுக்குறோம். அந்த இந்திரா காந்தி சரியாக தயவு செஞ்சு நவம்பர் 19ஆம் தேதி ஓப்பன் பண்ணிப்போம். அதுக்கு நாங்கள் தயவு செஞ்சு அதுக்கு என்ன கஷ்டப்படும் நாங்கள்லாம் பண்ணிக்கணும். எனக்கு வாய்ப்பளித்த கமிட்டி மோகன் அவருக்கும் மற்ற பிளாக் காங்கிரஸ் தலைவர்கள் நன்றி சொல்லிட்டு நன்றி, வணக்கம். ಅವರು ಹಾಗೂ ನಮ್ಮ ಎಲ್ಲ ಮಾಜಿ ನಗರಸಭಾ ಅಧ್ಯಕ್ಷರುಗಳು, ಕೆಡಿಯ ಮಾಜಿ ಅಧ್ಯಕ್ಷರುಗಳು ಹಾಗೂ ಮಾಜಿ ಕೌನ್ಸಿಲರ್ಗಳು, ಎಲ್ಲ ನಮ್ಮ ಸೀನಿಯರ್ ಲೀಡರ್ಸ್, ನಮ್ಮ ಕಾರ್ಯಕರ್ತರು, ಕಾಂಗ್ರೆಸ್ಸಿನ ಬೆಂಬಲಿಗರು, ಈ ವೇದಿಕೆ ಮೇಲೆ ಹಾಗೂ ಮುಂಭಾಗದಲ್ಲಿರುವ ಎಲ್ಲರಿಗೂ ನನ್ನ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದ ಉದ್ದೇಶ ಏನೆಂದರೆ, ನಾವು ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಆದರ್ಶಗಳನ್ನು, ಅವ್ರ ತತ್ವಗಳನ್ನು, ಅವರು ದೇಶಕ್ಕೆ ಏನು ಮಾಡಿದ್ದಾರೆ ಅನ್ನೋದು ಚರ್ಚೆ ಮಾಡಬೇಕು ಹೊತ್ತು ಅದ್ರ ಬಗ್ಗೆ ನಾವು ಮಾತಾಡಬೇಕು ಹೊತ್ತು ಇದೊಂದು ರಾಜಕೀಯ ವೇದಿಕೆ ಅಲ್ಲ. ಈ ದಿನ ಅವ್ರ ಹುಟ್ಟುಹಬ್ಬ 82ನೇ ಹುಟ್ಟುಹಬ್ಬವನ್ನು ನಾವು ತುಂಬ ಅದ್ದೂರಿಯಿಂದ ಆಚರಿಸಬೇಕಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಪುತ್ಥಳಿಯನ್ನು ಸುಮಾರು 25 ವರ್ಷಕ್ಕೆ ಮುಂಚೆನೇ ನಾವು ಅದನ್ನು ಇದು ಮಾಡಬೇಕಂತಿದ್ದೀವಿ. ಸುಮ್ಮನೆ ಕಾರಣಾಂತರಗಳಿಂದ ಅದು ಮುಂದೂಡಿರೋದ್ರಿಂದ ಈ ದಿನ ಈ ಒಂದು ಕಾರ್ಯಕ್ರಮವನ್ನು ನಾವು ಹುಟ್ಟುಹಬ್ಬದ ದಿವಸ ನಾವು ಮಾಡಬೇಕಂತ ಇದು ನಮ್ಮ ಶಾಸಕರ ಆಸೆ. ತುಂಬ ವರ್ಷದಿಂದ ನಮ್ಮ ಶಾಸಕರ ಆಸೆ, ಯಾಕೆ ಇದು ಏನಾದರೂ ಮಾಡಬೇಕಂತ ಹೇಳ್ತಾ ಇದ್ರು. ಅದರಿಂದ ನಾವು ಎಲ್ಲರೂ ಈ ದಿಢೀರಂತ ಒಂದು ವಾರ 10 ದಿವಸದಿಂದ ನಾವು ಈ ಕಾರ್ಯಕ್ರಮವನ್ನು ನಾವು ರೂಪಿಸಿ ಇವತ್ತು ಅದನ್ನು ಇಮಿಡಿಯೇಟ್ ಆಗಿ ನಾವು ಓಪನ್ ಮಾಡಬೇಕಂತ ಇದು ಮಾಡಿದ್ವಿ. ರಾಜೀವ್ ಗಾಂಧಿ ಬಗ್ಗೆ ಹೇಳ್ಬೇಕಾದ್ರೆ ಇಡೀ ಪ್ರಪಂಚನೇ ಗೊತ್ತಿರೋ ಒಬ್ಬ ನಾಯಕರು. ಅವರು 40 ವಯಸ್ಸಿನಲ್ಲಿ ಅವರು ಪ್ರಧಾನಮಂತ್ರಿ ಆದರು. ಅವರು ಒಂದು ಪ್ರಧಾನಮಂತ್ರಿ ಮಗ ಅಂತ ಯಾವತ್ತಿಗೂ ಅವರು ಎಲ್ಲೋ ವಿದೇಶಗಳಾಗಲಿ ರಾಜ್ಯದಲ್ಲಾಗಲಿ ಎಲ್ಲೂ ಅವರ ಒಂದು ಇಂಡಿಯಾ ದೇಶದ ಪ್ರಧಾನಮಂತ್ರಿನ ಮಗ ಅಂತಿಲ್ಲ. ಅವರು ಸಾಧಾರಣ ಪೈಲಟ್ ಆಗಿದ್ದರು. ಅವರು ಓದಿದ್ದು ಡೂನ್ ಸ್ಕೂಲಲ್ಲಿ, ಇಡೀ ಪ್ರಪಂಚದಲ್ಲೇ ನಂಬರ್ 1 ಸ್ಕೂಲ್ ಆಗಿತ್ತು. ಆಮೇಲೆ ಲಂಡನ್ನಲ್ಲಿ ಓದಿದ್ರು, ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಎಲ್ಲ ಹೋಗಿ ಅಷ್ಟು ವಿದ್ಯಾವಂತರಾಗಿ ಅವರು ಒಂದು ಕಮರ್ಷಿಯಲ್ ಪೈಲಟ್ ಆಗಿ, ತಾಯಿ ಪ್ರಧಾನಮಂತ್ರಿ ಇದ್ದಾಗ ಅವರು ಬಂದು ಒಂದು ಪೈಲಟ್ ಕೆಲಸ ಮಾಡ್ತಾರೆ ಅಂದರೆ ಅವರು ಎಷ್ಟು ಒಂದು ಸಿಂಪ್ಲಿಸಿಟಿ ಇದೆ, ಅವ್ರಿಗೆ ಎಷ್ಟು ಒಂದು ಇದಿದೆ, ಸ್ವಾಭಿಮಾನ ಇದೆ ಅಂತ ಅದು ದೇಶಕ್ಕೆ ನಾವು ಅದನ್ನು ತಿಳಿಸ್ಬೇಕು. ನಾವು ರಾಜೀವ್ ಗಾಂಧಿ ಅವರು ಇವತ್ತೇನು ಎಲ್ಲ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಓದ್ತಾ ಇದ್ದಾರೆ ಅಂದರೆ ಅದು ರಾಜೀವ್ ಗಾಂಧಿನ ನೆನೆಸ್ಕೋಬೇಕು. ಅವತ್ತು ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಇದ್ದಾಗ ನಾನು NSC 1987 ಇದೇ ಇಂಜಿನಿಯರಿಂಗ್ ಕಾಲೇಜಲ್ಲಿ 2nd ಬ್ಯಾಚ್ ಓದ್ತಾ ಇದ್ದೆ. NSCಯಲ್ಲಿ ನಾನು ಸೇರಿಕೊಂಡೆ. ಯಾಕೆಂದರೆ ರಾಜೀವ್ ಗಾಂಧಿ ಲೀಡರ್ಶಿಪ್ನ ಮೆಚ್ಚಿಕೊಂಡು ನಾನು NSC ಸೇರಿಕೊಂಡೆ. ಅವಾಗ ನಮ್ಮ ರಾಜ್ಯದ ಅಧ್ಯಕ್ಷರಾಗಿದ್ದ ಸಲೀಂ ಅಹಮದ್, ನಮ್ಮ ಈ ಕೋಲಾರ ಜಿಲ್ಲೆ ರಮೇಶ್ ಅಂತ ಇದ್ದರು, ಅವರು ನಮ್ಮ ಗುರುಗಳಾಗಿದ್ದರು. KJF ಅಲ್ಲಿ ನಮ್ಮ ಜೈಪಾಲ್ ಸರ್ ನಮ್ಗೆ ಆದೇಶ ತುಂಬಿ ನಮ್ಮ ಗುರುಗಳಾಗಿದ್ದು ನಮಗೆ ಮಾರ್ಗದರ್ಶಕರಾಗಿದ್ದರು. ಇವತ್ತೇನೋ ಪಾಪ ಅವರು ಸ್ವಲ್ಪ ಏನೋ ನೊಂದಿದ್ದಾರೆ, ಭಿನ್ನಾಭಿಪ್ರಾಯವನ್ನು ಸ್ವಲ್ಪ ತಿಳಿಸಿದ್ದಾರೆ. ಬಟ್ ಅದೆಲ್ಲ ನಾವೆಲ್ಲ ಒಂದೇ ಕುಟುಂಬ. ಅವರು ಈ KJF ಅಲ್ಲಿ ಕಾಂಗ್ರೆಸ್ ಕಟ್ಟಿದ್ದಾರೆ. ಬೇರೆ ಪಕ್ಷ ಅಲ್ಲ, ಅಧಿಕಾರದಲ್ಲಿದ್ದಾಗ ನಾವು 25 ವರ್ಷ 30 ವರ್ಷ ಬೇರೆ ಪಕ್ಷಗಳನ್ನ ನೋಡ್ಕೊಂಡೇ ಇದ್ದೇವೆ ಹೊರತು ನಾವು ಯಾವ ಅಧಿಕಾರನ ಅನುಭವಿಸಿಲ್ಲ. ಬರೀ ಪ್ರೊಟೆಸ್ಟು, ರ್ಯಾಲಿ, ಬೆಂಗಳೂರು, ಕೋಲಾರ, ತುಮಕೂರು ಅಂತ ಹೋಗ್ತಾ ಇದ್ದೇವೆ ಹೊರತು ಇಲ್ಲಿ ನಾವು ಯಾವುದೇ ಒಂದು ಇದು ಲಾಭದಿಂದಾಗಲಿ ಇದಾಗಲಿ ಪಕ್ಷಕ್ಕೆ ನಾವು ಇದಾಗಿದ್ದೀವಿ ಹೊರತು ಲಾಯಲ್ ಆಗಿದ್ದೀವಿ. ಕಾಂಗ್ರೆಸ್ ಪಕ್ಷ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗ್ತೀವಿ ಅಂತ ಒಂದು ಇದ್ರ ನಿಟ್ಟಿನಲ್ಲಿ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀವಿ. ಅವಾಗಿಂದನೂ ನಾವು ಕಾಂಗ್ರೆಸ್ ಪಕ್ಷದ ಯಾರೇ ಇರಲಿ, ಹಿರಿಯರು, ನಾವು ಸೀನಿಯರು ಜೂನಿಯರು ಅಂತ ನಾವೆಲ್ಲ ಕಾಂಗ್ರೆಸ್ ಪಕ್ಷನೇ. ಅಣ್ಣ ಆದ್ರೂ ಮಗನೇ ತಾಯಿಗೆ, ತಮ್ಮ ಆದ್ರೂ ಮಗನೇ ತಾಯಿಗೆ. ಆ ಥರ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರೂ ನಾವು ಒಂದೇ. ಏನಂದ್ರೆ ಭಿನ್ನಾಭಿಪ್ರಾಯ ಮರೆತು ನಾವು ಪಕ್ಷವನ್ನು ಕಟ್ಟಬೇಕು. ಪಕ್ಷ ಇದ್ರೆ ಮಾತ್ರ ಅಧಿಕಾರ, ಪಕ್ಷ ಇದ್ರೆ ಮಾತ್ರನೇ ನಾವು ಎಲ್ಲನೂ ಅನುಭವಿಸೋಕ್ಕಾಗೋದು. ಪಕ್ಷನೇ ಇಲ್ಲ ಅಂದ್ರೆ ನಾವೆಲ್ಲಿ ಇರ್ತೀವಿ? ನಮ್ಮ ಸರ್ಕಾರ ಇಲ್ಲ, ನಮ್ಮ ನಾಯಕರಿಲ್ಲ, ಯಾರು ಇಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗತ್ತೆ? ನಾವು ಸುಮ್ಮನೆ ನಿಂತಿರ್ಬೇಕು ಅಷ್ಟೇ, ಏನು ಕೆಲಸನೂ ಮಾಡೋಕ್ಕಾಗಲ್ಲ. ಅಧಿಕಾರ ಇದ್ರೆ ಮಾತ್ರ ನಾವು ಅಧಿಕಾರನ ಚಲಾಯಿಸ್ಬೋದೇ ಹೊರತು ಅಧಿಕಾರ ಇಲ್ಲದೆ ಇರುವಾಗ ನಾವು ಏನು ಆಗೋದಿಲ್ಲ. ಅದರಿಂದ ರಾಜೀವ್ ಗಾಂಧಿ ಅವರು ಎಷ್ಟು ಕೆಲಸ ಮಾಡಿದಾರೆ ಈ ಇಡೀ ದಿನ ನಾವು ಹೇಳಿದ್ರು ಸಾಕಾಗೋದಿಲ್ಲ. ರಾಜೀವ್ ಗಾಂಧಿ ಹುಟ್ಟದ ಹಬ್ಬದಲ್ಲಿ ಈ ಸ್ಟ್ಯಾಚ್ಯೂವನ್ನು ಓಪನ್ ಮಾಡಕ್ಕೆ ಬಂದಿರುವ ನಮ್ಮ ಜನಪ್ರಿಯ ನಾಯಕಿಯಾದ ಮೇಡಮ್ ರೂಪಕಲಾ ಶಶಿಧರ್ ಮೇಡಮ್ ಅವರೇ,
ಮತ್ತು ಎಲ್ಲ ವೇದಿಕೆ ಮೇಲೆ ಕೂತಿರುವ ನಮ್ಮ ಎಲ್ಲ ಗಣ್ಯರೇ, ராகுல் காந்தி எப்படி நம்ம நாட்டை உண்டு கொண்டு வந்தாரோ அதே மாதிரி நம்ம ராகுல் காந்தியினுடைய முன்னேற்றத்தை கண்டு அவர் நம் நாட்டுக்கு என்ன செய்தார், எப்படி முன்னெடுத்து நடத்தினார், அதை நாம் மனதில் வைத்து அவர் நம் நாட்டுக்காக என்ன சேவை செய்து தன் உயிரை கொடுத்து இந்த நாட்டு மக்களுக்காக செய்த சேவைகளுக்காக நாம் காங்கிரஸ் பார்ட்டியில் உள்ள ஒவ்வொரு இளைஞர்களாகட்டும் தலைவர்களாகட்டும் அனைவரும் ராஜீவ் காந்தியின் முன்னேற்ற பாதையில் நாமும் செல்ல அவரை பின்தொடர வேண்டும் என்று இந்த பிறந்த நாளில் நாம் உறுதிமொழி எடுத்து ராகுல் காந்தியின் முன்னேற்ற பாதை ஜில்லா பஞ்சாயத்து ஆகட்டும், தாலுக் பஞ்சாயத்து ஆகட்டும், உமன்ஸ் ஆகட்டும், எலக்ட்ரிசிட்டி ஆகட்டும் மற்றும் அனைத்து கம்ப்யூட்டர்ஸ் இதையெல்லாம் முன்னேற்றத்துக்கு கொண்டு வந்த நம் ராகுல் காந்தியை நாம் பின்தொடர்ந்து காங்கிரஸ் கட்சி பார்ட்டியில் உள்ள அனைத்து தொண்டர்களும் தலைவர்களும் அவரை பின்தொடர்ந்து செல்ல வேண்டும் என்று கேட்டுக்கொண்டு அவர் பிறந்த நாளிலே நாம் உறுதிமொழி எடுத்து அவர் போல் நாமும் மக்களுக்கு சேவை செய்வோம் என்று கூறி நன்றி கூறி விடைபெறுகிறேன். ಮಾತಾಡಿದ್ರು ಅದು ಶಾಸಕರು ಹೇಳ್ತಾ ಇದು ಒಂದು ನಾವು ಸುಮಾರು 45 ವರ್ಷದಿಂದ ನಾವು ಸಂಪತ್ತು ಜೈಪಾಲು ನಾವೆಲ್ಲ ಬ್ಲಡ್ ಕ್ಯಾಂಪ್ಸ್ ಮಾಡಿದ್ದೀವಿ, ಓಡಾಡಿದ್ದೀವಿ, ಕಾಂಗ್ರೆಸ್ ಕಸ ಜೋತಿದ್ದೀವಿ, ಮಾಡಿದ್ದೀವಿ, ಕಾಂಗ್ರೆಸ್ಗೋಸ್ಕರನೇ ನಾವು ಓಡಾಡಿದ್ವಿ. ಅಂದ್ರೆ ನಮ್ಗೆ ಏನು ಸಂತೋಷ ಅಂದ್ರೆ ಮೇಡಮ್ ಅವರು ಬಂದಿದ ಮೇಲೆ ನಮ್ಗೆ ಈ ಕಾಂಗ್ರೆಸ್ ಇನ್ನು ಇದೆ ಅಂತ ಗೊತ್ತಾಗ್ತಾ ಇದೆ. ಮೇಡಮ್ ಅಂದ್ರೆ ಎವ್ರಿಥಿಂಗ್ ಇಸ್ ಪಾಸಿಬಲ್. ಒಂದು ಎರಡೆಲ್ಲ ಸಾಧನೆ ಕೆಲವರು ಈ ರಾಜಕೀಯದಲ್ಲಿ ಇರತಕ್ಕಂಥ ವ್ಯಕ್ತಿಗಳು ಹೇಳಬಹುದು, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ, ಅದೆಲ್ಲ ನೋಡಿದ್ವಿ ನಾವು 45 ವರ್ಷದಿಂದ ನೋಡ್ತಾ ಇದ್ದೀವಿ. ಬಟ್ ಮೇಡಮ್ ಹೇಳಲ್ಲ, ಮಾಡಿದ್ದಾರೆ, ನಾವು ನೋಡ್ತಾ ಇದ್ದೀವಿ. ಇವಾಗ ನಮ್ ಕಣ್ಮುಂದೆ ಸಾಧನೆಗಳಿದೆ. ಅದೇ ತರ ಮೇಡಮ್ ಅವರು ಪ್ರತಿಯೊಂದು ಯಾವ್ದಾದ್ರು ಇದರಲ್ಲಿ ಮಾಡಿದ್ದಾರೆ. ಈ ಮಾಜಿ ಪ್ರಧಾನಮಂತ್ರಿ ಅವರು ಕೊಡಮವನ್ನೇ ಗೊತ್ತು, ಪ್ರಾಣ ಕೊಟ್ಟು ಅಮರಾಗಿದ್ದಾರೆ. ಅಮರ್ ಅಂದ್ರೆ ಯಾವತ್ತೂ ಅವರು ಬರೀ ನಮ್ಗೆ ಗೊತ್ತಾಗಿರೋದು ಪ್ರಪಂಚ ಬಿಟ್ಟು ಹೋಗಿದಾರಂತ, ಅಂದ್ರೆ ಯಾವನ್ನೋ ಅಮರ ಆಗಿರ್ತಾನೆ. ಆ ಫ್ಯಾಮಿಲಿಗೆ ಸೇರಿ ಬರ್ತಕ್ಕಂಥ ನಮ್ಮಪ್ಪ ಮಾಜಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಇರಲಿ, ರಾಜೀವ್ ಗಾಂಧಿ ಅವರು ಇರಲಿ, ಅದಕ್ಕೋಸ್ಕರ ಅವ್ರಿಗೆ ಇವತ್ತು ಇಂದೊಂದು ಪ್ರತಿಮೆ ಇನಾಗ್ರೇಷನ್ ಮಾಡಿದಕ್ಕೋಸ್ಕರ ನಾನು ಶಾರದಾ ಫ್ಯಾಮಿಲಿಗೆ ಮತ್ತೆಲ್ಲರಿಗೆ ಥ್ಯಾಂಕ್ಸ್ ಹೇಳ್ತಾ ಹೇಳ್ತೀನಿ. ನನ್ಗೆ ಅವಕಾಶ ಕೊಟ್ಟಿದ್ದಕ್ಕೋಸ್ಕರ ನಾನು ಥ್ಯಾಂಕ್ಸ್ ಹೇಳ್ತಾ ನಮಸ್ಕಾರ. ದೇಶ ಕಂಡ ಅತಿ ಚಿಕ್ಕ ವಯಸ್ಸಿನ ಪ್ರಧಾನಮಂತ್ರಿ, ಯಂಗ್ ಇಂಡಿಯಾ ಅಂತ ಹೇಳ್ತಾ ಇದ್ರು. ಯಂಗ್ ಇಂಡಿಯಾ ಅಂತ ಯಾವಾಗ ಹೇಳಿದ್ರಂದ್ರೆ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಗಳಾದಾಗ ಅವರ ಆಲೋಚನೆಗಳು, ಅವರಿಗೆ ಬಂದಂಥ ಕಾಂಗ್ರೆಸ್ ಪಕ್ಷದ ಬಗ್ಗೆ ಆಲೋಚನೆಗಳು ಯಾವಾಗಲೂ ಅವ್ರನ್ನ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಯಂಗರ್ ಜನರೇಷನ್ಸ್ನ ಮುಂದೆ ತರಬೇಕು ಅನ್ನುವಂಥ ಒಂದು ಉದ್ದೇಶ ಅವರಿಗೆ ಜಾಸ್ತಿ ಇತ್ತು. ಅವರಿಗೆ ಎಷ್ಟೆಲ್ಲ ಪರಿಕಲ್ಪನೆ ಇತ್ತು ಅಂತಂದರೆ ದೇಶನ ಮುಂದಿನ ಭವಿಷ್ಯದಲ್ಲಿ ಬಹಳ ಎತ್ತರದ ಸ್ಥಾನಕ್ಕೆ ಇವತ್ತಲ್ಲಿ ಏನು ವಿದ್ಯಾವಂತರಿದ್ದಾರೆ, 35-45 ಒಳಗಡೆ ವಯಸ್ಸಿರ್ತಾರೆ, ಅವರು ಮಾತ್ರ ದೇಶನ ಕಟ್ಟಕ್ಕಾಗತ್ತೆ, ದೇಶನ ಬೆಳೆಸಕ್ಕಾಗತ್ತೆ, ದೇಶಕ್ಕೆ ತನ್ನದೇ ಆದ ಒಂದು ಕಾಂಟ್ರಿಬ್ಯೂಷನ್ ಸೇವೆಯನ್ನು ಮಾಡೋಕ್ಕಾಗತ್ತೆ ಅನ್ನುವಂಥ ದೂರದೃಷ್ಟಿ ರಾಜೀವ್ ಗಾಂಧಿ ಅವ್ರಿಗಿತ್ತು. ಅವತ್ತು ಬರ್ತ್ಡೇ ದಿನ ಏನೆಲ್ಲ ಮಾತಾಡ್ತಾರೆ ನಾಯಕರು, ಮಾತಾಡಿ ಅವರವರ ಅಭಿಪ್ರಾಯ, ಅದು ಸ್ವತಂತ್ರ ಆಯಿತು. ಸ್ವತಂತ್ರ ಭಾರತ ಅಂದಾಗ ಸ್ವತಂತ್ರ ಭಾರತದಲ್ಲಿ ನನಗೆ ನನ್ನ ಭಾವನೆಗೆ, ನನ್ನ ಆಲೋಚನೆಗೆ, ನನ್ನ ಪರಿಮಿತಿಗೆ ಬರೋ ಹಾಗೆ ನಾನು ಮಾತಾಡ್ಬೋದು, ಕೆಲಸ ಮಾಡ್ಬೋದು. ಮತ್ತು ಸ್ವತಂತ್ರ ಭಾರತ ಅಂತಂದಾಗ ನಮ್ಮ ಭಾವನೆಗಳಿಗೆ ಬೆಲೆ ಕೊಡೋದು, ನಮ್ಮ ಆಲೋಚನೆಗಳು ಸರಿ ತಪ್ಪು ಅಂತ ವಿಮರ್ಶೆ ಮಾಡೋದು ಏನೂ ತಪ್ಪಲ್ಲ. ಆದರೆ ರಾಜೀವ್ ಗಾಂಧಿಯನ್ನು ನೆನೆಸಿದಾಗ, ನಾನು ಅವರ ನಿಧನ ಆದಾಗ ನಾನು ತುಂಬ ಚಿಕ್ಕವಳು, 10 ವರ್ಷ ಆಯಿತು. ನನ್ನ ತಂದೆಗೆ ಮೊದಲನೇ ಸತಿ ಟಿಕೆಟ್ ಸಿಕ್ಕಿತ್ತು. ನನಗೆ 10 ವರ್ಷ, ನನ್ನ ತಂದೆಗೆ ಫಸ್ಟ್ ಟೈಮ್ ಅವ್ರಿಗೆ ಟಿಕೆಟ್ ಸಿಕ್ಕಿತ್ತು. ಅವ್ರನ್ನ ಭೇಟಿಯಾಗಿ ಬಂದಿರ್ತಾರೆ, ಟಿಕೆಟ್ ಕೇಳಿ ಭೇಟಿಯಾಗಿ ಬಂದಿರ್ತಾರೆ. ಅಂದರೆ ಅವ್ರು ಹೇಳೋ ಅಂಥದ್ದು
ಅದಾದ್ಮೇಲೆ ಅವರ ಇಲ್ಲಿ ಶ್ರೀ ಪೆರಂಬದೂರ್ಗೆ ತನಗೆ ಬೇಕಾಗಿರೋರ್ಗೆನೆ ಅವರು ಕ್ಯಾನ್ವಾಸ್ ಮಾಡಕ್ ಬಂದಿರ್ತಾರೆ, ಎಲೆಕ್ಷನ್ಸ್ ಅಲ್ಲಿ ಗೆಲ್ಸಕ್ ಬಂದಿರ್ತಾರೆ. ಆ ಒಂದು ಇದರಲ್ಲಿ ಎಲ್ಲರೂ ಹೋಗಿ ಇಡೀ ಕರ್ನಾಟಕದವರು ಬೇರೆ ಬೇರೆಯವರು ಹೋಗಿ ಅವ್ರನ್ನ ಮಾತಾಡ್ಕೊಂಡು ಆಶೀರ್ವಾದ ತಗೊಂಡು ಅವ್ರನ್ನ ನೋಡಿ ಬರಕ್ ಹೋಗಿರ್ತಾರೆ. ಆಯ್ತು, ಒಂದು ಟ್ರಾಜಿಡಿ, ಇಟ್ ಇಸ್ ಅನ್ ಇನ್ಸಿಡೆಂಟ್. ಗೊತ್ತಿರಲ್ಲ ಯಾರು ಏನ್ ಮಾಡ್ತಾರೆ, ಮುಗ್ಧರು ಮಾಡ್ತಾರೋ ಬುದ್ಧಿ ಇದು ಮಾಡ್ತಾರೋ ಆ ಥರ. ಆ ಕುಟುಂಬಕ್ಕೆ ಇಟ್ ಇಸ್ ಎ ಗ್ರೇಟ್ ಲಾಸ್. ಒಂದು ಕುಟುಂಬಕ್ಕಲ್ಲ, ನಮ್ಮ ದೇಶಕ್ಕೆ, ಕಾಂಗ್ರೆಸ್ ಪಾರ್ಟಿಗೆ ನಾವು ಎಷ್ಟೋ ಎಂಥ ನಾಯಕರು ಮತ್ತೆ ಹುಟ್ಟಲ್ಲ. ಅವರ ಸಾಧನೆ, ಅವರ ಆಲೋಚನೆ, ಅವ್ರ ಚಿಂತನೆ ಮತ್ತೆ ಹುಟ್ಟಲ್ಲ. ಅವರನ್ನು ನೋಡಿ ಎಷ್ಟೋ ಜನ IAS ಆಫೀಸರ್ಸ್ ಅವ್ರ ಪೋಸ್ಟ್ನ ರಿಸೈನ್ ಮಾಡಿ ಅವ್ರ ಜೊತೆ ಬಂದು ಜಾಯ್ನ್ ಆಗ್ತಾರೆ. ಅವರಿಗೆ ಆ ಪರ್ಸ್ನಾಲಿಟಿ, ಅವ್ರ ನಗು, ಅವ್ರ ಮಾತು, ಯಾರು ಪ್ರೈಮ್ ಮಿನಿಸ್ಟರ್ ಇವತ್ತು ನೋಡಿ ಅವ್ರ ಸ್ಪೀಚಸ್ ಎಷ್ಟು ಹಂಬಲ್ ಪ್ರೆಸೆಂಟೇಷನ್ಸ್ ಇರುತ್ತೆ ಅಂದ್ರೆ ಯಾರ ಬಗ್ಗೆನೂ ಕೋಪ ತೋರಿಸಲ್ಲ, ದ್ವೇಷ ತೋರಿಸಲ್ಲ, ಅಸೂಯೆ ತೋರಿಸಲ್ಲ. ಯಾವತ್ತಾದ್ರೂ ಅವ್ರ ಪ್ರೆಸೆಂಟೇಷನ್ಸ್ ನೋಡಿ, ಆ ಸ್ಪೀಚ್ ನೋಡಿ ನೀವು ಅಂದ್ರೆ ತನಗೆ ದೇಶ ಅಂದ್ರೆ ತುಂಬಾ ಮುಖ್ಯ, ಇಂಟಿಗ್ರಿಟಿ, ನನ್ನ ಕಂಟ್ರಿ ಅಂದ್ರೆ ನನ್ನ ಪ್ರಾಣಕ್ಕಿಂತ ದೊಡ್ಡದು ನನ್ನ ದೇಶ ಅಂದ್ರೆ ಅದನ್ನೇ ಅವ್ರು ಸಾರಿರು. ನಾನು ಯಾವ ಥರ ಆದರೂ ಇರ್ಬೋದು, ಯಾವ ಭಾಷೆ ಮಾತಾಡ್ಬೋದು, ಯಾವ ಊಟ ತಿನ್ಬೋದು, ಕರ್ನಾಟಕ ಅಲ್ಲಿರು, ಆಂಧ್ರ ಅಲ್ಲಿರು, ತೆಲಂಗಾಣ ಇರು, ತಮಿಳ್ನಾಡಲ್ಲಿರು, ಮಹಾರಾಷ್ಟ್ರ ಅಲ್ಲಿರು, ಬಟ್ ಐ ಆಮ್ ಅನ್ ಇಂಡಿಯನ್ ಅನ್ನೋ ಒಂದು ಶ್ರದ್ಧೆ ಕಾಂಗ್ರೆಸ್ ಪಕ್ಷಕ್ಕೆ, ದೇಶಕ್ಕೆ ಸಾರಿದಂಥ ಯಂಗ್ ಪೈಲಟ್ ಅಂತ ಒಂದು ಪ್ರೊಫೆಷ್ನಲಿ ಅವ್ರು ಇಷ್ಟಪಟ್ಟಿದ್ದು. ತನ್ನ ತಾಯಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಕೂಡ he was a pilot. What he was a professionally, he was a pilot. ದೇಶ, ಇಂಟಿಗ್ರಿಟಿ, ಅದಕ್ಕೆ ಆಮೇಲೆ ಸೋಷಿಯಲ್ ಕನ್ಸರ್ನ್ ಜಾಸ್ತಿ ಇತ್ತು. ಸೋಷಿಯಲ್ ಕನ್ಸರ್ನ್ ಯಾವ ಥರ ಇತ್ತು ಅಂದರೆ, ನಾವು ಕೆಲವೊಂದು 20 ಪ್ರೋಗ್ರಾಮ್ಸ್ ಅಂತ ಹೇಳ್ತಾರೆ, 20 years ಪ್ರೋಗ್ರಾಮ್ಸು ಅಥವಾ 20 ಪ್ರೋಗ್ರಾಮ್ಸ್ ಅಂತ ಬಂದಿರುತ್ತೆ, ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. 20 ಪಾಯಿಂಟ್ ಪ್ರೋಗ್ರಾಮ್ಸ್ ಅಂತ ಒಂದು ಅವರ ಡ್ರೀಮ್ಸ್, ಅದು 20 ಪಾಯಿಂಟ್ ಪ್ರೋಗ್ರಾಮ್ಸ್ ಅಂತ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಹೆಂಗೆ ಇಂಪ್ಲಿಮೆಂಟ್ ಮಾಡ್ತಾರೆ ಅಂದರೆ, ಗ್ರಾಮ ಸ್ವರಾಜ್ ಬಗ್ಗೆ ಹೇಳ್ತಾ ಇದ್ರಲ್ಲ, ಗ್ರಾಮ ಸ್ವರಾಜಿಂದ ನಾವು ಏನೆಲ್ಲ ಮಾಡ್ಬೋದು ಅನ್ನುವಂಥದ್ದನ್ನು ನರೇಗಾ ಮತ್ತು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದು ಮನಮೋಹನ್ ಸಿಂಗ್ ಅವರು. ಮತ್ತೆ ರಾಜೀವ್ ಗಾಂಧಿ ಡ್ರೀಮ್ಸ್ನ ಫುಲ್ಫಿಲ್ ಮಾಡಿದ್ದು ಗ್ರಾಮ ಸ್ವರಾಜ್ ಮುಖಾಂತರ ಮನಮೋಹನ್ ಸಿಂಗ್ ಅವರು. ಅವರು ಪ್ರೈಮ್ ಮಿನಿಸ್ಟರ್ 2 ಬಾರಿ ಆದಾಗ ನರೇಗಾ ಮುಖಾಂತರ ಪ್ರತಿ ಗ್ರಾಮ ಸ್ವರಾಜಕ್ಕೂ ಶಕ್ತಿ ತುಂಬಿ ಆ ಜಾಗದಲ್ಲಿ ಸ್ಕೂಲ್ಸು ಮತ್ತೆ ಅಂಗನವಾಡೀಸು ಮತ್ತೆ ಎಲ್ಲೆಲ್ಲಿ ಲೇಕ್ಸ್ ಇರುತ್ತೆ ಅದನ್ನ ಡೆವಲಪ್ಮೆಂಟ್ಸು, ರೋಡ್ ಡೆವಲಪ್ಮೆಂಟು, ವಿಲೇಜ್ ರೋಡ್ ಡೆವಲಪ್ಮೆಂಟು, ಈ ಥರದನ್ನೆಲ್ಲ ಪ್ರಿಯಾರಿಟೀಸ್ ತಗೊಂಡು ಆ ಒಂದು ಊರು ಡೆವಲಪ್ ಮಾಡಲಿಕ್ಕೆ, ಆ ಪಂಚಾಯತಿ ಡೆವಲಪ್ ಮಾಡೋದಕ್ಕೆ ಯಾರಿಗೆ ಶಕ್ತಿ ಕೊಟ್ಟಿರ್ತಾರೆ? ಕಾಮನ್ ಪೀಪಲ್ಗೆ ಶಕ್ತಿ ಕೊಟ್ಟಿರ್ತಾರೆ. ಅದು ಗ್ರಾಮ ಸ್ವರಾಜ್ಯದ ಚಿಂತನೆ, ಅದು ಗಾಂಧೀಜಿಯವರ ಚಿಂತನೆ ಆಗಿರುತ್ತೆ. ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದು ದೂರದೃಷ್ಟಿ ಇಟ್ಕೊಂಡು, ಇದು ರಾಜೀವ್ ಗಾಂಧಿಯವರ ಕನಸು, ಗಾಂಧೀಜಿಯವರ ಕನಸು ಅಂತಂದ್ಬಿಟ್ಟು 20 ಪಾಯಿಂಟ್ ಪ್ರೋಗ್ರಾಮ್ಸ್ ಮತ್ತು ಗ್ರಾಮ ಸ್ವರಾಜ್. ಆ ರೀತಿ ಯುವಕರಲ್ಲಿ ಜಾಸ್ತಿ ಆಸಕ್ತಿ, ರಾಜಕೀಯದ ಚಿಂತನೆ, ದೇಶಕ್ಕೆ ತನ್ನನ್ನು ಕಾಂಟ್ರಿಬ್ಯೂಟ್ ಮಾಡ್ಕೋಬೇಕು, ದೇಶಕ್ಕೆ ಸೇವೆ ಮಾಡುವಂಥದ್ದೇ ನಮ್ಮ ಜೀವನ ಆಗಬೇಕು ಅಂತಂದ್ಬಿಟ್ಟು ನಾನು ಮತ್ತೆ 1 minute. ಜೈಶೀಲನ್ ಬ್ರದರ್ ಪ್ಲೀಸ್ ಬನ್ನಿ, ಕೂತ್ಕೊಬನ್ನಿ. ಶ್ರೀನಿವಾಸ್ ಅಲ್ಲಿ ಇವರಿದ್ದಾರ, ಏಕಾಂಬರಂ ಇದ್ದಾರ, ಆಟೋ ಅಸೋಸಿಯೇಷನ್ ಬನ್ನಿ. ನೀವು ಜನಗಳ ಬಗ್ಗೆ ಕಳಕಳಿಯಿಂದ ಪ್ರತಿದಿನ ನನ್ನ ಮನೆ ಆಫೀಸ್ ಬಾಗಿಲಿಗೆ ಬರ್ತೀರಾ ನನ್ನ ನೋಡ್ಕೊಂಡು. ಆಟೋ ಅಸೋಸಿಯೇಷನ್ ಅವ್ರಿಗೆ ತೊಂದರೆ ಇದೆ, ಇಂಥ ಸಂದರ್ಭದಲ್ಲಿ ಇಲ್ಲಿ ಕುತ್ಕೋಬೇಕಲ್ಲ, ಅವ್ರ ಧ್ವನಿ ಆಗ್ಬೇಕಲ್ಲ, ಬನ್ನಿ ಇಲ್ಲಿ ಕುತ್ಕೋಬನ್ನಿ. ರಾಜೀವ್ ಗಾಂಧಿ ಅವರ ಚಿಂತನೆಗಳ ಒಂದು ಎಳೆಯಷ್ಟು ನಾವು ಮೈಗೂಡಿಸ್ಕೊಂಡ್ರು ದೇಶನೇನು ಉದ್ಧಾರ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನಾವಿರೋ ಜಾಗನ ಶುದ್ಧ ಮಾಡಿಕೊಂಡು ಏನಾಗತ್ತೆ ನಮ್ಮ ಅರ್ಹತೆ ಯೋಗ್ಯತೆ ಮೀರಿ ಕೆಲಸ ಮಾಡೋದೇ ಅಷ್ಟೇ ಸಾಕು. ಖಂಡಿತ ಪ್ರತಿಯೊಬ್ಬರಿಗೂ ನೋವಿರುತ್ತೆ, ಅದು ನಿಸ್ವಾರ್ಥವಾಗಿ ಯಾರು ಕೆಲಸ ಮಾಡ್ತಾರೆ ಅವರಿಗೆ ಮೊದಲನೇದಾಗಿ ಕೋಪ ಬರುತ್ತೆ. ಆ ಕೋಪ ತಪ್ಪು ಸರಿ ಅಂತ ಮಾತಾಡೋ ವೇದಿಕೆ ಇದು ಆಗಬಾರ್ದು. ಪ್ರತಿಯೊಬ್ಬರು ಯಾರು ನಿಸ್ವಾರ್ಥತೆಯಿಂದ ಸೇವೆ ಮಾಡಿರ್ತಾರೆ, ಪಕ್ಷದ ಮುಂದೆನೂ ಕೂತಿದ್ದಾರೆ, ಜೊತೆಯಲ್ಲೂ ಕೂತಿದ್ದಾರೆ, ಮುಂದೆನೂ ಕೂತಿದ್ದಾರೆ, ನಿಸ್ವಾರ್ಥದಿಂದ ಪಕ್ಷ ಗೆಲ್ಲಬೇಕು ಅಂತ ಓಟ್ ಹಾಕಿರ್ತಾರೆ, ದೇವ್ರಿಗೆ ಪ್ರಾರ್ಥನೆ ಮಾಡಿ, ಮಸೀದಿಯಲ್ಲಿ ಪ್ರಾರ್ಥನೆ ಮಾಡಿ, ದೇವಸ್ಥಾನದಲ್ಲಿ ಪ್ರಾರ್ಥನೆ, ಅವರಿಗೆ ನಾವು ಯಾವ ರೀತಿ ಕೃತಜ್ಞತೆ ಸಲ್ಲಿಸೋದು?
ಪಕ್ಷ ಕಟ್ಟಿರೋದು ಒಂದು ನೋವು. ಪಕ್ಷ ಗೆಲ್ಲಬೇಕು ಅಂತ ಪೂಜೆ ಮಾಡಿ ದೇವ್ರಿಗೆ ಪ್ರಾರ್ಥನೆ ಮಾಡಿ ಮಸೀದಿಗೆ ಹೋಗಿ ಮುಕ್ಕೊಂಡು ನಮ್ಮ ದೇಶ ಶಾಂತವಾಗಿರ್ಲಿ, ಭ್ರಾತೃತ್ವದ ನನಗೆ ನೋವಾದಾಗ ಅವ್ರಿರ್ಲಿ, ಅವ್ರಿಗೆ ನೋವಾದಾಗ ನಾನು ಜೊತೆಯಲ್ಲಿ ನಿಲ್ತೀನಿ ಅನ್ನೋವಂಥ ಭಾವನೆಗಳಿಗೆ ಬೆಲೆ ಕೊಟ್ಟಿದ್ದು ರಾಜೀವ್ ಗಾಂಧಿ ಅವರು. ಅವ್ರಿಗೆ ಮೂರೇ ಚಿಂತನೆ ಇತ್ತು. ಇವತ್ತು IT ಕಂಪನೀಸ್ ಇಷ್ಟು ಚೆನ್ನಾಗಿ ಬ್ಯಾಂಗ್ಳೂರಲ್ಲಿ ಕರ್ನಾಟಕಲ್ಲಿ ಎಮರ್ಜ್ ಆಗಬೇಕಂದ್ರೆ ಈ ವಾಸ್ ದ ಫಾದರ್ ಆಫ್ ಆಲ್. ಅವ್ರು ಮಾತ್ರನೇ ಇಂಥ ಇನಿಷಿಯೇಟಿವ್ಸ್ ತಗೊಂಡಿದ್ರು. ಪ್ರತಿಯೊಂದು ಮನೆಯಲ್ಲೂ ಮೊಬೈಲ್ ಇದೆ, ಮನೆಯಲ್ಲ ಒಬ್ಬೊಬ್ಬರಿಗೂ. ದೇಶದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅಷ್ಟು ಜನಸಂಖ್ಯೆ ಮೊಬೈಲ್ ಇವತ್ತೇನಾದರೂ ಕಂಡಿಡಿದು ಆ ಕಂಡಿಡ್ದಿರೋ ಅಂಥ ಕಂಪನೀಸ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಆ ಮ್ಯಾನುಫ್ಯಾಕ್ಚರರ್ಸ್ ಇವತ್ತು ಪ್ರತಿಯೊಬ್ಬರಿಗೂ ಅಮ್ಮಂಗೆ ಸಪ್ರೇಟ್ ಮೊಬೈಲ್ ಇದೆ, ಅಪ್ಪಂಗೆ ಸಪ್ರೇಟ್ ಮೊಬೈಲ್ ಇದೆ, ಮಕ್ಕಳಿಗೆ ಸಪ್ರೇಟ್ ಮೊಬೈಲ್ ಇದೆ. ಓದೋದು ಡಿಜಿಟಲೈಸೇಷನ್ ಆಗಿದೆ, ಓದೋದಕ್ಕೂ ಒಂದು ಆ್ಯಪ್ ಬಂದ್ಬಿಟ್ಟಿದೆ, ಎಕ್ಸಾಮ್ ಬರೆಯೋದಕ್ಕೂ ಅದೇ ಬಂದಿದೆ, OMR ಶೀಟ್ಸ್ನ ಕರೆಕ್ಷನ್ಸ್ ಮಾಡೋದು ಅದೇ ಬಂದಿದೆ. ಅಂದರೆ ಇವತ್ತು ಏನು ಟೆಕ್ನಾಲಜಿ ಇದೆ ಆ ಟೆಕ್ನಾಲಜಿನ ಯಾರಾದರೂ ತಂದಿದ್ರೆ ಅದು ರಾಜೀವ್ ಗಾಂಧಿ ಅವರು. ಅವ್ರಿಗೆ ಆ ಥರ ದೂರದೃಷ್ಟಿ ಚಿಂತನೆ, ಮುಂದೆ 20 ವರ್ಷಗಳ ಸಾಧನೆ ಏನಿರುತ್ತೆ, ಟೆಕ್ನಾಲಜಿ ಎಷ್ಟು ಮುಂದಕ್ಕಿರುತ್ತೆ ಅಂತದ್ದು. ಅದಾದ್ಮೇಲೆ ಸಿಡಾಕ್ ಅನ್ನೋ ಕಂಪನಿಗೆ ಅವರು ಕರೆದು ಕೇಳ್ತಾರೆ, ನಮ್ಮ ದೇಶ ಇಂಡಿಪೆಂಡೆಂಟ್ ಆಗಿ, ಸೈಂಟಿಫಿಕ್ ಆಗಿ ಇಂಡಿಪೆಂಡೆಂಟ್ ಆಗಿ, ಟೆಕ್ನಾಲಜಿಕಲಿ ಸರ್ವೈವ್ ಆಗ್ಬೇಕಂದ್ರೆ ನಾನು ಏನು ಮಾಡಬೇಕು ಅಂತಂದ್ಬಿಟ್ಟು ಅವರು ಪ್ರೈಮ್ ಮಿನಿಸ್ಟರ್ ಇದ್ದಾಗ ಆ ಸಿಡಾಕ್ ಕಂಪನಿ ಬರುತ್ತೆ. ನೀವು ಏನು ಹೊರ ರಾಜ್ಯದಲ್ಲಿ ನೀವೇನಿವತ್ತು ಇದನ್ನ ತಗೋಬೇಕು ಅಂತಿದ್ದೀರ, ಆರ್ಮ್ಡ್ ಫೋರ್ಸಸ್ನ ನೀವು ಪರ್ಚೇಸ್ ಮಾಡ್ಬೇಕಂತಿದೆ, ಅದನ್ನ ನಮಗೆ 3 years ಟೈಮ್ ಕೊಟ್ರೆ 3 years ಅಲ್ಲಿ ನಾವು ಅದನ್ನ ದೇಶಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತೀವಿ, ನಮ್ಮ ಸೈಂಟಿಸ್ಟ್ ಕಾಂಟ್ರಿಬ್ಯೂಟ್ ಮಾಡ್ತೀವಿ ಅಂತ ಹೇಳ್ತಾರೆ. 3 years ಅವ್ರಿಗೆ ಟೈಮ್ ಕೊಡ್ತಾರೆ, ಆ ರಿಸೋರ್ಸಸ್ ಕೂಡ ಕೊಡ್ತಾರೆ. ಆ ಥರ ಮ್ಯಾನ್ ಪವರ್ನ, ಮ್ಯಾನ್ ಎನರ್ಜಿನ, ಮನುಷ್ಯನಲ್ಲಿರುವಂಥ ಜ್ಞಾನನ, ತಿಳುವಳಿಕೆನ ಆ ರೀತಿಗೆ ರಾಜೀವ್ ಗಾಂಧಿ ಅವರು ಉಪಯೋಗಿಸ್ಕೊತಾ ಇದ್ರು. ಅವ್ರು ಮುಂದೆ 20 ವರ್ಷಗಳ ಕಾಲ ನಮ್ಮ ಜೊತೆಯಲ್ಲಿದ್ದಾಗ ದೇಶ ಬೇರೆ ಯಾವುದೇ ವಿಶ್ವದಲ್ಲಿ ಇಂಡಿಯಾನ ಅಷ್ಟು ಎತ್ತರದ ಸ್ಥಾನಕ್ಕೆ ತಗೊಂಡೋಗುವಂಥ ಶಕ್ತಿ, ಚೈತನ್ಯ ಅವರಲ್ಲಿತ್ತು. ಅವರಿಗೆ ಯಂಗರ್ ಜನರೇಷನ್ಸ್, ದೇಶದ ಪ್ರತಿಯೊಂದು ಪ್ರಜೆ ಬಗ್ಗೆ ಗೌರವ, ಅಭಿಮಾನ, ಪ್ರೀತಿ ಯಾಕಿತ್ತು ಅಂದರೆ, ನಾನು ಎಲ್ಲಿಂದ ಎಲ್ಲಿವರೆಗೂ ಇರಲಿ, ಕನ್ಯಾಕುಮಾರಿಯಿಂದ ಕಾಶ್ಮೀರದಲ್ಲಿ ಇರೋರ್ನು ಕೂಡ ಯಾವ ರೀತಿ ಒಂದೇ ವೇದಿಕೆಯಲ್ಲಿ ಕುತ್ಕೊಂಡು ಅವ್ರನ್ನ ಪ್ರೀತಿಯಿಂದ, ಅವ್ರನ್ನ ಗೌರವದಿಂದ ಯಾವ ರೀತಿ ಜೊತೆಯಲ್ಲಿ ತಗೊಂಡು ಹೋಗ್ಬೇಕನ್ನುವಂಥ ಚಿಂತನೆ ರಾಜೀವ್ ಗಾಂಧಿ ಅವರಿಗೆ ಬಹಳ ಜಾಸ್ತಿ ಇತ್ತು. ಅವ್ರನ್ನ ಎಲ್ಲರೂ ಇಷ್ಟಪಡ್ತಾ ಇದ್ರು. ಯಾವುದೇ ಒಂದು ವೇದಿಕೆಯಲ್ಲೂ ಒಬ್ಬರು ಮನಸ್ಸನ್ನ ಗಾಯ ಮಾಡುವಂಗೆ ಮಾತಾಡಿಲ್ಲ, ಯಾರನ್ನು ಹಿಂಸೆ ಮಾಡಿ ಮಾತಾಡಿಲ್ಲ. ಯಾವತ್ತು ಪ್ರೀತಿಯಿಂದ, ಇಂಟಿಗ್ರಿಟಿಯಿಂದ, ದೇಶಭಕ್ತಿಯಿಂದ, ದೇಶಕ್ಕೆ ನಾವು ಬದುಕಿರೋದೇ ಏನಕ್ಕಾದ್ರೂ ಸಾಧನೆ ಮಾಡೋದಕ್ಕೋಸ್ಕರ ಅನ್ನುವಂಥ ಚಿಂತನೆ, ಆಲೋಚನೆಗಳಿಂದ ಅವರು ಬೆಳೆದಿರುವಂಥದ್ದು. ಈಸ್ ಅ ವೆರಿ ಪ್ರಿನ್ಸಿಪಲ್ಡ್ ಮ್ಯಾನ್. ಯಾವಾಗಲೂ ಹೇಳ್ತಾ ಇದ್ರು ನನ್ನ ದೇಶದವ್ರು, ನನ್ನ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ. ಯಾವತ್ತೂ ಅವ್ರ ಸ್ಪೀಚಲ್ಲಿ ಅಡ್ರೆಸ್ ಮಾಡ್ತಾ ಇದ್ದಿದೆ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ. ಯಾವತ್ತಾದ್ರೂ ನೋಡಿ ಅವ್ರ ಸ್ಪೀಚಸ್ ನೋಡಿ, ತುಂಬ ಚೆನ್ನಾಗಿ. ನಾನಿವಾಗ ಪ್ರಿಯಾಂಕಾ ವಾರ್ದ ಸ್ಪೀಚಸ್ ಅನ್ನು ತುಂಬ ಇಂಪ್ರೆಸ್ ಆಗ್ತೇನೆ. ಎಷ್ಟು ಚೆನ್ನಾಗಿ ಯಾವ ವಿಚಾರ ನಾವು ಪ್ರೆಸೆಂಟ್ ಮಾಡಬೇಕು, ದೇಶಕ್ಕೆ ಏನು ಅವಶ್ಯಕತೆ ಇದೆ, ಇವತ್ತು ಇಲ್ಲಿಗೆ ಏನು ಅವಶ್ಯಕತೆ ಇದೆ, ಒಬ್ಬರಿಗೆ ಏನು ಪರಿಸ್ಥಿತಿಯಲ್ಲಿದ್ದಾರೆ, ಅವ್ರನ್ನ ಯಾವ ರೀತಿ ಅದರಿಂದ ಆಚೆ ತರೋದಕ್ಕೆ ದಾರಿ ಇದೆ ಅಂತದ್ರ ಬಗ್ಗೆ ಚಿಂತನೆ ಮಾಡ್ಬೇಕು. ಅವತ್ತೇ ನಾವು ನಾಯಕರಾಗ್ತಾರೆ. ನಾನೇನಾಗಬೇಕು ಅಂದರೆ ಅದು ತಪ್ಪು. ನನ್ನ ಮುಂದೆ ಇರೋರು, ನನ್ನ ಜೊತೆಯಲ್ಲಿರೋರು, ಮತ್ತೆ ನನ್ನ ಕ್ಷೇತ್ರದಲ್ಲಿ ಏನು ಅವಶ್ಯಕತೆ ಇದೆ, ಅದಕ್ಕೆ ಏನು ದಾರಿ ಇದೆ, ಯಾವ ವೇದಿಕೆಯಲ್ಲಿ ನಾನು ಮಾತಾಡಬೇಕು ಅಂದಾಗ ಮಾತ್ರನೇ ನಾವು ಅವ್ರಿಗೆ ಗೌರವ ಕೊಟ್ಟಂಗೆ, ನಮ್ಮನ್ನ ನಂಬಿಕೆಯಿಂದ ಗೆಲ್ಲಿಸಿರೋರಿಗೆ ನಾವು ಗೌರವ ಕೊಟ್ಟಂಗೆ. ಅದನ್ನ ಹೇಳ್ತಾ ಇದ್ದೆ. ನಮ್ಮ ಕ್ಷೇತ್ರದಲ್ಲಿ ಪೆನ್ಷನ್ಸ್ದು 14,000 ಪೆನ್ಷನ್ಸು ಡೌಟ್ಫುಲ್ ಕೇಸಸ್ ಆಗಿ ಡಿಕ್ಲೇರ್ ಮಾಡಿದ್ರು. 3-4 ಮಂತ್ಸಿಂದ ಪೆನ್ಷನ್ಸ್ನ ಸ್ಟಾಪ್ ಮಾಡಿದ್ರು. ಆ ಡೌಟ್ಫುಲ್ ಕೇಸಸ್ನ 3 ಕಾರಣ ಹೇಳ್ತಾ ಇದ್ರು. ಒಂದು BPL ಕಾರ್ಡ್ ಕೇಳ್ತಾ ಇದ್ರು, ಇನ್ಕಮ್ ಸರ್ಟಿಫಿಕೇಟ್ ಕೇಳ್ತಿದ್ರು. ಇನ್ಕಮ್ ಸರ್ಟಿಫಿಕೇಟ್ ಕೇಳಿದಾಗ 32,000 ಇನ್ಕಮ್ ಸರ್ಟಿಫಿಕೇಟ್ ತನ್ನಿ ಅಂತಿದ್ರು. 32,000 ಇನ್ಕಮ್ ಸರ್ಟಿಫಿಕೇಟ್ ತಗೊಳಕ್ಕೆ ಅವಕಾಶ ಆಗ್ತಿರ್ಲಿಲ್ಲ. ತುಂಬ ಕಾರಣಗಳಿಂದ 50,000, 80,000, ಮೋರ್ ದೆನ್ 1 lakh ಆ ಇನ್ಕಮ್ ಸರ್ಟಿಫಿಕೇಟ್ ಇರೋದೇ ಇತ್ತು. ಆದರೆ ಅಂಥದ್ರ ಬಗ್ಗೆ ಎಲ್ಲ ನಮ್ಮ KGF ಸಮಸ್ಯೆ ಎತ್ಕೊಂಡು ನಾನು ಸದನಕ್ಕೆ ಹೋದಾಗ ಇಡೀ ರಾಜ್ಯದ ಸೀನಿಯರ್ ಸಿಟಿಸನ್, ಓಲ್ಡ್ ಏಜ್ ಪೆನ್ಷನ್, ವಿಡೋ ಪೆನ್ಷನ್, ಸ್ಪೆಷಲಿ ಏಬಲ್ಡ್ ಆ ಪೆನ್ಷನ್ಸ್ದು ಕೂಡ 1,20,000 ಅಂದರೆ ಯಾರಿಗೆ BPL ಕಾರ್ಡ್ ಇರುತ್ತೆ ಅವ್ರದ್ದು ಮತ್ತೆ ಅವ್ರ ಹತ್ರ ದಾಖಲೆಗಳನ್ನ ಮರು ಸಂಗ್ರಹಣೆ ಮಾಡಿ ಅವ್ರದ್ದು ಪೆನ್ಷನ್ಸ್ನ ಮತ್ತೆ ಇದು ಮಾಡಲಿಕ್ಕೆ
ರೆಗ್ಯುಲರೈಸ್ ಮಾಡಲಿಕ್ಕೆ ಸರ್ಕಾರ ಆದೇಶ ಮಾಡಿದೆ ನಿನ್ನೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ಕಾರಕ್ಕೂ ಧನ್ಯವಾದಗಳನ್ನು ಹೇಳ್ತೀನಿ. ಅದಾದ್ಮೇಲೆ ಉಪಮುಖ್ಯಮಂತ್ರಿಗಳು ಪರಮೇಶ್ವರ್ ಅವರಿಗೆ ಕಳಕಳಿಯಿಂದ, ಇಲ್ಲಿ ಕಾರ್ಮಿಕ ವರ್ಗದವರು ಜಾಸ್ತಿ ಇದ್ದಾರೆ, ಅವ್ರ ಮಕ್ಕಳು ದುಡಿಯುವಂಥ ದುಡ್ಡು ಜೊತೆಗೆ ಒಂದು ಓಲ್ಡ್ ಏಜ್ ಪೆನ್ಷನ್ ಅವ್ರಿಗೆ ಉಳ್ಕೋಬೇಕು ಅನ್ನೋಂಥ ದೂರದೃಷ್ಟಿನ ನಾನು ಪ್ರೊಟೆಸ್ಟ್ ನಡೀತಾ ಇರುತ್ತೆ, ನಾನು ಮಾತಾಡೋದವ್ರಿಗೆ ಕೇಳಿಸಲ್ಲ. ಬಟ್ ನಾನು ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡು ಮತ್ತೆ ಆಮೇಲೆ ನಾನು ಹಠ ಮಾಡಿ ಹೇಳ್ತೀನಿ ಅವ್ರಿಗೆ, ಹಿಂಗೆಲ್ಲ ಇದೆ ನೀವು ಮಾಡಬೇಕು. ಅದೆಲ್ಲ ಪರ್ಮನೆಂಟ್ ಸೋರ್ಸಸ್ ಅಲ್ಲ, ಎಲ್ಲ ಟೆಂಪರರಿ ಜಾಬ್ಸ್ ಇರುತ್ತೆ. ನೀವು ಆ ತಂದೆ ತಾಯಿಗಳಿಗೆ, ಸೀನಿಯರ್ ಸಿಟಿಸನ್ಸ್ಗೆ ನೀವು ಪೆನ್ಷನ್ಸ್ ಆಗಲಿ, ಓಲ್ಡ್ ಏಜ್ ಪೆನ್ಷನ್, ವಿಡೋ ಪೆನ್ಷನ್ ತೆಗೆಯುವಂಥ ಆದೇಶ ಇದು. ಇವತ್ತೇನು ನೀವು ರೂಲ್ಸ್ ಮಾಡಿದ್ದೀರಾ ಅದನ್ನು ನೀವು ಏನಾದರೂ ಒಂದು ನಿರ್ಧಾರ ತಗೋಬೇಕು ಅಂತಂದಾಗ ಸೇಮ್ ಡೇ ನೋಡಿ, ಅದು ಮನುಷ್ಯನ ಕಳಕಳಿ ಅಂತ ಹೇಳೋದು, ಅದು ಸ್ಪಂದನೆ ಅಂತ ಹೇಳೋದು. ಖಂಡಿತವಾಗೂ ಸರ್ಕಾರದ ಜೊತೆ ಅವರ ನಿರ್ಧಾರನ ನಾನು ಗೌರವಿಸ್ತೀನಿ, ಮತ್ತೆ ಜನತೆ ಬಗ್ಗೆ ಅವ್ರಿಗಿರುವಂಥ ಕಳಕಳಿನ ಆರಾಧಿಸ್ತೀನಿ. ಈ ಥರ ತೊಂದರೆ ಆಗುತ್ತೆ, ವಯಸ್ಸಾಗಿರೋರು ದುಡಿದು ತಿನ್ನಕ್ಕಾಗಲ್ಲ, ಅದಕ್ಕೆ ನಾವೇನು ಗೌರವ ಕೊಟ್ಟಿದ್ದೀವಿ ಅಂತ. ಆಮೇಲೆ ಇನ್ನೂ ಒಂದು ಸತ್ಯ ತಿಳ್ಕೊಳ್ಳಿ, ಸೆಂಟ್ರಲ್ ಗೌರ್ಮೆಂಟಿಂದ ಓಲ್ಡ್ ಏಜ್ ಪೆನ್ಷನ್ಸ್ಗೆ ಸ್ಟೇಟ್ ಕಾಂಟ್ರಿಬ್ಯೂಷನ್, ಸೆಂಟ್ರಲ್ ಕಾಂಟ್ರಿಬ್ಯೂಷನ್ ಅಂದರೆ ಅವರು ಸೆಂಟ್ರಲ್ಲಿಂದ 14,000 ಸೀನಿಯರ್ ಸಿಟಿಸನ್ಸ್ಗೆ ಪೆನ್ಷನ್ಸ್ ಕೊಡ್ತಾರೆ, 14 lakh. ನಮ್ಮ ಕರ್ನಾಟಕ 85 ಲಕ್ಷ ಜನಕ್ಕೆ, ಎಷ್ಟು ಕುಟುಂಬಗಳಿಗೆ? 85 ಲಕ್ಷ ಕುಟುಂಬಗಳಿಗೆ ಪೆನ್ಷನ್ಸ್ ಕೊಡುತ್ತೆ. ಅವ್ರ ಕಾಂಟ್ರಿಬ್ಯೂಷನ್ ಸೆಂಟ್ರಲ್ ಗೌರ್ಮೆಂಟಿಂದ ಸೀನಿಯರ್ ಸಿಟಿಸನ್ಗೆ 200 ರೂಪೀಸ್ ಕಾಂಟ್ರಿಬ್ಯೂಷನ್. ಆ 200 ರೂಪೀಸ್ ಜೊತೆ ನಮ್ಮ ಸರ್ಕಾರ 1,000 ಕೊಟ್ಟು ಸೀನಿಯರ್ ಸಿಟಿಸನ್ಗೆ ಪೆನ್ಷನ್ ಕೊಡ್ತಾರೆ. ಇದನ್ನೆಲ್ಲ ತಿಳ್ಕೊಳ್ಳೋ ಅಂಥದ್ದು ಭಾಳ ನಮ್ಮ ಜವಾಬ್ದಾರಿ ಇರುತ್ತೆ. ಪ್ರತಿದಿನ ಕಲಿಯೋದಿರುತ್ತೆ. ಇವತ್ತು ನಾನು ಇವರಿಂದ ಕಲಿಯೋದಿರುತ್ತೆ, ನಾಳೆ ಸದನದಲ್ಲಿ ಕಲಿಯೋದಿರುತ್ತೆ. ಅರ್ಥ ಮಾಡ್ಕೋಬೇಕು, ಇದು ಸೆಂಟ್ರಲ್ಲು ಮತ್ತೆ ಸ್ಟೇಟ್ ಕಾಂಟ್ರಿಬ್ಯೂಷನ್. ಸೆಂಟ್ರಲ್ ಕಾಂಟ್ರಿಬ್ಯೂಷನ್ ನಮ್ಮ ಕರ್ನಾಟಕಕ್ಕೆ 14 ಲಕ್ಷ ಜನಸಂಖ್ಯೆಗೆ ಮಾತ್ರ ಪೆನ್ಷನ್ ಕೊಡ್ತಾರೆ, ಅವ್ರದ್ದು ಅದು ಗೈಡ್ಲೈನ್ಸ್ ಇರುತ್ತೆ. ಅದನ್ನು ಮೀರಿ ನಮ್ಮ ಸ್ಟೇಟ್ ಗೌರ್ಮೆಂಟು ಇನ್ನು ಮುಂದಕ್ಕೆ ಹತ್ತತ್ರ 1 ಕೋಟಿ ಜನಸಂಖ್ಯೆಗೆ ಹೇಗೆ BPL ಬೆನಿಫಿಟ್ ಸಿಗುತ್ತೆ, ಇನ್ನು ಮುಂದಕ್ಕೆ ಯಾರಿಗೆ BPL ಕಾರ್ಡ್ ಇರುತ್ತೆ, ಬಿಲೋ ಪಾವರ್ಟಿ ಲೈನಲ್ಲಿ ಬರ್ತಾರೆ, ಅವರೆಲ್ಲ ಕುಟುಂಬಗಳಿಗೂ ಕೂಡ ಪೆನ್ಷನ್ ಸರ್ವಿಸಸ್ ಇರುತ್ತೆ. ಈ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಜೊತೆಯಲ್ಲೂ ಕೂಡ ನಮ್ಮ ಕರ್ನಾಟಕ ಸರ್ಕಾರದ ಕಾಂಟ್ರಿಬ್ಯೂಷನ್ 1000 ರೂಪೀಸ್, ಒಬ್ಬರ ಪೆನ್ಷನ್ಗೆ 1000 ರೂಪೀಸ್ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಆಮೇಲೆ ಸ್ಪೆಷಲಿ ಏಬಲ್ಡ್ ಕೂಡ ಅವ್ರು 500 ರೂಪಾಯಿ ಕೊಡಲ್ಲ, ಬರೀ 300 ಕೊಡ್ತಾರೆ. 60% ಇಲ್ಲಿ, 50% ಇಲ್ಲಿ, ಇಂಥವನ್ನ ದಯಮಾಡಿ ತಿಳ್ಕೊಳ್ಳಿ. 300 ರೂಪೀಸ್ ಕೊಡ್ತಾರೆ. ಅದ್ರ ಜೊತೆ 1200 ರೂಪೀಸ್ ನಮ್ಮ ಸರ್ಕಾರ ಸೇರಿಸಿ ಇಂಥ ಎಲ್ಲ ಯೋಜನೆಗಳನ್ನ, ಅರ್ಥಪೂರ್ಣವಾಗಿರೋ ಯೋಜನೆಗಳನ್ನ ಮಾಡಿ ಇವರ ರಕ್ಷಣೆಗೆ ನಿಂತಿದೆ. ಆದರೂ KGF ಅಲ್ಲಿ ಯಾರು ಆತಂಕ ಪಡೋದು ಬೇಡ. ಖಂಡಿತ ಸಿಸ್ಟಮ್ ಇಂದ ಅದನ್ನ ಅಕ್ಸೆಪ್ಟ್ ಮಾಡಿದ್ರು ನಾವು ಇದಕ್ಕೆ ಒಂದು ಹೋಮ್ವರ್ಕ್ ಮಾಡ್ತೀವಿ. ಏನಲ್ಲ, ನಿಮ್ಮಲ್ಲಿ ಒಂದು ಆಧಾರ್ ಕಾರ್ಡ್ ಮತ್ತೆ ಹಿಂದೆ ಪೆನ್ಷನ್ ತಗೊಳ್ತಾ ಇರೋಂಥ ಡೀಟೇಲ್ಸ್ನ ತಗೊಂಡು ಗ್ರಾಮೀಣ ಭಾಗ ಇರ್ಬೋದು, ನಗರ ಭಾಗ ಇರ್ಬೋದು, ಎಲ್ಲ ಓಲ್ಡ್ ಏಜ್ ಸೀನಿಯರ್ ಸಿಟಿಸನ್ ಪೆನ್ಷನ್ಸ್ನ ಸೆಟ್ರೇಟ್ ಮಾಡೋದಕ್ಕೆ ನಾವು ಮತ್ತೆ ಇನ್ನೂ ಒಂದು ಪ್ರಿನ್ಸಿಪಲ್ ಸೆಕ್ರೆಟರಿ ಹಂತದಲ್ಲಿ ಕೂತ್ಕೊಂಡು ಅವರಿಗೆ ಅದರಲ್ಲಿ ಒಂದು ಮಾರ್ಗದರ್ಶನ, ಅಂದರೆ ಪ್ರತಿ ತಾಲೂಕಾ ಮತ್ತು ಡಿಸ್ಟಿಕ್ ವೈಸ್ ಅವರಿಗೆ ಒಂದು ಗೈಡ್ಲೈನ್ಸ್ ಕೊಡಿಸ್ತೀವಿ. ಆದೇಶ ಆಗಿದೆ ಅವ್ರಿಗೆ ಯಾವ ಪೆನ್ಷನ್ಸ್ನ ತಡೆ ಹಿಡಿಬಾರ್ದು ಅಂತ. ಬಟ್ ಮಾಧ್ಯಮ ಸದಾಕಾಲ ಎಚ್ಚೆತ್ಕೊಂಡು ಅದನ್ನು ಹಂತವಾಗಿ ಇಂಥ ಸಮಸ್ಯೆ ಇದೆ ಅನ್ನುವಂಥದ್ದನ್ನು ಬೆಳಚಂತ ಬರ್ತಾ ಇದ್ದಿದ್ದರಿಂದ ಇದು ಒಂದು ಸದನದಲ್ಲಿ ನನಗೆ ಅವಕಾಶ ಆಯಿತು. ಅವಕಾಶ ಆದರೂ ಕೂಡ ನಾನು ಅದನ್ನು ಪ್ರೆಸೆಂಟ್ ಮಾಡುವಾಗ ತುಂಬ ಗೊಂದಲ ಆಯಿತು, ಹೇಳಕ್ಕೆ ಅವಕಾಶ ಆಗಿರಲಿಲ್ಲ. ತದನಂತರ ನಾನು ಸಮಯ ತಗೊಂಡು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ರಿಂದ ಇದು ಒಂದು ಒಳ್ಳೆಯ ನಿರ್ಧಾರ. ರಾಜ್ಯ ಸರ್ಕಾರದ್ದು 90% ಕಾಂಟ್ರಿಬ್ಯೂಷನ್ ಇದೆ. 85 to 90% ರಾಜ್ಯ ಸರ್ಕಾರದ್ದು ಪೆನ್ಷನ್ಸ್ ಅಲ್ಲಿ ಕಾಂಟ್ರಿಬ್ಯೂಷನ್ ಇದೆ. ಅವರು 10 lakhs to 15 lakhs ಒಳಗಡೆ ಮಾತ್ರ ಕೇಂದ್ರ ಸರ್ಕಾರ ಕಾಂಟ್ರಿಬ್ಯೂಷನ್ ಇದೆ. ಮತ್ತೆ ರಿಮೈನಿಂಗ್ 85 lakh ಅಷ್ಟು ಫಲಾನುಭವಿಗಳಿಗೆ, ಅಂದ್ರೆ ಅಷ್ಟು ಕುಟುಂಬಗಳನ್ನ ಪೋಷಣೆ ಮಾಡ್ತಾ ಇರೋದು ರಾಜ್ಯ ಸರ್ಕಾರ. ಅಂದ್ರೆ ಪ್ರತಿ ತಿಂಗಳು ಇಂಥ ಕಾರ್ಯಕ್ರಮಗಳು ನಿಲ್ಬಾರ್ದು, ಅವರ ಮನೆಗೆ ಮುಟ್ಟುವಂತ ಕೆಲಸ ಆಗ್ಬೇಕು. ಇದನ್ನ ಬಹಳ ಜವಾಬ್ದಾರಿಯಿಂದ ಕಾರ್ಯಕರ್ತರು ಜವಾಬ್ದಾರಿ ವಹಿಸಿ ತಮ್ಮ ವಾರ್ಡ್ ಅಲ್ಲಿ ತಹಸೀಲ್ದಾರು ಮತ್ತೆ ವಿಲೇಜ್ ಅಕೌಂಟೆಂಟ್ ಮತ್ತೆ ಯಾವ ಟೀಮ್ ನಿಮ್ ಜೊತೆ ಬರ್ತಾ ಇದೆ ಹೋಗಿ ಹೋಮ್ ವರ್ಕ್ ಮಾಡಿ, ಒಂದು ಸೀನಿಯರ್ ಸಿಟಿಸನ್ಗೆ ಒಂದು ಸೇವೆ ಮಾಡಿ, ಒಂದು ತಿಂಡಿ ತಿನ್ಬೇಡಿ, ಅವ್ರಿಗೋಸ್ಕರ ಹೋಗಿ ಸೇವೆ ಮಾಡಿ. ಅದು ಯೂತ್ ಕಾಂಗ್ರೆಸ್ ಆಗ್ಬೇಕು. ಯಾಕೆ ಯೂತ್ ಕಾಂಗ್ರೆಸ್ನ ನಾನು ಇಷ್ಟಪಡ್ತೀನಿ? ನಾನು ಯೂತ್ ಕಾಂಗ್ರೆಸ್ ಇಂದ ಆಚೆ ಬರುವಾಗ ನಾನು ZP ನಾವಿಬ್ರು ನಿಲ್ತೀವಿ, ನಾನು ಶಾಹಿದ್ ಇವತ್ತಿಬ್ರು ಒಂದೇ ವೇದಿಕೆಯಲ್ಲಿ ನಿಂತಿದ್ದೀವಿ. ಅದಕ್ಕೆ ನಾನು ಹೇಳ್ಬೇಕಾಗತ್ತೆ, ನಾನು ಯೂತ್ ಕಾಂಗ್ರೆಸ್, ಶಾಹಿದ್ ಕೂಡ ಯೂತ್ ಕಾಂಗ್ರೆಸ್.
ನಾನು ಯೂತ್ ಕಾಂಗ್ರೆಸ್ ಅಲ್ಲಿ ಇದ್ದೀನಿ ಅಂತಂದಾಗ ಶಾಯದ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿರ್ತಾರೆ. ನಾನೇನು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ಗೆ ಕಾಂಪಿಟೇಷನ್ ಅಲ್ಲಿ ಇಲ್ಲ, ಕಾಂಪಿಟೇಷನ್ ಇಂದ ಆಚೆ ಇದೆ ನಾನು. ಬಟ್ ನಾನು ಯೂತ್ ಕಾಂಗ್ರೆಸ್ ಇಂದಾನೆ ಗುರುತಿಸ್ಕೊಂಡು ಬಂದಿದ್ದು. ವುಮೆನ್ ವಿಂಗ್ ಅಲ್ಲಿ ನಾನು ಕಂಟೆಸ್ಟ್ ಮಾಡಿದ್ದೆ. ಬಟ್ ನಾನು ಅಷ್ಟು ಸೀರಿಯಸ್ ಇದು ಆಗಿರಲಿಲ್ಲ, ಆಸ್ಪಿರೆಂಟ್ ಆಗಿರಲಿಲ್ಲ ನಾನು. ಅದ್ರ ಜೊತೆಯಲ್ಲಿ ಅವರು ZP ನಿಂತು ಗೆಲ್ತಾರೆ ಅವರು, ನಾನು ಸೋತೋಗ್ತೀನಿ. 100 votes ಅಲ್ಲಿ ನಾನು ZP ಅಲ್ಲಿ ಸೋತೋಗ್ತೀನಿ. ನಮಗೆ ಸೆಲ್ಫ್ ಐಡೆಂಟಿಟಿ ಬೇಕು ಅಂತ ನಾವು ಯೂತ್ ಕಾಂಗ್ರೆಸ್ಗೆ ಹೋಗ್ತಾ ಇದ್ದೀವಿ. ಇವತ್ತು ರಾಜೀವ್ ಗಾಂಧಿಯ ಆಲೋಚನೆಗಳನ್ನ, ಚಿಂತನೆಗಳನ್ನ ಇಡೀ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ದೂರದೃಷ್ಟಿ ಇಟ್ಕೊಂಡು ಅವರಿಗೆ ಒಂದು ಹೊಸ ಚೈತನ್ಯ ತುಂಬಬೇಕು ಅಂತ ಅಂದ್ಬಿಟ್ಟು ಭಾರತ್ ಜೋಡೋ ಅನ್ನೋಂಥ ಒಂದು ಟೀಮ್ನ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಇಲ್ಲಿ ನಗರ ಭಾಗದಲ್ಲಿ ವಾರ್ಡ್ ವೈಸು, ಗ್ರಾಮೀಣ ಭಾಗದಲ್ಲಿ ಪಂಚಾಯತಿ ವೈಸು, ಪ್ರತಿ ಪಂಚಾಯತಿಗೆ 10 ಲಕ್ಷ ಯುವಕರನ್ನ ಪ್ರೋತ್ಸಾಹ ಮಾಡುವಂತ ಕಲೆ, ಕ್ರೀಡೆ ಮತ್ತೆ ಸೈಂಟಿಫಿಕ್ ಆಗಿ ಅವರಿಗೆ ಯಾವ ರೀತಿಯಾದ್ರೂ ಯುವಕರನ್ನ 16ರಿಂದ 30 ವರ್ಷದ ಒಳಗಡೆ ಅಥವಾ 35 ವರ್ಷದ ಒಳಗಡೆ ಇರುವಂತ ಪ್ರತಿ ಪಂಚಾಯತಿ, ಪ್ರತಿ ಗ್ರಾಮದಲ್ಲಿ 15 ಜನ ಯುವಕರನ್ನ ಒಂದು ಗುಂಪು ಮಾಡಿ ಪಂಚಾಯತಿಯಲ್ಲಿ PDO ಹಂತದಲ್ಲಿ, ನಗರ ಭಾಗದಲ್ಲಿ ನಗರಸಭೆ ಕಮಿಷನರು ಅವರು ಹಂತದಲ್ಲಿ ಆ ಯುವಕರಿಗೆ ಬರುವಂಥ ದಿನಗಳಲ್ಲಿ ಅವರಿಗೆ ಬೇರೆ ಆಲೋಚನೆ ಬರದೇ ಇರೋಂಗೆ ಬರುವಂಥದ್ದು ಉದ್ಯೋಗ, ಸ್ಕಿಲ್ ಡೆವಲಪ್ಮೆಂಟ್. ಅಂದರೆ ಅವನು ITA ಓದಿರಲಿ, ಡಿಗ್ರಿ ಓದಿರಲಿ, ಎನಿ ಗ್ರಾಜುಯೇಟ್ ಆಗಿರಲಿ, ಅವನಿಗೆ ಅನುಕೂಲ ಆಗೋಂಗೆ ಪ್ರತಿ 5ರಿಂದ 8 ಸಾವಿರ ಪಾಪ್ಯುಲೇಷನ್ ಇರುವಂಥ ಜಾಗದಲ್ಲಿ 15ರಿಂದ 25 ಜನ ಸಂಘ ಮಾಡಿ ಅವರಿಗೆ ಅದು ಉಪಯೋಗ ಆಗಬೇಕು. ಆ ಸಂಘಕ್ಕೆ ಒಂದು 350 to 400 ಗುಂಪುಗೆ 10 ಲಕ್ಷನ ಇಟ್ಟಿರ್ತಾರೆ. ಅವ್ರು ಅದನ್ನ ಏನಕ್ಕಾದ್ರು ಕಲೆ, ಸ್ಪೋರ್ಟ್ಸ್ ಅಥವಾ ನೆಕ್ಸ್ಟ್ ಏನದು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಒಂದು ಇದನ್ನ ಮಾಡ್ತಾ ಇದ್ದಾರೆ. ಅವ್ರು ಅದಕ್ಕೆ ಆ ಒಂದು ಇದಕ್ಕೆ ಉಪಯೋಗ ಮಾಡ್ಕೊಳ್ಬೋದು ಅಂತ ಒಂದು ದೂರದೃಷ್ಟಿ ಇದೆ. ಅದಕ್ಕೆ ನೀವೆಲ್ಲ ಆಸಕ್ತಿ ಇರುವಂತ ಯುವಕರು ಎನ್ರೋಲ್ ಮಾಡಬೇಕು. 16 years ಎಬೋ 35 years ಒಳಗಡೆ, 35 years ಮಿನಿಮಮ್ ಒಳಗಡೆ ಇರಬೇಕು. ಅವರಿಗೆ ಇದು ಒಂದು ಸ್ಕೀಮ್ ಮಾಡಿದ್ದಾರೆ, ಭಾರತ್ ಜೋಡೋ ಅಂತ. ಅಂದ್ರೆ ಇಡೀ ದೇಶದಲ್ಲಿ ನಾವು ಒಂದೇ ಅನ್ನುವಂಥದ್ದು ಒಂದು. ಮತ್ತೆ ನಿಮ್ಮನ್ನ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಲ್ಲಿ ITA ಮಾಡಿದ್ದೀರಾ, ಡಿಪ್ಲೊಮಾ ಮಾಡಿದ್ದೀರಾ, ಏನೇ ಮಾಡಿದ್ರು ಕೂಡ ನಿಮಗೆ ಯಾವುದೇ ಕಂಪನಿಯಲ್ಲಿ ನಿಮಗೆ ಟ್ರೈನಿಂಗ್ ತಗೊಳ್ಳೋದ್ರಿಂದ ಯಾವ ಕೆಲಸಕ್ಕೆ ನೀವು ಆಧರಿದ್ದೀರಾ ಅನ್ನುವಂಥದಕ್ಕೆ ಈ ತರ ಒಂದು ಮಲ್ಟಿಪಲ್ ಇದಕ್ಕೆ ಯೂಸ್ ಆಗೋ ಥರ ನಿಮಗೆ ಜಾಸ್ತಿ ನಿಮ್ಮಲ್ಲಿ ಪ್ರತಿಭೆ ಇದ್ದು ಆ ಪ್ರತಿಭೆಗೆ ಪ್ರೋತ್ಸಾಹ ಇಲ್ಲ, ಪ್ರತಿಭೆ ಇಲ್ಲ ನಾನು ಸ್ಪೋರ್ಟ್ಸ್ ಅಲ್ಲಿ ಆಸಕ್ತಿ ಇದ್ದೀನಿ ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಇಲ್ಲ ನನಗೆ ಸ್ಪೋರ್ಟ್ಸು ಪ್ರತಿಭೆಗಿಂತ ನನಗೆ ಉದ್ಯೋಗದ ಬಗ್ಗೆ ಜಾಸ್ತಿ ಆಸಕ್ತಿ ಇದೆ, ಅದಕ್ಕೆ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಬೇಕು. ಆ 10 lakhsನ 5,000 ಪಾಪ್ಯುಲೇಷನ್ ಇರೋ ಏರಿಯಾಗೆ ಅದಕ್ಕೆ ಉಪಯೋಗ ಮಾಡ್ತಾರೆ. ಇಂಥದ್ದು ಒಂದು 1,000 ಕೋಟಿ ಅನುದಾನನ ಯೂತ್ಸ್ಗೆ ನಾಳೆ ಎನ್ಕರೇಜ್ ಮಾಡಬೇಕು. ಅವರಿಗೆ ಎಲ್ಲೆಲ್ಲಿ ಅವಕಾಶಗಳು ಸಿಗುತ್ತೆ ಆ ಜಾಗದಲ್ಲಿ ಅವರಿಗೆ ಆ ಪ್ರತಿಭಾವಂತ ಯುವಕರು ಅದನ್ನು ಉಪಯೋಗ ಮಾಡ್ಕೋಬೇಕು ಅಂತ ದೂರದೃಷ್ಟಿ ಇಟ್ಟಿದ್ದಾರೆ. ಅವರಿಗೋಸ್ಕರ 1,000 ಕೋಟಿ ಅನುದಾನನ ರಿಸರ್ವ್ ಮಾಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು. ರಾಜೀವ್ ಗಾಂಧಿಯ ದೃಷ್ಟಿಕೋನನ ಅರ್ಥ ಮಾಡಿಕೊಂಡು ಆ ದೃಷ್ಟಿಕೋನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಂಡರ್ಸನ್ ಪೇಟ್ ಮಾರ್ಕೆಟ್ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಈ ರೀತಿ ಮುಂದಕ್ಕಿರಲ್ಲ. ಇದಕ್ಕೆ ನಾವು ರಾಬರ್ಸನ್ ಪೇಟ್ ಮಾರ್ಕೆಟ್ಗಿಂತ ಬಸ್ ಸ್ಟ್ಯಾಂಡ್ಗಿಂತ ಇನ್ನೂ ಇದನ್ನ ತುಂಬಾ ಚೆನ್ನಾಗಿ ಮಾರ್ಕೆಟ್ನ ಡೆವಲಪ್ ಮಾಡ್ತೀನಿ, ಸೇಫ್ಟಿ ಮೆಜರ್ಸ್ ಕೊಡ್ತೀನಿ. ಮತ್ತೆ ಇಲ್ಲಿ ಯಾವ್ಯಾವ ಬಸ್ಸಸ್ ಬರುತ್ತೆ ಕುಪ್ಪಮಿಂದ ಅದನ್ನ ಇಲ್ಲಿ ಸ್ಟಾಪ್ ಮಾಡ್ಲಿಕ್ಕೆ ಏನೇನು ಇನ್ಫ್ರಾಸ್ಟ್ರಕ್ಚರ್ ಮಾಡ್ಬೇಕು ಅದನ್ನ ಖಂಡಿತ ಮಾಡ್ತೀನಿ. ಖಂಡಿತ ಪ್ರತಿದಿನ ನಾವು ಕಲಿಯೋದಿರುತ್ತೆ. ಕಲ್ತಿದ್ದೀವಿ ಅಂದಾಗ ನಾವು ನಮ್ಮನ್ನ ಕರೆಕ್ಷನ್ಸ್ ಮಾಡ್ಕೊಳ್ಳಲ್ಲ. ನಾವು ಕಲಿಬೇಕು ಅನ್ಕೊಂಡಾಗ ಖಂಡಿತ ನಾನು ಕರೆಕ್ಷನ್ಸ್ ಮಾಡ್ಕೊಳ್ಳೋಕೆ ನನ್ನ ಮನಸ್ಸು ಬಗ್ಗತ್ತೆ ಅಂತ ಹೇಳ್ತಾ, ಸೀನಿಯರ್ಸ್ ಏನೇ ಹೇಳಿ ಅವ್ರು ನೋವುದು 20 ವರ್ಷದ ಹಿಂದೆ ಪಾರ್ಟಿ ಕಟ್ಟಿದ್ದೀನಿ, 30 years ಹಿಂದೆ ಪಾರ್ಟಿ ಕಟ್ಟಿ ಆ ನೋವಿಗೆ ಗೌರವ ಕೊಡ್ತೀನಿ, ಬೇರೆ ಎಲ್ಲ ನೋವಿಗೆ ಧ್ವನಿ ಕೊಡಲ್ಲ. ನೀವು ಪಾರ್ಟಿ ಕಟ್ಟಿದ್ದೀನಿ, ಪಾರ್ಟಿಗೆ ನಾನು ಅಸೆಟ್ ಆಗಿದೆ, ಪಾರ್ಟಿನ ನಾನು ಆರ್ಗನೈಸ್ ಮಾಡಿದ್ದೀನಿ, ಅದಕ್ಕೆ ನಾನು ಶಕ್ತಿ ಆಗ್ತಿದ್ದೇನೆ. ಬೇರೆ ಕೋಪಕ್ಕೆಲ್ಲ ನಾನು ಬಲಿನೂ ಆಗಲ್ಲ, ಇನ್ನೇನು ಹೇಳಕ್ ಇಷ್ಟಪಡಲ್ಲ ಅಂತ ಹೇಳ್ತಾ ಎಲ್ಲರೂ ನನಗೆ ಮುಖ್ಯ. ಕೋಪ ಮಾತಾಡಿದ್ರು ಕೂಡ ನಾನು ಅವ್ರಿಗೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಅವ್ರು ನನ್ನ ಪಾರ್ಟಿ ಅವರು. ಇಟ್ ಇಸ್ ಮೈ ಡ್ಯೂಟಿ ಟು ಪ್ರೊಟೆಕ್ಟ್ ಯು, ಇಟ್ ಇಸ್ ಮೈ ಡ್ಯೂಟಿ ಟು ರೆಸ್ಪೆಕ್ಟ್ ಯು. ಅದಕ್ಕೆ ನಾನು ಎಲ್ಲರನ್ನೂ ಗೌರವಿಸ್ತೀನಿ, ಎಲ್ಲರೂ ಇಷ್ಟಪಡ್ತೀನಿ, ನಂಗೆ ಎಲ್ಲರೂ ಬೇಕು. ಅದೇ ಕಾಂಗ್ರೆಸ್ ಪಾರ್ಟಿ, ನಂಗೆ ಎಲ್ಲರೂ ಬೇಕು. ಯಾವತ್ತವರೆಗೂ ನೀವು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗೌರವಿಸ್ತೀರಾ, ಅಭಿಮಾನಿಸ್ತೀರಾ, ಅವತ್ತವರೆಗೂ ನಾನು ನಿಮ್ಮನ್ನ
ಯಾವತ್ತು ಪ್ರೊಟೆಕ್ಟ್ ಮಾಡೋದು ನನ್ನ ಬೇಸಿಕ್ ರೆಸ್ಪಾನ್ಸಿಬಿಲಿಟೀಸ್ ಆಗುತ್ತೆ. ಪ್ರತಿ ಕಾರ್ಯಕರ್ತನ ಪ್ರೊಟೆಕ್ಟ್ ಮಾಡುವಂಥವಳು ನಾನು ಆಗ್ಬೇಕು. ನೀವು ಪ್ರೀತಿಸ್ಬೇಕು ಕಾಂಗ್ರೆಸ್ ಪಕ್ಷನ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನ ನೀವು ಪ್ರೀತಿಸ್ಬೇಕು, ಇಷ್ಟಪಡ್ಬೇಕು, ಕೋಪ ಮಾಡ್ಕೋಬಾರ್ದು ಅಂತ ಹೇಳ್ತಾ ನಾವೆಲ್ಲ ಒಂದೇ. ಕಾಂಗ್ರೆಸ್ ಪಾರ್ಟಿಯವರು ಒಬ್ಬರು ಅವರವ್ರ ಭಾವನೆಗಳನ್ನ ಬೇರೆ ರೀತಿ ಹೇಳ್ತಾರೆ, ನಾವು ಅದನ್ನ ಜೊತೆಯಲ್ಲಿ ತಗೊಂಡು ಹೋಗ್ಬೇಕು ಅಂತ ಹೇಳ್ತಾ ಶಾಹಿದ್ ಮತ್ತೆ ಅವ್ರ ತಂದೆ ತಾಯಿಗೆ ಒಂದು ಮಾತು ಹೇಳಬೇಕು. ಇದು ಒಂದು ಸಾಧನೆ. ನಾನು ಯಾಕೆ ಶಾಹಿದ್ ಮಾಡಬೇಕು ಅಂತ ಆಸೆ ಪಟ್ಟೆ ಅಂದ್ರೆ, ಶಾಹಿದ್ ಮೂಲತಃ ಇಲ್ಲಿಂದ ಬಂದಿದ್ದಾರೆ, ಆಂಧ್ರಪೇಟೆಯಿಂದ. ಅವ್ರದ್ದೊಂದು ಕಾಂಟ್ರಿಬ್ಯೂಷನ್ ಇರಬೇಕು. ಶಾಹಿದ್ ಆದ್ಮೇಲೆ ಶಾಹಿದೇ ಇದನ್ನ ಮಾಡಿದ್ದು ಅಂತ 50 years ಅವ್ರ ಮಕ್ಕಳು ಹೇಳ್ಬೇಕು, ನನ್ನ ಅಪ್ಪ ಮಾಡಿದ್ದಿಲ್ಲಿ ಸ್ಟ್ಯಾಚು ಅಂತ ಅಂದ್ಬಿಟ್ಟು. ನನಗೆ ಯಾವಾಗ್ಲೂ ಆ ಥರ ಆಸೆ, ಒಂದು ಹೆಜ್ಜೆ ಗುರುತು ಇಲ್ಲಿ ಇರ್ಬೇಕು ಅಂತ ಅಂದ್ಬಿಟ್ಟು. ನಾನು ಯೂತ್ ಕಾಂಗ್ರೆಸ್ ಇಂದ ಬಂದಿದ್ದೀನಿ ಶಾಹಿದ್. ಬಟ್ ನಾನು ಹೇಳ್ತೀನಿ ಶಾಹಿದ್ಗೆ 5 ಲಕ್ಷ ಅಲ್ಲ 10 ಲಕ್ಷ ಗ್ರ್ಯಾಂಟ್ ಹಾಕಿ ನಾನು ಕೊಡ್ತೀನಿ, ನಾನು ಗ್ರ್ಯಾಂಟ್ ಕೊಡ್ತೀನಿ, ನೀನ್ ಮಾಡು ಅಂತ. ನಾನು 4 years ಇಂದ ಹೇಳ್ತಾ ಇದ್ದೆ, ಆದ್ರೆ ಅವಾಗ ಮನಸ್ಸು ಬರ್ಲಿಲ್ಲ. ಶಾಹಿದ್ ನೀನೇ ಮಾಡ್ಬೇಕು, ನಾನು ಯಾವ ಕಾಂಟ್ರಾಕ್ಟರ್ಸ್ ಹತ್ರ ಕೆಲಸ ಮಾಡ್ಸಕ್ ಇಷ್ಟ ಇಲ್ಲ, ನಾವು ಕಾಂಗ್ರೆಸ್ ಅವರು ನಾವು ಮಾಡ್ಬೇಕು ಅಂತ ಪದೇ ಹೇಳ್ತಾ ಇದ್ದೆ. ಅದಕ್ಕೊಂದು ಕಮಿಟಿ ಮಾಡ್ಲಿಲ್ಲ ಅಂತ ಹೇಳ್ತಾ ಇದ್ರು. ಇನ್ ಮುಂದೆ ಏನಾದ್ರು ಇದ್ರೆ ಅದಕ್ಕೆ ಕಮಿಟಿ ಮಾಡ್ತೀನಿ, ಕಮಿಟಿ ಮುಖಾಂತರ ಮಾಡ್ತೀನಿ. ಬಟ್ ನಾನು ಪರ್ಸನಲ್ ಆಗಿ ಶಾಹಿದ್ಗೆ ನನ್ನ ಗ್ರಾಂಟ್ ಕೊಡ್ತೀನಿ, MLA ಗ್ರಾಂಟ್ ಕೊಡ್ತೀನಿ, ನೀನ್ ಖಂಡಿತ ಅದ್ ಎಷ್ಟಾದ್ರೂ ಮಾಡ್ಬೇಕು ನೀನು ಅಂತ ನಾನು ಶಾಹಿದ್ಗೆ ಪ್ರತಿ ಸತಿ ತಿಂಡಿ ಕರೆದಾಗೆಲ್ಲ ಹೇಳ್ತಾ ಇದ್ದೆ, ನಾವು ಯೂತ್ ಕಾಂಗ್ರೆಸ್ ಇಂದ ಬಂದಿರೋದು, ನಾವು ಮಾಡ್ಬೇಕು ರಾಜೀವ್ ಗಾಂಧಿ ಸ್ಟ್ಯಾಚು, ಬೇರೆ ಯಾರಿಗೂ ಹೇಳ್ಬಾರ್ದು ಅಂತ. ಆಮೇಲೆ ನಾನು ಒಲ್ಲಲ್ ಬ್ರದರ್ಗೆ ಹೇಳಿದ್ದೆ, ಎಲ್ಲೂ KGF ಅಲ್ಲಿ ಬ್ರಾನ್ಸ್ ಸ್ಟ್ಯಾಚು ಇಲ್ಲ. ದ ಫಸ್ಟ್ ಟೈಮ್ ನಮ್ದೊಂದು ನಿಮ್ದು ಹೆಜ್ಜೆ ಗುರ್ತಿರ್ಬೇಕು. ಯಾರ್ಯಾರು ಪ್ರೆಸಿಡೆಂಟ್ ಆಗಿದ್ದಾರೆ ನಗರಸಭೆಗೆ ಅವ್ರದ್ದೇ ಆದದೊಂದು ಕಾಂಟ್ರಿಬ್ಯೂಷನ್ ಇರಬೇಕು. ಇದೇ ಮಾಡಬೇಕು. ನೀವು ಮೀಟಿಂಗಲ್ಲಿ ಯಾರು ಏನೇ ಗಲಾಟೆ ಮಾಡಿದ್ರು ನಿಮ್ದು ಅಂತ ಒಂದು ಕಾಂಟ್ರಿಬ್ಯೂಷನ್ ಇರಬೇಕು. ಅನುದಾನ ಇಡ್ಬೇಕು ಅದಕ್ಕೆ. ಅವಾಗ 5 ಲಕ್ಷ ಆಯ್ತು, 8 ಲಕ್ಷ ಆಯ್ತು, 9 ಲಕ್ಷ ಆಯ್ತು, ಎಷ್ಟಾದ್ರೂ ಇಡಬೇಕು ಅಂತ ನಾನು ಹೇಳ್ತೀನಿ. ಅಂತಾನೆ ಪ್ರಿಯಾರಿಟೀಸೇ ಚರ್ಚೆ ಆಗ್ಬೇಕು ನಗರಸಭೆಯಲ್ಲಿ. ನೀವು ವಾಪಸ್ ಬಂದ್ಮೇಲೆ ಜನ ನಿಮ್ಮನ್ನು ತಿಳ್ಕೋಬೇಕು. ನೀವು ಜನ ನಗಿಸಿ ಮಾತಾಡಿ ಕೋಪ ತೋರಿಸಿ, ಆದ್ರೆ ಕೆಲಸ ಇರಬೇಕು ಅಂತ ಹೇಳಿದೆ. ಮಾಡ್ತಾ ಇದ್ರು ಸ್ವಲ್ಪ ಎಲ್ಲರೂ ಅಷ್ಟೇ. ಯಾರ್ಯಾರಿಗೆ ಇಂದಿರಾ ಗಾಂಧಿ ಅವ್ರು ಇರ್ಬೋದು, ಯಾರ್ಯಾರು ನನ್ನ ಅವಧಿಯಲ್ಲಿ ರಮೇಶ್ ಜೈನ್ ಆಗಿರ್ಬೋದು, ನಾನು ಯಾವುದೇ ಕೆಲಸನ ನಾನು ಆ ಸ್ಥಾನದಲ್ಲಿ ಕೂರಿಸಿ ನೋಡಿದಾಗ ಶ್ರದ್ಧೆ ಇದೆ. ಕೆಲವೊಂದು ಅವ್ರಿಗೆ ಆದದ್ದು ಅನ್ಸುತ್ತೆ ನಾನು ಇದು ಮಾಡ್ಬೇಕು ಅಂತ ಮಾಡಿದ್ದಾರೆ, ಆದ್ರೆ ನಾನು ಆ ಸ್ಥಾನದಲ್ಲಿ ಕೂರಿಸಿದಾಗ ನಾನು ತಲೆ ಬೊಗ್ಸುವಂತ ಕೆಲಸ ಯಾರೂ ಮಾಡಿಲ್ಲ ಅನ್ನೋಂಥದ್ದು ಹೇಳ್ತೀನಿ. ಇವರು ಅಷ್ಟೇ, ನಾನು KDA ಚೇರ್ಮನ್ ಆಗ್ಬೇಕು ಅಂತ ಹೇಳಿದ. ನಾನು ರೋಡಲ್ಲಿ ಇದ್ದೆ, ನಾನು ಅಂದಿನ ನಮ್ಗೆ ಪಾರ್ಟಿ ಆಫೀಸ್ ಇರಲ್ಲ, ನಾನು KDA ಚೇರ್ಮನ್ ಆಗ್ಬೇಕು, ನೀನು ಇನ್ನೊಂದ್ಸತಿ KGF ಬರೋ ಅಷ್ಟರಲ್ಲಿ ಅಂತ ಹೇಳಿದ್ರು ನನಗೆ. ಆಮೇಲೆ ನಾನು ಇನ್ನೊಂದ್ಸತಿ KGF ಕಾಲಿಡೋ ಅಷ್ಟರಲ್ಲಿ ಇವ್ರು KDA ಚೇರ್ಮನ್ ಆಗಿದ್ರು. ಹೇಳಿ ಬ್ರದರ್, ನಾನು ನೆಕ್ಸ್ಟ್ KGF ಕಾಲು ಇಟ್ಟು ಬರ್ಬೇಕಾದಾಗ ಇವ್ರು ಚೇರ್ಮನ್ ಆಗಿರ್ಬೇಕು ಅಂದ್ರು. ನಾನು ಅಲ್ಲಿ ಹೋಗಿರ್ತೀನಿ. ಅವಾಗ ಅವರು ಒಬ್ರು ಯೂತ್ ಕಾಂಗ್ರೆಸ್ ಇಂದ ಮಿನಿಸ್ಟರ್ ಆಗಿರ್ತಾರೆ, ಮ್ಯಾಂಗ್ಳೂರವರು ವಿನಯ್ ಕುಮಾರ್ ಸೊರ್ಕೆ ಆಗಿರ್ತಾರೆ. ದ ಡೇ ನಾನು ನನ್ನ ಲೆಟ್ರೇಟ್ ಅಲ್ಲಿ ನಾನು ತಗೊಂಡು ಹೋದಾಗ ಇಮಿಡಿಯೇಟ್ ಆಗಿ 3 days ಅಲ್ಲಿ ಈ ಜಾಗಕ್ಕೆ ಹೋಗಿ ಮೇಡಮ್, ನೀವು ಈ ಜಾಗಕ್ಕೆ ಹೋಗಿ ಅಂತ ಅವರು ಯೂತ್ ಕಾಂಗ್ರೆಸ್ ಇಂದ ಬಂದಿರ್ತಾರೆ, ಅವ್ರು ಮಾಡ್ತಾರೆ. ವಿನಯ್ ಕುಮಾರ್ ಸೊರ್ಕೆ ಅವರು ನಮ್ಮ KGFಗೂ ವಿಸಿಟ್ ಮಾಡ್ತಾರೆ. ನನಗೆ ಅಧಿಕಾರ ಇಲ್ಲದೆ ಇದ್ದಾಗ ಅದು ಪಕ್ಷ. ದಟ್ ಈಸ್ ಅದರ್ ಕಾಂಟ್ರಿಬ್ಯೂಷನ್. ಹೇಳಿದ್ರು ಅವರು, ಫೈಟ್ ಮಾಡಿದ್ರು. ನೀನ್ ಮಿನಿಸ್ಟರ್ ಮಗಳಿರ್ಬೋದು, KH ಮುನಿಯಪ್ಪ ಅವ್ರ ಮಗಳಿರ್ಬೋದು, ಆದ್ರೆ ನೀನ್ KGF ಅಲ್ಲಿ ಏನಾದ್ರು ವಾರ್ಡ್ಗೆ ಪಾರ್ಟಿ ಕೆಲಸ ಎತ್ಕೊಂಡು ಹೋಗ್ಬೇಕಂದ್ರೆ ನಾನು ಇಲ್ಲಿ ಏನ್ ಪೋಸ್ಟಲ್ಲಿ ಇರ್ಬೇಕು. ಆಯ್ತು, ಇರ್ಲಿ, ನನಗೆ ಖುಷಿನೇ, ಅವ್ರ ಲೀಡರ್ಶಿಪ್ನ ರೆಸ್ಪೆಕ್ಟ್ ಮಾಡಬೇಕು ಅಂತ ಹೇಳ್ತಿದ್ರು. ಆಯ್ತು ಅಂತ ಹೇಳಿದ್ದೀನಿ. ಅದು ಮಳೆನೇ ಸಾಕ್ಷಿ ಮಳೆನೇ ಅಂತ ಹೇಳ್ತಾ, ಎಲ್ಲ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಪಕ್ಷ ಇವತ್ತು ಈ ಮಟ್ಟಕ್ಕೆ ಬಂದಿದೆ, ಪ್ರತಿಯೊಬ್ಬರ ಕಾಂಟ್ರಿಬ್ಯೂಷನ್ ಇದೆ ಅಂತ ಹೇಳ್ತಾ, ನಾನು ಶಾಹಿದ್ ತಂದೆ ತಾಯಿಗೂ ಕೂಡ, ನೀವು ಇನ್ಸ್ಟಿಟ್ಯೂಷನ್ಸ್ನ ನಡೆಸ್ತಾ ಇದ್ರಿ, ನಿಮ್ಮ ಮಗನ ಪಕ್ಷಕ್ಕೆ ಸೇವೆ ಮಾಡೋದಕ್ಕೆ ಕೊಟ್ಟಿದ್ದೀರಾ, ಒಳ್ಳೆ ರೀತಿ ಬಹಳ ವಿಚಾರಗಳನ್ನ ತಿದ್ದುಕೊಂಡು ತುಂಬಾ ಮೆಚುರಿಟಿಯಿಂದ ಕಾಂಗ್ರೆಸ್ ಪಕ್ಷನ ಯಾವ ರೀತಿ ಸಂಘಟನೆ ಮಾಡಬೇಕು ಅನ್ನೋ ಕಾಂಗ್ರೆಸ್ ಐಡಿಯಾಲಜೀಸ್ ಮೇಲೆ, ಪ್ರಿನ್ಸಿಪಲ್ಸ್ ಮೇಲೆ ಕಾಂಗ್ರೆಸ್ ಪಕ್ಷ ಕಟ್ತಾ ಇದ್ದಾರೆ ಅಂತ ಒಂದು ಖುಷಿ ಇದೆ. ಬರುವಂತ ದಿನಗಳಲ್ಲಿ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ, ಪಕ್ಷ ಏನು ಯೋಚನೆ ಮಾಡ್ತಾ ಇದೆ, ಇಲ್ಲಿ ಸ್ಥಳೀಯರು ಏನು ಯೋಚನೆ ಮಾಡ್ತಾ ಇದೆ, ಅದರಲ್ಲಿ ಮೀರಿ ನಾವು ಖಂಡಿತ ಕೆಲಸ ಮಾಡ್ತೀವಿ, ಒಟ್ಟಿಗೆ ಕೆಲಸ ಮಾಡ್ತೀವಿ. ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ಧ್ವನಿಯಾಗಿ ಕೆಲಸ ಮಾಡ್ತೀವಿ. ನಿಮಗೆ ಸೇಫ್ಟಿ ಮೆಷರ್ಸ್, ಪ್ರೊಟೆಕ್ಷನ್, ಡೆವಲಪ್ಮೆಂಟ್, ಮತ್ತೆ ನೀವು ಎಲ್ಲ ರೀತಿ ಏನೇನು ನಿಮಗೆ 20 ವರ್ಷಗಳಿಂದ ಇದೆಲ್ಲ ಸಮಸ್ಯೆಗಳು ಅನಿಸ್ತಾ ಇತ್ತು, ಅದು ನಮ್ಮ ಸಮಸ್ಯೆಗಳಾಗಿ ನಿಮಗೆ ಧ್ವನಿಯಾಗಿ ನಿಂತ್ಕೊಳ್ತೀವಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಭಾರತ್ ಮಾತೆ. ದಯವಿಟ್ಟು ಎಲ್ಲ ಕೊಂಚ ಒಕ್ಕರಿಗ ಅಮ್ಮದಿ ಅವಕಾರಗ ದಯವಿಟ್ಟು ಅಮ್ಮದಿ ಅವಕಾರಗ. ಹಲೋ ಬ್ರದರ್,
உட்காருங்க. இன்னும் தலைவர்களுக்கெல்லாம் கொஞ்சம் சன்மானம் பண்ணோம் தயவுட்டு. நம்முடைய அவர்களின் உரையை தற்போதையாக நம்ம ஆனரபிள் டாக்டர் எம்எல்ஏ மற்றும் நூரி காலேஜ் ட்ரஸ்ட் ஷாயித் அவர்களுக்கும் நன்றி தெரிவித்துக் கொள்கின்றோம். இந்த நிகழ்ச்சி மர்ச்சன்ட் அசோசியேஷன் சார்பாக நமது எம்எல்ஏ மேடம் கிட்ட நிர்பந்தம் கொடுத்துருக்கிறோம். தயவு செய்து நம்ம எம்எல்ஏ மேடம் கேஜிஎஃப் சுத்தி வட்டாரம் நிறைய விஷயங்கள் பண்ணியிருக்காங்க. நிறைய ஃபேக்டரி ஓப்பன் ஆயிருக்குது. நிறைய விஷயங்கள் பண்ணியிருக்காங்க. எங்களுக்கு 25 வருஷம் ஆச்சு. ரொம்ப கஷ்டப்பட்டுக்கிறோம். மனசு ரொம்ப நோவா இருக்குது. எங்களுக்கு நிறைய விஷயம் தெரிந்து கொண்டு நாங்கள் கேட்டுக்கிறோம். அது இல்லாம இந்த மெமரல்ல நிறைய ரிக்வஸ்ட் நாங்கள் வச்சிருக்கிறோம். தயவு செய்து ரிக்வெஸ்ட் சொல்லுங்க. ட்ரைனேஜ் இல்ல, தண்ணி வசதி இல்ல, பஸ் வசதி இல்ல, டாய்லெட் வசதி இல்ல. டாய்லெட் வந்து 1 வருஷம் ஆச்சு மூடி. இந்த ஆம்பேத்கர் முனிசிபாலிட்டி பஸ் ஸ்டாண்ட் உள்ள இருக்குது. 1 வருஷம் ஆச்சு மூடி. அதுக்காக 3 கமிஷனர் கிட்ட ஒரு 50 லெட்டர் கொடுத்துருப்போம். லெட்டர் கொடுத்துருப்போம். நம்ம எம்எல்ஏ மேடம் ஆஃபீஸ்க்கு போய் நம்ம சோமன் கிட்ட ஒரு 10 லெட்டர் நம்ம கொடுத்துருக்கோம். அதே சமயத்தில் மார்க்கெட் உள்ள ஒரு லெட்டின் கட்டினாலும் அது ஓப்பனே பண்ணல. ஆகையால நாங்கள் எம்எல்ஏ கையெழுத்து கேட்கிறோம். எங்களுக்கு ஆண்டேஷன்பட் மர்ச்சன்ட்ஸ் ஆண்டேஷன்பட் ஏரியாவுக்கு நல்லது செய்வாங்கன்னு சொல்லிட்டு நாங்கள் நம்பி அவங்களுக்கு கோரிக்கை வச்சிருக்கோம். அவங்க செய்வாங்க எங்களுக்கு நம்பிக்கை இருக்கு. மக்களுக்கும் வியாபாரிகளுக்கும் எனது மனமார்ந்த நன்றியை தெரிவித்துக் கொள்கிறேன். அதே போல நமது ராஜீவ்காந்தி சிலையை திருக்குவர்களுக்கு வந்திருக்கும் அனைவருக்கும் எனது நன்றியை தெரிவித்துக் கொள்கிறேன். அதே போல நமது புரட்சி தலைவி ரூபகலா சசிகலா அவர்களுக்கும் இந்த சிலையில் இருக்கிறவர்களுக்காக மிகவும் நன்றியை தெரிவித்துக் கொள்கிறேன். எங்களுடைய கோரிக்கைகளை அதிவேகத்தில் முடித்துக் கொடுக்குமாறு நமது புரட்சி தலைவி ரூபகலா கேட்டுக்கொள்கிறேன். அனைத்து வியாபாரிகளுக்கும் பொதுமக்களுக்கும் வந்து இங்க சந்தைகளுக்கு ரொம்ப நன்றியை தெரிவித்துக் கொண்டு புகழை ஆற்றுகிறேன். டாய்லெட்ஸ் இருக்கிற டாய்லெட்ஸ் இப்போ ரெனோவேஷன் பண்ணி இது 2 இயர்ஸ் கன்ஸ்ட்ரக்ஷன் பண்ணி லாக் பண்ணிருக்காங்க. அது ஃபர்ஸ்ட் ரெனோவேஷன் பண்ணி உங்களுக்கு சர்வீஸ்க்காக கண்டிப்பா அதை எப்படி பண்ண முடியும் நான் கமிஷனருக்கு பேசி மண்டே உள்ள கமிஷனர் வந்து விசிட் பண்ணாங்க. இந்த லெட்டர் கூட நாங்கள் ஒரு கொடுத்தோம். ஃபர்ஸ்ட் அந்த டாய்லெட் சர்வீசஸ் கரெக்ஷன் பண்ணுறோம். அவங்க பஸ் அனுப்பி ரெடியாக தராங்க. எங்களுக்கு உள்ள ஒரு போலீஸ் டிபார்ட்மெண்ட் போலீஸ் பஸ்ஸில் தான் நாங்கள் வரவேற்கிறோம். பஸ் உள்ள வந்து போகணும். உள்ள வரணும். சரி. KSRTC டிப்போ மேனேஜர் எங்களுக்கு அனுப்பி கமிஷனர் திருப்பி போலீஸ் டிபார்ட்மெண்ட் 3 பேர் சரி இங்க விசிட் பண்ணி திருப்பி அந்த பஸ் சர்வீசஸ் இந்த உள்ள அண்டர்சன்பேட் உள்ள வந்து போற மாதிரி நம்ம கண்டிப்பா செக் மார்க்கெட்டு 25 வருஷம் ஆகுது. 700 கடை இருந்துச்சு. எங்களுக்கு ஒரு 60 கடை இருக்கு. இப்போ நாங்கள் அந்த நவசன்பேட் மார்க்கெட் கொஞ்சம் எல்லாம் டெவலப்மெண்ட்டுக்கு இனிஷியேட்டிவ் எடுத்துருக்கோம். அது அப்புறமா இங்கே தான் நெக்ஸ்ட் ப்ராஜெக்ட் எடுத்து இதெல்லாம் கொஞ்சம் ரினோவேஷன்ஸ் பண்ணி உங்களுக்கு அந்த பிஸ்னஸ்க்கு உங்களுக்கு என்ன ப்ராப்ளம் இருக்குது அதை செப்பரேட் பண்ணி கொடுத்துருக்கோம். கண்டிப்பாக தேங்க்யூ மேடம். தேங்க்யூ மேடம். சன்மானம் பண்ணோம். அவர் ரொம்ப ஆசையா விழா நடத்திருக்காரு. சார் கொஞ்சம் தயவு பண்ணி கொஞ்சம் போறீங்களா? சீட்டுக்கு போகலாம். சீட்டுக்கு போகலாம். வந்திருக்குது வீடு வந்து நல்லா டேமேஜ் ஆகிருக்கு. உடம்புல போக முடியல. பாம்பு எல்லாமே வருது. அந்த வாசம் பண்றதுக்கு
அப்புறம் நம்ம வீடு நல்லா இருந்தா லைட்டு ரோடு லைட் எல்லாம் வீடு நல்லா இருக்கு நம்ம வீடு நல்லா ஹலோ வீடு நல்லா காலியா இருக்கு உங்களுக்கு சன்மானம் பண்ணலாம் நாங்க இந்த ஏரியாக்கு விசிட் பண்றோம் நாங்க கமிஷனர் விசிட் பண்றோம் ஹவுசிங் டிபார்ட்மெண்ட் கூப்பிட்டு கமிஷனரை கூப்பிட்டு உங்க ஏரியாக்கு விசிட் பண்றோம்